पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम नारायण। ದೇಶಕಾಲಾದಿಗಳು ಶಾಸ್ತ್ರ ಹೇಳುವುದರಿಂದ ಪವಿತ್ರ ಆಗ್ತಾರೆ. ಹೇಗೆ ಗುರುಗಳ ಆಜ್ಞೆಯಿಂದ ಆಜ್ಞೆ ಪವಿತ್ರವಾಗ್ತದೆ. ಗುರುಗಳು ಪ್ರಸಾದವಾಗಿ ಕೊಟ್ಟರೆ ಅವರ ಸಂಕಲ್ಪ, ಅವರ ಆಶೀರ್ವಾದ, ಅವರ ದಯೆಯಿಂದ ಅದು ಪವಿತ್ರವಾಗುತ್ತೆ. ಹಾಗೆ ಶಾಸ್ತ್ರ ಇದು ಹೇಳಿತು, ನಿನಗೆ ಒಳ್ಳೆಯದು, ಇದು ಮಾಡು ಅಷ್ಟೇ. ಅದು ಕೆಟ್ಟದಾದರೂ ಅವ್ರಿಗೇನಾಗಲ್ಲ. ಒಬ್ಬನಿಗೆ ಶುಗರ್ ಇತ್ತು, ಅವ್ರು ಯಾವುದು ಸಿಹಿ ತಿನ್ನೋಕ್ಕಾಗಲ್ಲ. ಯಾವುದೇ ಒಂದು ದೊಡ್ಡ ಫಂಕ್ಷನ್ ಆಯಿತು, ಗುರು ಪೂರ್ಣಿಮನೋ ಯಾವುದೋ ಇಂಥದ್ದು ಒಂದು ಆಶ್ರಮ, ಅಲ್ಲಿ ಒಬ್ಬ ಸಾಧುಗಳಿದ್ದರು. ಅವರೇನು ಹೇಳಿದ್ದಾರೆ, ಇವರಿಗೆ ಏನದು ಗುಲಾಬ್ ಜಾಮೂನ್ ಅಂಥದ್ದೇನೋ ಮಾಡಿದ್ದಾಗ ಎಲ್ಲರಿಗೂ ಬಡಿಸ್ತಾ ಇರುವಾಗ ಅವರಿಗೆ ಬಂದಾಗ ಹೋದ್ ಬೇಡ ನನಗದು ಶುಗರು ಎಂದು ಅವರು ಹೇಳಿದ್ದರು. ಏನಾಗಲ್ಲಪ್ಪ ತಿನ್ನು ಎಂದು ಹೇಳಿದ್ರು. ಈಗ ಅವರಿಗೆ ಗುರುಭಕ್ತಿ ಎಷ್ಟು ಅಂದರೆ, ಗುರುಗಳು ಹೇಳಿದ್ದಾರಲ್ಲ ಅವ್ರಿಗೇನಾಗಲ್ಲ ಬಡಿಸು ಅಂತ ಹೇಳಿ ಆಯ್ತು, ಅವ್ರು ತಿಂದರು. ಗುರುಗಳು ಹೇಳಿದ್ದಾರಲ್ಲ ಏನೇ ಆಗಲಿ, ಪ್ರಾಣ ಹೋದರೆ ಹೋಗಲಿ ಅಂತ ಅವ್ರು ತೊಗೊಂಡ್ಬಿಟ್ರು. ಊಟ ಆದ ನಂತರ ಹೇಳಿದ್ದರು, ಇವತ್ತು ನಾನು ಹೇಳಿದೆ ಎಂದು ತಿಂದಿದ್ದೀವಿ, ನಿಮಗೇನಾಗಲ್ಲ. ಮುಂದೆ ಮಾತ್ರ ನಾನು ಹೇಳಿದೆ ನೀವು ತಿನ್ನಬೇಡಿ. ಇವತ್ತು ಹೇಳಿದ್ದೀನಿ ಎಂದು ಪ್ರತಿ ದಿವಸ ತಿನ್ನುವುದು ಶುರು ಮಾಡಿದರೆ ಅದು ಶುಗರ್ ಬರ್ತದೆ. ಇವತ್ತು ನಾನು ಹೇಳಿದ್ದೀನಿ, ಇವತ್ತು ತಿನ್ನುವುದು ಓಕೆ, ಏನಾಗಲ್ಲ, ಆವತ್ತೇನಾಗಲಿಲ್ಲ. ಅಂದರೆ ಅವರ ಆಜ್ಞೆ ಇರುವುದರಿಂದ ಅದು ಪವಿತ್ರವಾಯಿತು. ಸುಮ್ಮನೆ ಈಗ ಅವರು ಒಂದು ಸಲ ಹೇಳಿದ್ರಲ್ಲ, ಪ್ರತಿ ದಿವಸ ತಿಂದರೆ ಅದಾಗಿಬಿಡ್ತದೆ, ಹಾಳಾಗ್ತದೆ. ಹಾಗೆ ಶಾಸ್ತ್ರ ಆಜ್ಞೆಯಿಂದ ಒಂದು ಕೆಲಸ ಸಾಮಾನ್ಯವಾಗಿ ಕೆಟ್ಟದಾದರೂ ಆ ದಿವಸ ಅದು ಮಾಡು ಹೇಳಿದರೂ ಅವರಿಗೆ ತಪ್ಪಿಲ್ಲ. ಏಕೆ? ಅವರು ಹೇಳುವುದರಿಂದ. ಕೆಲವೊಮ್ಮೆ ವಸ್ತುವು ಏನೇ ಆಗಲಿ ಅವರು ಶಾಸ್ತ್ರ ಹೇಳುವುದರಿಂದ ಪವಿತ್ರ, ಬೇಡ ಅಂದರೆ ಅಪವಿತ್ರ ಅಷ್ಟೇ. ಏಕೆ? ಅದು ಹೇಳಿತು. ಅದೇ ವಸ್ತು ಇವರಿಗೆ ಒಳ್ಳೆಯದು ಹೇಳ್ತದೆ, ನೀನು ಮಾಡು, ನೀನು ಮಾತ್ರ ಬೇಡ ಹೇಳ್ತದೆ. ಇವರು ಹೇಳುತ್ತಿದ್ದರು, ಅವರ ಅವಧೂತರು, ಸಕ್ರಾಯಪಟ್ಟಣ ಅವಧೂತರು, ಅವರದು ಬೇಡ ಹೇಳ್ತಾರೆ. ಅವರು ಬೇಡ ಎಂದು ಪಕ್ಕಕ್ಕಿಟ್ಟರೆ ಇನ್ನೊಬ್ಬರು ಇವು ಕರೆದು ಇದು ಮಾಡು ಅಂತ ಹೇಳ್ತಾರೆ. ಈಗ ಅವ್ರಿಗೆ ಬೇಡ ಹೇಳಿದರೆ ಇವರಿಗೆ ಮಾಡಿದರೆ ಇವ್ರಿಗೆ ಅರ್ಥವಾಗ್ತಿರಲಿಲ್ಲ. ನಾನು ಹೇಳಿದ್ದೇನು, ಅವರವರ ಯೋಗ್ಯತೆ ನೋಡಿಕೊಂಡು, ಅವರ ಯೋಗ್ಯತೆ, ಅವರ ಅಧಿಕಾರಿತ್ವ ನೋಡಿಕೊಂಡು ಒಬ್ಬರಿಗೂ ಅದೇ ಒಳ್ಳೆಯದು, ಇನ್ನೊಬ್ಬರಿಗೆ ಅದೇ ಒಳ್ಳೆಯದಲ್ಲ. ಹೀಗೆ ಶಾಸ್ತ್ರದ ಆಜ್ಞೆಗಳು ಹಾಗಿರುತ್ತವೆ. ಅದನ್ನೇ ಪವಿತ್ರ ಹೇಳ್ತೀವಿ. ಅಂದರೆ ಅರ್ಥವು ಅಂದರೆ ವಸ್ತುವಿನಲ್ಲಿಲ್ಲ, ಒಳ್ಳೆಯದು ಕೆಟ್ಟದೆಂಬುದು ವಸ್ತುವಿನಲ್ಲಿಲ್ಲ, ಶಾಸ್ತ್ರದ ಆಜ್ಞೆಯಿಂದ ಆಗುತ್ತದೆ. ಇದರಿಂದ ನಿಮಗೇನು ಅಭ್ಯಾಸ ಆಗುತ್ತದೆ? ಶಾಸ್ತ್ರ ಹೇಳಿದ್ದೇ ಮಾಡ್ತಾ ಹೋದರೆ ಕೆಲವು ದಿವಸಕ್ಕೆ ನಿಮ್ಮ ದೃಷ್ಟಿ ಶಾಸ್ತ್ರ ದೃಷ್ಟಿಗೆ ಬಂದು ಬಿಡ್ತದೆ, ವಸ್ತು ಮೇಲೆ ದೃಷ್ಟಿ ಹೋಗುತ್ತದೆ. ಮೊದಲು ವಸ್ತು ಮೇಲೆ ದೃಷ್ಟಿ ಇತ್ತು. ವಸ್ತು ಎರಡು ನೋಡ್ತೀವಿ, ವಸ್ತು ನೋಡ್ತೀವಿ ಅಥವಾ ನಮ್ಮ ಆಸಕ್ತಿ ನೋಡ್ತೀವಿ. ನಮಗೆ ಇಷ್ಟವಿದ್ದರೆ ಮಾಡ್ತೀವಿ, ಇಲ್ಲದಿದ್ದರೆ ಬಿಡ್ತೀವಿ. ಇದು ನಮಗಿಷ್ಟ, ಅದರಿಂದ ತಿಂತೀವಿ, ಇಷ್ಟವಿಲ್ಲ ನಾನು ತಿನ್ನಲ್ಲ. ನಮ್ಮ ರಾಗದ್ವೇಷದಿಂದ ನಡ್ಕೊಳ್ತೀವಿ. ಶಾಸ್ತ್ರ ಹೇಳ್ತದೆ, ನಿಮ್ಮ ರಾಗದ್ವೇಷ ನೋಡಬೇಡ, ವಸ್ತು ನೋಡಬೇಡ, ಹೊರಗಿನ ವಸ್ತು ನೋಡಬೇಡ, ನಿಮ್ಮ ರಾಗದ್ವೇಷ ನೋಡಿಕೊಂಡು ಮಾಡಬೇಡ, ನಾನು ಹೇಳಿದ್ದರಿಂದ ಮಾಡು. ಇದು ಒಳ್ಳೆಯದು ಮಾಡು, ಆಯಿತು, ಭಕ್ತಿಯಿಂದ ಅದೇ ಮಾಡು. ಈ ವಸ್ತು ನೋಡಿದಾಗ ಇದು ಗುರುಗಳು ಒಳ್ಳೆಯದು ಹೇಳಿದ್ರೆ ಇದು ಒಳ್ಳೆಯದೆಂದೇ ಪವಿತ್ರದಿಂದ ಇಟ್ಕೊಂಡು ಮಾಡ್ತೀನಿ. ಇದು ಬೇಡ, ಇವತ್ತು ಮಾತ್ರ ಇದು ಬೇಡ, ಆಯಿತು ಪಕ್ಕಕ್ಕಿಡೋದು ಇಡ್ತೀನಿ. ಅಂದರೆ ನಮ್ಮ ಬುದ್ಧಿ ನಮ್ಮ ರಾಗದ್ವೇಷಗಳನ್ನು ಬಿಟ್ಟು, ವಸ್ತುವನ್ನು ನೋಡುವುದು ಬಿಟ್ಟು, ಈ ಎರಡನ್ನು ಪಕ್ಕಕ್ಕಿಟ್ಟು ಗುರುಗಳು ಹೇಳಿರುವ ಭಾವದಲ್ಲೇ ಮುಳುಗಿರುತ್ತದೆ. ಅವರು ಪವಿತ್ರ ಎಂದು ಹೇಳಿದರು, ಪವಿತ್ರ ಭಾವ ಇಟ್ಕೊ. ನೀವು ಇದು ಅಲ್ಲ ಎಂದು ಹೇಳಿದರು, ಆಯಿತು ಪಕ್ಕಕ್ಕಿಡು. ಇದರಿಂದ ಏನಾಗ್ತದೆ? ನಿಮ್ಮ ದೃಷ್ಟಿ ಶಾಸ್ತ್ರೀಯ ದೃಷ್ಟಿ ಆಗಿಬಿಡ್ತದೆ. ಶಾಸ್ತ್ರ ದೃಷ್ಟಿ, ಅವರು ಹೇಳಿದ್ದೇ ನಮ್ಮ ದೃಷ್ಟಿ.
ಶಾಸ್ತ್ರ ಒಳ್ಳೆಯದು ಹೇಳ್ತು, ಆಯಿತು ಒಳ್ಳೆಯದು ಇಟ್ಕೊಳ್ತೀವಿ. ಬೇಡ ಎಂದು ಹೇಳ್ತು, ಆಯಿತು ಬೇಡ ಹೇಳ್ತೀವಿ. ಅಂದರೆ ನಮ್ಮ ದೃಷ್ಟಿ ರಾಗದ್ವೇಷ ದೃಷ್ಟಿ ಬಿಟ್ಟು ಶಾಸ್ತ್ರದ ಹೇಳಿಕೆಯೇ ನಮ್ಮ ದೃಷ್ಟಿಯಾಗಿಬಿಡ್ತದೆ. ಕೆಲವು ದಿವಸ ಹೀಗೆ ಮಾಡ್ತಾ ಮಾಡ್ತಾ ಎರಡಾಗುತ್ತದೆ. ಶಾಸ್ತ್ರ ಮೇಲೆ ನಮಗೆ ನಂಬಿಕೆ ಗಟ್ಟಿ ಆಗ್ತದೆ. ನಮ್ಮ ವೈಯಕ್ತಿಕ ರಾಗದ್ವೇಷದಿಂದ ನೋಡುವುದು ಬಿಡ್ತೀವಿ. ನಮಗೆ ಇಷ್ಟ ಅದರಿಂದ ಮಾಡ್ತೀವಿ, ಅದು ಬಿಡ್ತೀವಿ. ಅವರು ಹೇಳಿದ್ದರು ಅದರಿಂದ ಮಾಡ್ತೀವಿ. ಅಂದರೆ ನಮ್ಮ ದೃಷ್ಟಿ ಶಾಸ್ತ್ರಕ್ಕೆ ಅನುಗುಣವಾಗಿ ಶಾಸ್ತ್ರ ದೃಷ್ಟಿಯನ್ನೇ ಮಾಡಿಕೊಂಡು ಬಿಡ್ತೀವಿ. ನಮ್ಮ ವೈಯಕ್ತಿಕ ಅಭಿಮಾನ ಅಹಂಕಾರ ದೃಷ್ಟಿ ಮಮಕಾರ ದೃಷ್ಟಿ ಬಿಟ್ಟು ಬಿಡ್ತೀವಿ. ನಮ್ಮ ರಾಗದ್ವೇಷ ದೃಷ್ಟಿ ಮಮಕಾರ ದೃಷ್ಟಿ ನಮ್ಮ ಅಭಿಮಾನ ಅಹಂಕಾರ ದೃಷ್ಟಿ ಬಿಟ್ಟು ಶಾಸ್ತ್ರ ದೃಷ್ಟಿಯೇ ನಮ್ಮ ಮನಸ್ಸಿನಲ್ಲಿ ಹಿಡ್ಕೊಂಡು ಬಿಡ್ತೀವಿ. ಇದರಿಂದ ನಮ್ಮ ಮನಸ್ಸು ಶುದ್ಧವಾಗ್ತದೆ. ನೋಡಿದೆ, ಶಾಸ್ತ್ರೀಯ ಪ್ರಕ್ರಿಯೆ ನೋಡು, ಅದರಿಂದ ಹೇಗೆ ಆಚರಿಸುವುದು ಮತ್ತು ನಮ್ಮ ಮನಸ್ಸು ಹೇಗೆ ಲಾಭವಾಗುತ್ತದೆ. ನಮ್ಮ ದೃಷ್ಟಿ ಬಿಟ್ಟು ಅವರು ಹೇಳಿದ್ದೇ ಮಾಡ್ತೀವಿ. ಅಂದರೆ ಈಗ ಇನ್ನು ಮೇಲೆ ಯಾವ ವಸ್ತುವನ್ನು ನಮ್ಮದು ನೋಡಲ್ಲ. ಈ ಇನ್ನೊಂದು ಉದಾಹರಣೆ ಹೇಳ್ತೀನಿ ನೋಡಿ. ಈ ಪ್ರಪಂಚವನ್ನು ಭಗವಂತನ ದೃಷ್ಟಿಯಿಂದ ನೋಡು, ನಿಮ್ಮ ದೃಷ್ಟಿಯಿಂದ ನೋಡಬೇಡ. ಭಗವಂತನಿಗೆ ಪ್ರಪಂಚ ಏನು ಅನಿಸುತ್ತದೆ ನೋಡು, ಒಳ್ಳೆಯದು ಅನಿಸುತ್ತದೆ, ಕೆಟ್ಟದ್ದು ಅನಿಸುತ್ತದೆ, ಎಲ್ಲವೂ ತಾನೇ. ಅದರಿಂದ ತನಗೆ ಪ್ರಪಂಚ ಎಲ್ಲ ವಸ್ತು ಮೇಲೆ ಎಲ್ಲ ವ್ಯಕ್ತಿ ಮೇಲೆ ಪ್ರೀತಿ, ಯಾರ ಮೇಲೆ ವಿರೋಧವಿಲ್ಲ. ಏಕೆ? ಎಲ್ಲರೂ ತಾನೇ. ಆದ್ದರಿಂದ ನಾವು ನಮ್ಮ ದೃಷ್ಟಿಯಿಂದ ನೋಡ್ತೀವಿ. ನಮ್ಮ ಅಂದರೆ ಜೀವ, ಕರ್ತ ಭೋಕ್ತ. ಈ ಜೀವ ದೃಷ್ಟಿಯಿಂದ ನೋಡುವುದು ಬಿಟ್ಟು ಈಶ್ವರನ ದೃಷ್ಟಿಯಿಂದ ನೋಡಿದರೆ ಈಶ್ವರನಿಗೆ ಎಲ್ಲ ಜಗತ್ತು ತಾನೇ, ಎಲ್ಲವೂ ಆನಂದವೇ. ಆ ದೃಷ್ಟಿಯನ್ನು ನಾವು ಹೆಚ್ಚೆಚ್ಚು ಪಡ್ಕೊಳ್ತಾ ಈ ವ್ಯಕ್ತಿ ನೋಡಿದಾಗ ಈ ವ್ಯಕ್ತಿಯನ್ನು ನಾವು ಹತ್ತಿರವಿರಬೇಕಾ ದೂರವಾಗಿಡಬೇಕಾ? ಭಗವಂತ ನೋಡ್ಕೊ. ಭಗವಂತ ಏನು ಮಾಡ್ತಾನೆ? ಭಗವಂತ ಯಾರನ್ನು ದೂರ ಮಾಡಲ್ಲ, ಯಾರನ್ನು ದ್ವೇಷ ಮಾಡಲ್ಲ. ಆಯಿತು, ಭಗವಂತನ ದೃಷ್ಟಿ ನಾವಿಟ್ಕೊಂಡು ನಾವು ಯಾರನ್ನು ದ್ವೇಷ ಮಾಡುವುದಿಲ್ಲ, ಯಾರ ಮೇಲೂ ಕೋಪ ಮಾಡುವುದಿಲ್ಲ. ಅಂದರೆ ನಮ್ಮ ದೃಷ್ಟಿ ನಿಧಾನವಾಗಿ ಭಗವದ್ ದೃಷ್ಟಿ ಆಗಿಬಿಡ್ತದೆ. ನಮ್ಮ ವೈಯಕ್ತಿಕ ದೃಷ್ಟಿ ಹೋಗುತ್ತದೆ, ಕರಗಿ ಹೋಗ್ತದೆ. ಹೀಗೆ ಶಾಸ್ತ್ರೀಯ ದೃಷ್ಟಿ ಬರಬೇಕು, ನಮ್ಮ ವೈಯಕ್ತಿಕ ರಾಗದ್ವೇಷ ದೃಷ್ಟಿ ಬಿಡಬೇಕು, ಅಥವಾ ಭಗವದ್ ದೃಷ್ಟಿ ಬರಬೇಕು. ಇದೇ ನಿಧಾನವಾಗಿ ನಮ್ಮ ಮನಸ್ಸಿನಲ್ಲಿರುವಂಥ ನಮ್ಮ ದೃಷ್ಟಿಯಿಂದ ನೋಡುವುದೆಲ್ಲ ಕೆಲವು ದಿವಸಕ್ಕೆ ಹೋಗಿಬಿಡ್ತದೆ, ಕೆಲವು ತಿಂಗಳಿಗೆ 1-2 ವರ್ಷಕ್ಕೆ ನಮ್ಮ ದೃಷ್ಟಿ ಪೂರ್ತಿಯಾಗಿ ಅಳಿಸಿ ಹೋಗಿ ಕೇವಲ ಶಾಸ್ತ್ರೀಯ ದೃಷ್ಟಿ ಬಂದುಬಿಡ್ತದೆ. ಆ ಶಾಸ್ತ್ರವು ಏನು ಹೇಳ್ತದೆ ಅಂದರೆ, ಇವತ್ತು ಇದು ಒಳ್ಳೆಯದು ಹೇಳಿ ನಾಳೆ ಬೇಡ ಹೇಳ್ತದೆ, ಇವತ್ತು ಕೆಟ್ಟದು ಹೇಳಿ ನಾಳೆ ಮಾಡು ಅಂತ ಹೇಳ್ತದೆ. ಅಯ್ಯೋ, ಇದೇನಪ್ಪ ಅಂದರೆ ವಸ್ತು ಕಡೆ ನೋಡಬೇಡ, ವಸ್ತು ಮೇಲಿನಿಂದ ಯಾವುದು ಒಳ್ಳೆಯದು ಯಾವುದು ಕೆಟ್ಟದೆಂದು ಬುದ್ಧಿ ಬಿಡಿಸಿಬಿಡ್ತದೆ. ಇದು ಒಂದು ಸಲ, ಇಲ್ಲದಿದ್ದರೆ ಏನಾಗುತ್ತದೆ, ಇಸ್ಲಾಂ ಕ್ರಿಸ್ತು ಮತಗಳಲ್ಲಿ ಇದು ಒಳ್ಳೆಯದು ಎಂದು ಹೇಳಿಬಿಟ್ಟರೆ ಈಗ ಎಷ್ಟು ದಿವಸ ಆದರೂ ಇದೇ ಒಳ್ಳೆಯದೆಂದು ಹೇಳ್ಕೊಳ್ತಾರೆ. ಇದು ಕೆಟ್ಟದೆಂದು ಹೇಳಿಬಿಟ್ರೆ ಈಗ ಇವರನ್ನು ಹಿಂದೂಗಳನ್ನು ಸಾಯಿಸಬೇಕು, ಯಾಕಂದರೆ ಇವರು ಕೆಟ್ಟವರು ಅಂತ. ಒಬ್ಬನು ಕೆಟ್ಟವನೆಂದು ಹೇಳಿಬಿಟ್ರೆ ಈಗ ಅವರನ್ನು ನಿಜವಾಗಿ ಅವರು ಹಿಂಸೆ ಮಾಡ್ತಾರೆ, ಅನ್ಯಾಯ ಮಾಡ್ತಾರೆ, ಸಾಯಿಸ್ತಾರೆ, ಕ್ರೂರವಾಗಿ ಹಿಂಸೆ ಮಾಡ್ತಾರೆ. ಅವ್ರಿಗೆ ಏನು ದಯನೇ ಇಲ್ಲ. ಏಕೆ? ನಮ್ಮದು ಹೇಳಿದರೆ ಇವರು ಕೆಟ್ಟ, ನಾವು ಅಷ್ಟೇ ಕ್ರೂರ ಹಿಂಸೆ ಮಾಡ್ತೀವಿ. ಇಂಥದ್ದು ಒಂದು ದಿವಸ ಇದು ಒಳ್ಳೆಯದು ಎಂದು ಹೇಳಿದ್ದು ಈ ಸಂದರ್ಭದಲ್ಲಿ ಈಗ ಒಳ್ಳೆಯದು, ನಾಳೆ ದಿವಸ ಬದಲಾಯಿಸಿಬಿಟ್ರೆ ಒಳ್ಳೆಯದಲ್ಲ, ಅದು ಕೆಟ್ಟದ್ದು ಹೇಳ್ತದೆ. ಕೆಟ್ಟದ್ದು ಎಂದು ಹೇಳಿದ್ದು ಒಳ್ಳೆಯದು ಮಾಡ್ತದೆ, ಒಳ್ಳೆಯದೆಂದು ಹೇಳಿದ್ದು ಕೆಟ್ಟದ್ದು ಮಾಡ್ತದೆ. ಶಾಸ್ತ್ರ ಹೀಗೆ ಬದಲಾಯಿಸ್ತಾ ಇರುತ್ತದೆ, ದೇಶ ಕಾಲ ಪರಿಸ್ಥಿತಿ ಅನುಗುಣವಾಗಿ ಬದಲಾಯಿಸ್ತಾ ಇರುತ್ತೆ. ಇದರಿಂದ ಏನಾಗ್ತದೆ, ನಿಮಗೆ ಯಾವ ವಸ್ತು ಒಳ್ಳೆಯದು ಯಾವ ವಸ್ತು ಕೆಟ್ಟದೆಂಬ ಬುದ್ಧಿ ಬಿಟ್ಟು ಕೊನೆಗೆ ಶಾಸ್ತ್ರ ಹೇಳಿದ ದೃಷ್ಟಿಯಲ್ಲಿ ಎಲ್ಲವೂ ಒಂದೇ ಎಂದು ಬುದ್ಧಿ ಬಂದುಬಿಡ್ತದೆ, ಎಲ್ಲವೂ ಪರಮಾತ್ಮನೇ ಎಂದು. ಮೊದಲು ನಮ್ಮ ರಾಗದ್ವೇಷ ಬಿಡಿಸುವುದಕ್ಕೆ ಶಾಸ್ತ್ರ ಹೇಳಿದ್ದೇ ಇಟ್ಕೋ ಎಂದು ಹೇಳ್ತದೆ. ಶಾಸ್ತ್ರ ಹೇಳಿದ್ದೇ ಇಟ್ಕೊಳ್ತಾ ನಮ್ಮ ಬುದ್ಧಿ ಶಾಸ್ತ್ರಕ್ಕೆ ಅನುಗುಣವಾಗಿ ಬದಲಾಯಿಸ್ಕೊ. ಹಾಗೆ ಮಾಡ್ತಾ ಕೆಲವು ದಿವಸಕ್ಕೆ ಯಾವುದು ಒಳ್ಳೆಯದು ಕೆಟ್ಟದಲ್ಲ, ಎಲ್ಲವೂ ಬ್ರಹ್ಮವೇ ಎಂದು ಕೊನೆಗೆ ಹೇಳಿಬಿಡ್ತದೆ. ಆಯ್ತಪ್ಪ, ಎಲ್ಲವೂ ಪರಮಾತ್ಮನೇ ಎಂದು ಇಟ್ಕೊಂಡು ಬಿಡ್ತದೆ. ಹೀಗೆ ನಿಧಾನವಾಗಿ ನಮ್ಮ ದೃಷ್ಟಿಯನ್ನು, ಮನಸ್ಸಿನ ಸಂಸ್ಕಾರವನ್ನು ನಾನು ನನ್ನದು ಒಳ್ಳೆಯದು ಕೆಟ್ಟದೆಂಬ ಬುದ್ಧಿಯಿಂದ ಬದಲಾಯಿಸಿ ಎಲ್ಲವೂ ಪರಮಾತ್ಮಮಯ ಎಂದು ಮಾಡಿಬಿಡುತ್ತದೆ. ಇದು ಶಾಸ್ತ್ರೀಯ ಪ್ರಕ್ರಿಯೆ. ಈ ಮಡಿಗಳು ನಿಯಮಗಳು ಏಕೆ ಅಂದರೆ, ಮೊದಲು ಪುಣ್ಯ ಆಗಬೇಕು, ಮನಸ್ಸಿಗೆ ಇಂದ್ರಿಯಕ್ಕೆ ನಿಗ್ರಹ ಬರಬೇಕು, ರಾಗದ್ವೇಷಗಳು ಬಿಡಬೇಕು, ಅಭಿಮಾನ ಅಹಂಕಾರಗಳು ಬಿಡಬೇಕು, ಕೊನೆಗೂ ಎಲ್ಲವೂ ಪರಮಾತ್ಮ ಎಂದು ಅನಿಸಬೇಕು. ಈ ಮೂರಿನಕ್ಕೋಸ್ಕರ ಇದೆಲ್ಲ ಮಾಡಿದ್ದು. ಈ ನಿಯಮಗಳನ್ನು ಮಾಡಿದ್ದು ಇದಕ್ಕೋಸ್ಕರ ಅಲ್ಲ, ಇದು ನಿಯಮ. ಈ ನಿಯಮ ಹೇಳಿದ ನಂತರ ಈಗ ಉದಾಹರಣೆಗಳು ಹೇಳ್ತಾರೆ. ದೇಶಕಾಲಾದಿಭಾವಾನಾಂ ವಸ್ತೂನಾಂ ಮಮ ಸತ್ತಮ
ಗುಣದೋಷವು ವಿಧೀಯೇತೆ ನಿಯಮಾರ್ಥಂ ಹಿ ಕರ್ಮಣಾಂ. ಇದು ದೇಶಕಾಲಾದಿ ಭಾವಾನಾಂ ವಸ್ತೂನಾಂ. ದೇಶ ಕಾಲ ವಸ್ತುಗಳಿಗೆ ಗುಣ ದೋಷ. ಇದು ಒಳ್ಳೆಯ ದೇಶ, ಒಳ್ಳೆಯ ಕಾಲ, ಏನದು ಒಳ್ಳೆಯ ವಸ್ತು, ಅಥವಾ ಇದು ಕೆಟ್ಟ ದೇಶ, ಕೆಟ್ಟ ಕಾಲ, ಕೆಟ್ಟ ವಸ್ತು ಎಂಬುದು ಆಯಾ ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಹೇಳ್ತಾರೆ. उदाहरण की नोड़ी, ये केवल शरीर की ही बात नहीं बल्कि देश काल आदि की भी बात है. ಈ ವಸ್ತು ನಿನ್ನದಂದಿಟ್ಕೋ, ಆಯಿತು, ಶಾಸ್ತ್ರ ಹೇಳಿತು, ಅದರಿಂದ ಬಳಸ್ಕೊಳ್ತೀವಿ. ಇದು ಬೇಡ, ಮುಟ್ಟಬೇಡ. ನಮ್ಮ ಶಾಸ್ತ್ರ ಹೇಳ್ತದೆ ನೋಡಿ, ಈ ತಿಂಗಳು ಅವ್ರ ಮುಖ ನೋಡಬಾರದು, ಈ ಊರಿನಲ್ಲಿರಬಾರದು, ಬೇರೆ ಊರಿಗೆ ಹೋಗ್ತಾರೆ. ಈ ತಿಂಗಳು ಇಲ್ಲೇ ಇರಬೇಕು, ಬಿಟ್ಟು ಹೋಗಬಾರದು. ಈಗ ಈ ತಿಥಿಯಲ್ಲಿ ಇಲ್ಲೇ ಇರಬೇಕು, ಈ ತಿಥಿಯಲ್ಲಿ ಇಲ್ಲಿರಬಾರದು. ಅಂದರೆ ಕಾಲದಲ್ಲಿಯೂ ನಿಯಮಗಳು ಮಾಡಿಬಿಡ್ತದೆ. ಇದರಿಂದ ಏನಾಗ್ತದೆ, ನಮ್ಮ ದೃಷ್ಟಿ ಶಾಸ್ತ್ರೀಯ ದೃಷ್ಟಿ ಆಗುತ್ತೆ. ಇದು ಶರೀರ ವಿಷಯದಲ್ಲೇ ಅಲ್ಲ, ದೇಶ ಕಾಲ ವಸ್ತು ಎಲ್ಲ ವಿಷಯದಲ್ಲಿಯೂ ಹೀಗೆ ಮಾಡ್ತದೆ. ಕೇವಲ ಶರೀರ ಕಿ ಬಾತ್ ಹಿ ನಹಿ ಬಲ್ಕಿ ದೇಶ ಕಾಲ್ ಆದಿ ಕಿ ಭಿ ಬಾತ್ ಹೈ. ಮಾನೆ ಸ್ಥಾನ ಹೈ ತೋ ದೇಶ ಉತ್ತರ, ದೇಶಕ್ಕೆ ಇದು ಉತ್ತರ ದಕ್ಷಿಣ ಹೇಳ್ತದೆ. ಉತ್ತರ ದಕ್ಷಿಣ ಎಲ್ಲಿದೆ ಅಪ್ಪ? ನಾವು ಇಲ್ಲಿದ್ದರೆ ಏನಾಗುತ್ತದೆ, ಬೆಂಗಳೂರು ಎಲ್ಲಿದೆ, ಪೂರ್ವಕ್ಕಿದೆಯಾ? ಅಲ್ಲ, ಆ ಸೈಡ್ ಆಗಲ್ಲ, ಈ ಸೈಡ್ ಆಗ್ತದೆ. ನಾವು ಸ್ವಲ್ಪ ಇದ್ದರೆ ಈ ಕಾರ್ನರ್ಗೆ ಆಗಬಹುದು. ನಾವು ಈ ಸೈಡ್ ಹೋಗ್ತಾ ಇದ್ದೀವಲ್ಲ, ಮಂಗಳೂರು ಈ ಸೈಡ್ಗೆ, ಈ ಸೈಡ್ ಹೋಗ್ತಾ ಇದ್ವಿ. ಬೆಂಗಳೂರು ನಾನು ಹೇಳ್ತಾ ಇದ್ದೆ, ನೀವು ಬೆಂಗಳೂರು ಪೂರ್ವಕ್ಕೆ ಆಗ್ತದೆ. ಬೆಂಗಳೂರು ಗೊತ್ತು, ಬೆಂಗಳೂರಲ್ಲ, ನಾನು ಬೆಂಗಳೂರು ಹೇಳಿದ್ದೀನಿ. ಈ ಬೆಂಗಳೂರು ಈ ಸೈಡ್ ಆಗ್ತದೆ, ಬೆಂಗಳೂರು ಪೂರ್ವಕ್ಕೆ ಆಗ್ತದೆ. ಈ ದಿಕ್ಕುಗಳು ನಾವೆಲ್ಲಿಂದ ನೋಡಿದರೆ ಏನಾಗುತ್ತದೆ, ಬೆಂಗಳೂರು ಉತ್ತರಕ್ಕಿದೆ ಎಂದು ಹೇಳ್ತಾರೆ. ಬೆಂಗಳೂರಿಗೂ ನೋಡಿದರೆ ಏನಾಗುತ್ತದೆ, ಇನ್ನು ಹೈದರಾಬಾದ್ ಉತ್ತರಕ್ಕಾಗ್ತದೆ. ಹೈದರಾಬಾದ್ಗೂ ನೋಡಿದರೆ ಏನಾಗ್ತದೆ, ಇನ್ನು ದಿಲ್ಲಿ ಉತ್ತರಕ್ಕಾಗ್ತದೆ. ಉತ್ತರ ಅಂದರೆ ಏನಪ್ಪ? ಇಲ್ಲಿರುವವರಿಗೆ ಹೈದರಾಬಾದ್ ಉತ್ತರ ದಿಕ್ಕಕ್ಕಿದೆ ಎಂದು ಹೇಳ್ತಾರೆ. ಹೈದರಾಬಾದಿನವರು ಉತ್ತರ ಅಂದ್ಕೊಳ್ತಾರೆ, ಹೈದರಾಬಾದ್ ನಾವು ದಕ್ಷಿಣ ಎಂದು ಅಂದ್ಕೊಳ್ತಾರೆ. ಅದು ದಿಲ್ಲಿ ಉತ್ತರ ಇದೆ. ಈ ಉತ್ತರ ದಕ್ಷಿಣ ಏನಿದೆಪ್ಪ, ಹೋಲಿಕೆ. ಇದಿಟ್ಕೊಂಡು ನೋಡಿದರೆ ಇದು ಉತ್ತರ ಆಗುತ್ತದೆ, ಇನ್ನೊಂದು ಇಟ್ಕೊಂಡು ನೋಡಿದರೆ ಇದೇ ಉತ್ತರ ಆಗುತ್ತದೆ. ಉತ್ತರ ದಕ್ಷಿಣ ಎನ್ನುವುದೆಲ್ಲ ಕಲ್ಪಿತ ಅಲ್ಲ. ಆದ್ದರಿಂದ ದೇಶ ಕಾಲ ಆದಿ ಕಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಹೇನ ತೋ ಯಹ ಜೋ ಆಕಾಶ ಈ ಅನಂತ ಆಕಾಶದಲ್ಲಿ ಉತ್ತರ ದಕ್ಷಿಣ ಎಲ್ಲಿ? ನಿಜವಾಗಿ ನೋಡಿದರೆ ಎಲ್ಲವೂ ಪರಮಾತ್ಮನೇ. ಆದರೆ ಒಂದು ಸಂದರ್ಭದಲ್ಲಿ ಇದು ಉತ್ತರ ದಕ್ಷಿಣ ಹೇಳ್ತದೆ. ನೀವು ಶಾಸ್ತ್ರ ಹೇಳಿದ್ದು ಮಾಡಿದ್ದರೆ ನಮಗೆ ಗುರುಗಳ ಆಜ್ಞೆ ಮಾಡಿದೆ ಎಂದು ಅನಿಸಬೇಕು ಅಲ್ಲವೇ? ಗುರುಗಳ ಆಜ್ಞೆ ಅಂದರೆ ಭಕ್ತಿಯಿಂದ ಮಾಡಬೇಕು. ಜನರಿಗೇನು ಹೇಳ್ತಾರೆ, ಸಾಮಾನ್ಯವಾಗಿ ಹೇಳಿಬಿಟ್ರೆ ಮಾಡ್ಕೋ ನೀನೇ ಸಾಧನ ಅಂತ. ಒಬ್ಬನು ಬರ್ತಾನೆ, ಗುರುಗಳೇ ನಾನು ಆಧ್ಯಾತ್ಮಿಕ ಸಾಧನ ಮಾಡಬೇಕು. ಆಯಿತು, ಮಾಡ್ಕೋ ಅಂತ ಹೇಳಿ. ಮಾಡ್ಕೊ ಅಂದರೆ ಏನು ಮಾಡಬೇಕು? ಇಷ್ಟು ಬಂದಂತೆ ಮಾಡ್ಕೋ ಸಾಕು. ತಾನು ಇಷ್ಟು ಬಂದಂತೆ ಮಾಡಿಕೊಂಡ್ರೆ ಆಧ್ಯಾತ್ಮಿಕ ಸಾಧನ ಆಗ್ತದೆ. ಪೂರ್ವಕ್ಕೆ ಮುಖ ಮಾಡು, ಅಯ್ಯೋ ಗುರುಗಳು ಹೇಳಿದ್ದಾರಲ್ಲ ಎಂದು ಪೂರ್ವಕ್ಕೆ ಮುಖ ಮಾಡು. ಪೂರ್ವದಲ್ಲೇನಿಲ್ಲ ವಿಶೇಷ, ಗುರುಗಳ ಆಜ್ಞೆಯಲ್ಲಿ ವಿಶೇಷ. ಪೂರ್ವಕ್ಕೆ ಎಂದು ಹೇಳಿದ್ದು ಗುರುಗಳ ಆಜ್ಞಾ, ಶಾಸ್ತ್ರದ ಆಜ್ಞಾ. ಶಾಸ್ತ್ರದ ಆಜ್ಞದಿಂದ, ಶಾಸ್ತ್ರವೇ ಪರಮಾತ್ಮ ರೂಪ. ಆ ಆಜ್ಞದಿಂದ ನಾನು ಪರಮಾತ್ಮನ ಆಜ್ಞೆ ಮಾಡ್ತಾ ಇದ್ದೇನೆ ಎಂದು ಭಕ್ತಿಯಿಂದ ಪೂರ್ವಕ್ಕೆ ಮುಖ ಮಾಡ್ತಾರೆ. ಪೂರ್ವದಲ್ಲಿ ಏನಿದೆ, ದಕ್ಷಿಣ ಪೂರ್ವ ಉತ್ತರದಲ್ಲಿ ಅಲ್ಲದಲ್ಲಿ ಅದೇ ಇದೆ. ಶಾಸ್ತ್ರ ಆಜ್ಞೆ ಕೊಡುವುದರಿಂದ ಮಾಡ್ತೀವಿ ಅಷ್ಟೇ, ಆಜ್ಞೆದಲ್ಲಿದೆ. ಹಾಗೆ आकाश है, अवकाश है, वहाँ ये कल्पना की गई कि जहाँ हम बैठे हैं उसके सामने वाला भाग पूर्व है और ನಾವಿಲ್ಲಿ ಕುಳಿತಿರುವ ಜಾಗ ಈ ಮುಂದೆ ಇದ್ದರೆ ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ, ಇದು ಉತ್ತರ ಎಂದು ಹೇಳಿದರು. ನೀವು ಇಲ್ಲಿಂದ ಅಲ್ಲಿ ಹೋಗಿ ಕೂತಿರು. ಈಗ ಇವತ್ತು ಕೂತಿದ್ದು ಏನಾಗುತ್ತದೆ, ನೀವು ಅಲ್ಲಿ ಕೂತಿದ್ದರೆ ಇದು ಪಶ್ಚಿಮ ಆಗಿಬಿಡ್ತದೆ, ನೀವು ಅಲ್ಲಿ ಕೂತಿದ್ದರೆ ಇದೇ ದಕ್ಷಿಣ ಆಗುತ್ತದೆ. ನಾನು ಇಲ್ಲಿದ್ದು ನನ್ನ ರೂಮ್ ದಕ್ಷಿಣ ಆಯಿತು, ಅದು ರೂಮ್ನಲ್ಲಿ ಕೂತಿದ್ದರೆ ಆ ರೋಡ್ ದಕ್ಷಿಣ ಆಗುತ್ತದೆ. ಯಾವುದು ದಕ್ಷಿಣಪ್ಪ? ತಾತ್ಕಾಲಿಕ ಅಷ್ಟೇ, ತಾತ್ಕಾಲಿಕವೇ ಹೊರತು ನಿಜವಾಗಿಲ್ಲ. ಬಟ್ ಇಷ್ಟರಲ್ಲೇ ತಾತ್ಕಾಲಿಕದಿಂದಲೇ ನಿಮಗೆ ನಿಯಮ ಆಗುತ್ತದೆ. ಈ ನಿಯಮದಿಂದ ನಿಮ್ಮ ಸಾಧನೆ ಆಗುತ್ತದೆ, ಸಾಕು. ಸಾಧನಕ್ಕೋಸ್ಕರ ಹೇಳಿದ್ದಷ್ಟೇ. तो हमारा जो उत्तर है वो दूसरे को जो सामने बैठा है दक्षिण हो गया ಅಲ್ಲವೇ? ನನಗೆ ಇದು ರೈಟ್ ಸೈಡ್ ಇದೆ ಅಂದರೆ ನಿಮಗೇನಾಗ್ತದೆ, ನಿಮಗೆ ಲೆಫ್ಟ್ಗೆ ಆಗ್ತದೆ, ಅವಳಿಗೇನೋ ಹಿಂದಿಗೆ ಆಗುತ್ತದೆ. ನೋಡಿ, ಒಬ್ಬರಿಗೆ ಉತ್ತರ, ಒಬ್ಬರಿಗೆ ದಕ್ಷಿಣ, ಒಬ್ಬರಿಗೆ ಮುಂದೆ ಹಿಂದೆ ವ್ಯತ್ಯಾಸ ಏಕೆ? ನೀವು ನೋಡುವ ಆಯಾ ದೃಷ್ಟಿಯಿಂದ ಒಂದೊಂದು ಬಗೆ ಆಗಿಬಿಡ್ತದೆ. तो कहीं धुरी डाली गई है और यहाँ से पूर्व पश्चिम उत्तर दक्षिण समझना सबका सब धरती की उपाधि से होता है. ಇದೆಲ್ಲ
ನೀವು ಕುಳಿತಿರುವ ಜಾಗದಿಂದ ಹೋಲಿಸಿದ್ದರೆ ಈ ವ್ಯತ್ಯಾಸಗಳು. ಪರಮಾತ್ಮ ಸರ್ವವ್ಯಾಪಕನಿಗೆ ಯಾವುದು ಉತ್ತರ, ಯಾವುದು ದಕ್ಷಿಣ? ನಾವು ಪರಮಾತ್ಮಕ್ಕೆ ಪೂರ್ವ, ಉತ್ತರ, ದಕ್ಷಿಣ ಇರುತ್ತದೆ. ನಾವು ಹೇಳ್ತೀವಿ ಪೂರ್ವಕ್ಕೆ ದೇವತರು ಇರುತ್ತಾರೆ ಅಂದರೆ ದೇವತರಂದರೆ ಪರಮಾತ್ಮ ಪೂರ್ವಕ್ಕಿರ್ತಾನ, ದಕ್ಷಿಣಕ್ಕಿಲ್ಲವಾ, ಉತ್ತರದಲ್ಲಿಲ್ಲವಾ? ಪರಮಾತ್ಮಕ್ಕೆ ಉತ್ತರ ದಕ್ಷಿಣ ಇಲ್ಲ, ಎಲ್ಲ ತಾನೇ ಅಲ್ಲವೇ, ಎಲ್ಲ ತಾನೇ. ಆದರೆ ಅವರಿಗೆ ಹೇಳ್ತೀವಿ ನಿಯಮ, ತಪ್ಪಿರು ಉಸ್ಮೆ ದಕ್ಷಿಣ ದೇಶ ಅಶುದ್ಧ ಹೈ, ಅವರು ಉತ್ತರ ದೇಶ ಶುದ್ಧ ಹೈ. ಉತ್ತರವು ಪವಿತ್ರ ಹೇಳ್ತಾರೆ, ದಕ್ಷಿಣಕ್ಕೆ ಮುಖ ಮಾಡಬೇಡ, ದಕ್ಷಿಣವ ಪವಿತ್ರ, ದಕ್ಷಿಣ ಸೈಡ್ ಯಾವುದು ಮಾಡಬಾರ್ದು ಅಲ್ಲವೇ, ಯಾವುದೇ ಪಾರಾಯಣ ಮಾಡಬಾರ್ದು. ಪುಸ್ತಕ ನಾವು ಈ ಶಾಲೆ ಪುಸ್ತಕ ಓದುತ್ತಿದ್ದರೆ ದಕ್ಷಿಣಕ್ಕೆ ಮುಖವಾಗಿ ಓದಬೇಡ ಹೇಳ್ತಾರೆ. ಓದಿದ್ದರೆ ಏನಾಗ್ತದೆ, ಅಸುರರೆಲ್ಲ ಓದಿಬಿಡ್ತಾರೆ, ವಿದ್ಯೆ ಬರಲ್ಲ ಆಯ್ತೆಂದು ನಾವು ಹೀಗೆ ತಿರುಗುತ್ತಿದ್ವಿ. ಕೆಲವೊಮ್ಮೆ ಅಲ್ಲಿ ಜಾಗನೇ ಇಲ್ಲ, ಉತ್ತರಕ್ಕೆ ದಕ್ಷಿಣಕ್ಕೆ ಇದೆ, ಏನು ಮಾಡಬೇಕು? ಈಗ ತುಂಬ ಕಷ್ಟಪಟ್ಟು ಏನೋ ಮಾಡಿ ದಕ್ಷಿಣಕ್ಕೆ ಬೇಡ 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 ಹೇಳ್ತಾರೆ. ಈಗ ತಿರುಗಿ ಏನೋ ಮಾಡಿ ಅಡ್ಜಸ್ಟ್ ಮಾಡಬೇಕು, ಅಲ್ಲಿ ಜಾಗನೇ ಇಲ್ಲ, ಇಷ್ಟ ಜಾಗ ಇದೆ. ಕೆಲವೊಮ್ಮೆ ಹಾಗೆ ಮಾಡಬೇಕಾಗ್ತದೆ. ಇದೆಲ್ಲ ಶಾಸ್ತ್ರದ ಆಜ್ಞೆ. ಆದ್ದರಿಂದ ये कहाँ से करोगे बोले कि नहीं हम तो वैज्ञानिक द्वारा ಇದು ಮೈಕ್ರೋಸ್ಕೋಪ್ನಿಂದ ಟೆಸ್ಟ್ ಮಾಡಿ ಉತ್ತರದಲ್ಲಿ ಏನಿದೆ ದಕ್ಷಿಣದಲ್ಲಿ ಎಲ್ಲ ಕಡೆ ಅಂತ ಇದೆ, ಏನಿಲ್ಲ, ಎಲ್ಲವೂ ಪರಮಾತ್ಮನೇ. ಕಿತನಾ ಶುದ್ಧ ಹೈ ಅವ್ರು ಕಿತನಾ ಶುದ್ಧ ಹೈ ಐಸಾ ನಹಿ ಜಾನ್ ಸಕೋಗೆ ಬಾಬು. ಇದು ಉತ್ತರ ದಕ್ಷಿಣ ಎಂಬುದು ಭೌತಿಕ ವಸ್ತುವಿನಲ್ಲಿಲ್ಲ, ಶಾಸ್ತ್ರದ ಆಜ್ಞೆ ಮೇಲೆ ಇದೆ. ಬಹುತೋ ಶಾಸ್ತ್ರಕ್ಕೆ ರೀತಿ ಸೇ ಮಾನಾ ಹುವಾ ಹೈ, ಅಷ್ಟೇ, ಶಾಸ್ತ್ರ ಆಜ್ಞೆದಿಂದ ಒಪ್ಕೊಂಡಿದ್ದೆ. ವಸ್ತು ಸೇ ತತ್ವ ಸೇ ನಿಕಾಲಾ ಹುವಾ ನಹಿ. ಇದು ನೋಡಿ, ತತ್ವದಿಂದ ಬಂದಿದ್ದಲ್ಲ, वो तो शास्त्र की रीति से माना हुआ है और वस्तु से तत्व से निकला हुआ नहीं. तो शास्त्र में ವೃಂದಾವನ ಪವಿತ್ರ ಹೇಳ್ತಾರೆ. మరి ವೃಂದಾವನ ಒಂದು ಸಲ ದರ್ಶನ ಮಾಡಿದರೆ ಸರ್ವ ಪಾಪಗಳು ಹೋಗ್ತವೆ. ಅಲ್ಲೇ ಊರಿನಲ್ಲಿ ಹುಟ್ಟಿದವ್ರಿಗೆ ಎಷ್ಟಿರುತ್ತದೆ? ಕಾಶಿ ಒಂದು ಸಲ ಕಾಶ್ಯಾಂ ಮರಣಾನ್ಮುಕ್ತಿ, ಕಾಶಿ ದರ್ಶನ ಮಾಡಿಕೊಂಡರೆ ಸರ್ವ ಪಾಪಗಳು ಹೋಗ್ತವೆ. ಕಾಶಿಯಲ್ಲೇ ಹುಟ್ಟಿದ್ದರೆ ಅವ್ರಿಗೇನಾಗ್ತದೆ? ಅವ್ರಿಗೆ ಅಲ್ಲ ಪುಣ್ಯಾತ್ಮರಾಗ್ತಾರೆ. ಇವರಿಗಿಂತ ಭಯಂಕರ ಇದ್ದಾರೆ. ನೀವು ಕಾಶಿ ಇಲ್ಲಿ ಎಷ್ಟಿದ್ದಾರೋ ಪಾಪಾತ್ಮರು, ಅಲ್ಲಿ ದುಷ್ಟರು ಪಾಪಾತ್ಮರು ಭಯಂಕರ, ಕಳ್ಳರು ಎಲ್ಲ ಬಗೆ ಇದ್ದಾರೆ. ಇದು ಕಾಶಿ ಎಂದು ಗೊತ್ತು ಹೇಳ್ತಾರೆ, ಮತ್ತು ಅದೇ ಮಾಡ್ತಾರೆ. మరి ಅವರಿಗೆ ಪುಣ್ಯ ಬರ್ತದೆ? ಭಾವನಾ ಶಾಸ್ತ್ರ ಆಜ್ಞೆಯಿಂದ ಬರುತ್ತದೆ, ಇಲ್ಲದಿದ್ದರೆ ಬರಲ್ಲ. ಅದರಿಂದ ಕಾಶಿಯವರು ಏನು ತಿಳ್ಕೊಳ್ತಾರೆ ಗೊತ್ತಾ? ರಾಮೇಶ್ವರ ಅವ್ರಿಗೆ ಹುಚ್ಚಲ್ಲ. ನೀವು ಉತ್ತರಕ್ಕೆ ಹೋಗು, ಅವ್ರ ಮಾತಿಗೆ ನಾನು ರಾಮೇಶ್ವರ ನೋಡಿ ಬಂದೆ. ಇನ್ನೊಬ್ಬರು ಹೇಳ್ತಾನೆ, ಅಯ್ಯೋ ನಾನು ಹೋಗಲಿಲ್ಲ, ನಾನು ಹೋಗಬೇಕು ಎಂದು ಹೇಳ್ತಾರೆ. ನಾನು ರಾಮೇಶ್ವರ ನೋಡಿದೆ ಅಂದರೆ ಅವನು ದೊಡ್ಡವಾಗಿ ಅಮ್ಮೋ ರಾಮೇಶ್ವರ ನೋಡಿದರೆ ಅಂತೇಳಿ. ಅಂದರೆ ಕಾಶಿಯವರಿಗೆ ರಾಮೇಶ್ವರ ಮೇಲೆ ಇಡ್ತಾರೆ, ದಕ್ಷಿಣಾತ್ಯರಿಗೆ ಕಾಶಿ ನೋಡಬೇಕು ಎಂದು ಹೇಳ್ತಾರೆ. ತಮಿಳುನಾಡು ಅವರು ರಾಮೇಶ್ವರ ಇದ್ದೇ, ಬಟ್ ಇದಕ್ಕಿಂತ ಹೆಚ್ಚು ಅವರು ಕಾಶಿ ನೋಡ್ತಾರೆ. ಎಲ್ಲರೂ ಕಾಶಿ. ದಾಕ್ಷಿಣಾತ್ಯರಿಗೆ ಕಾಶಿ ಮೇಲೆ ಹುಚ್ಚು, ಉತ್ತರದವರಿಗೆ ರಾಮೇಶ್ವರ ಮೇಲೆ ಹುಚ್ಚು. ಅಂದರೆ ಯಾವುದೇ ಒಂದು ಭಾವನೆ ಇಟ್ಟರೆ ಅದು ನೀವು ಎಲ್ಲಕ್ಕಿಂತ ರಾಮೇಶ್ವರವೇ ದೊಡ್ಡದು. ನೀವು ಕಾಶಿ ನೋಡಿದ್ದೀವಿ, ಆದರೆ ರಾಮೇಶ್ವರ ನೋಡಿದ್ದವರೆಗೂ ನಿಮಗೆ ತೀರ್ಥಯಾತ್ರೆ ಪೂರ್ತಿ ಆಗಲ್ಲ. ನಿಮಗೆ ಕಾಶಿ ಪುಣ್ಯ, ಕಾಶಿ ವಾಸ ಮಾಡಿದ್ದರೂ ಪುಣ್ಯ ಬರಲ್ಲ. ನೀವು ರಾಮೇಶ್ವರ ನೋಡೋಕ್ಕೆ ಬರಲ್ಲ ಅಂದರೆ ಯೋಧಿ ಎಷ್ಟು ದೊಡ್ಡದೋ. ರಾಮೇಶ್ವರನಿಂದ ನಿಜವಾಗಿ ಪಾಪವೆಲ್ಲ ಹೋಗ್ತದೆ. ಭಕ್ತಿಯಿಂದ ಅಲ್ಲಿಂದ ಕಷ್ಟಪಟ್ಟು ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡ್ರೆ ಅಮ್ಮಯ್ಯ ಈಗ ನಮ್ಮ ದರ್ಶನ ಪೂರ್ಣವಾಯಿತು, ಸಾಧನ ಪೂರ್ಣವಾಯಿತು ಎಂದು ತಿಳ್ಕೊಳ್ತಾರೆ. ಅಂದರೆ ಜನರಿಗೆ ಒಂದು ಶಾಸ್ತ್ರದ ಆಜ್ಞೆಯಿಂದ ಭಾವನದಿಂದ ಆಯಿತು ಎಂದು ಅನಿಸುತ್ತೆ. ಬೃಂದಾವನವೇ ಪವಿತ್ರ ಅಂದರೆ ನಾವು ಇಲ್ಲಿಂದ ಬೃಂದಾವನ ಪವಿತ್ರ ಹೇಳ್ತೀವಿ. ಅಲ್ಲಿರುವವರಿಗೆ ಅಯ್ಯೋ ಬೃಂದಾವನ ಕೃಷ್ಣ ಇರುವುದರಿಂದ ಅಂತ, ಕೃಷ್ಣ ಇಲ್ಲವಲ್ಲ ಅಂದರೆ ಜನರೇನು ಹೇಳ್ತದೆ ಗೊತ್ತಾ? ಭಾಗವತದಲ್ಲಿ ನೀವು ಬೃಂದಾವನ ಈ ಸ್ಥೂಲ ಬೃಂದಾವನ ಅಲ್ಲ, ಇನ್ನೊಂದು ಸೂಕ್ಷ್ಮ ಬೃಂದಾವನ ಇದೆ. ಆವಾಗ ಅಲ್ಲಿ ರಾಸಲೀಲ ಈಗಲೂ ನಡೆಯುತ್ತಾ ಇದೆ ಎಂದು ಹೇಳ್ತಾರೆ. ಅದು ಎಲ್ಲಿದೆ? ನಿಮ್ಮ ಮನಸ್ಸಿನಲ್ಲಿದೆ ಹೇಳ್ತಾರೆ. ನೀವು ಈಗಲೂ ಭಕ್ತಿಭಾವದಿಂದ ನೋಡ್ಕೋ, ಈಗಲೂ ಬೃಂದಾವನದಲ್ಲಿ ರಾಸಲೀಲ ಎಂದಿಗೂ ನಡೆಯುತ್ತಾ ಇದೆ. ನೀವೆಲ್ಲೇ ಕುಳಿತುಕೊಂಡು ಅದೇ ಭಜನಾ ಜಪ ಧ್ಯಾನ ಕಥೆ ಕೇಳುತ್ತಾ ಅದರಲ್ಲೇ ಮುಳುಗಿದ್ದರೆ ನಿಮ್ಮ ಮನಸ್ಸು ಬೃಂದಾವನಕ್ಕೆ ಹೋಗುತ್ತದೆ. ನೀವು ಇಲ್ಲಿಂದಲೇ ಬೃಂದಾವನ ಅನುಭವ ಮಾಡಬಹುದು ಅಂತ. ಈಗ ಹೇಳು, ಎಲ್ಲಿದೆ ಬೃಂದಾವನ? ಅಷ್ಟೇ. ಭಕ್ತಿ ಎಲ್ಲಿರುತ್ತದೋ ಅಲ್ಲಿ ಭಗವಂತ ಇದ್ದಾನೆ. ಆಯಿತಾ? ಭಕ್ತಿ ಎಲ್ಲಿರುತ್ತದೋ ಅಲ್ಲಿ ಬೃಂದಾವನ ಇರುತ್ತದೆ. ಅಲ್ಲಿ ಹಾಗೆ ಹೇಳಿಬಿಟ್ರೆ ಇಲ್ಲೇ ಮಾಡ್ಕೊಳ್ತೀವಿ ಅಂದರೆ ಅಯ್ಯೋ ಅಷ್ಟೇ ಅಷ್ಟೇ ಅಲ್ಲ, ಅಷ್ಟೇ ಅಂದರೆ ಕಡೆಗಣಿಸಿಬಿಟ್ಟ. ಅದಕ್ಕೋಸ್ಕರ ಹೇಳ್ತಾರೆ, ಯಾರು ಕಡೆಗಣಿಸ್ತಾರೋ ಅಲ್ಲಿಗೆ ಹೋಗು ಹೇಳ್ತೀವಿ. ಅಲ್ಲಿ ಹೋದ ನಂತರ ಒಂದು ಸಲ ನೋಡಿದ ನಂತರ ಮನಸ್ಸಿಗೇನೋ ಅನುಭವ ಆಗ್ತದೆ. ಮತ್ತೆ ಬಿಟ್ಟು ಬಂದಾಗ ಅಯ್ಯೋ ಬಿಟ್ಟಿದ್ದೇವೆ ಅಂದರೆ ಪರವಾಗಿಲ್ಲ, ನೀವು ಮನಸ್ಸಿನಲ್ಲೇ ಇಟ್ಕೋ, ನಮಸ್ಕಾರ ಮಾಡ್ಕೋ. ನೀವು ಹೋಗುತ್ತಾ ಇದ್ದರೂ ಅಲ್ಲೇ ನಮಸ್ಕಾರ. ಇಲ್ಲಿ ಬಂದ ನಂತರನೂ ಅಲ್ಲಿಗೆ ಹೋದೆ, ಅಲ್ಲಿದೆ ಬೃಂದಾವನ, ಅಲ್ಲೇ ಇದೆ ಎಂದು ಮನಸ್ಸಿನಲ್ಲಿ ನೀವು ಅದನ್ನೇ ನೆನಪಿಸ್ಕೊಂಡ್ರೆ ಬೃಂದಾವನ ಎಲ್ಲಿದೆ? ಈಗ ನಿಮ್ಮ ಮನಸ್ಸಿನ ಭಾವನೆ ಎಲ್ಲಿದೆ?
ಆ ಭಾವನೆಯಲ್ಲೇ ಮುಳುಗಿದ್ದು ಅದೇ ಸ್ಮರಣ ಮಾಡುತ್ತಾ ಈಗ ನಾನು ಬೃಂದಾವನ ಭಾವನದಲ್ಲಿ ಅಲ್ಲೇ ಕಣ್ಣು ಮುಚ್ಚಿಕೊಂಡ್ರೆ ಬೃಂದಾವನದಲ್ಲೇ ಇದ್ದೀನಿ, ಈಗ ನನಗೆ ಯಾವುದೂ ಇಲ್ಲ, ಅದೇ ಕೃಷ್ಣ ಇಲ್ಲೇ ಇದ್ದಾನೆ, ರಾಧಾ ಗೋಪಿಕರು ಎಲ್ಲರೂ ಇದ್ದಾರೆ, ಓಹೋ ಎಲ್ಲ ಭಕ್ತರು ಇದ್ದಾರೆ, ಯಮುನಾ ನದಿ ಇದೆ, ಒಬ್ಬ ಋಷಿಗಳು ಎಲ್ಲ ಇದ್ದಾರೆ, ಬ್ರಹ್ಮದೇವನೂ ಇದ್ದಾನೆ, ದೇವತರು ಇದ್ದಾರೆ, ಅದೇ ಭಾವನೆ ಮಾಡಿ 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 ಇಟ್ಟರೆ ಮನಸ್ಸು ಶುದ್ಧವಾಗಿ ಬಿಡ್ತದೆ. ಏಕೆ? ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ನೀವು ಭಾವಶುದ್ಧಿ ಮಾಡಿಕೊಂಡ್ರೆ ಇಲ್ಲಿಗೆ ಬರ್ತಾನೆ. ಆದ್ದರಿಂದ ಬೃಂದಾವನ ಎಲ್ಲಿದೆ? ಭಾವನದಲ್ಲಿದೆ. ಭಾವಶುದ್ಧಿ ಎಲ್ಲಿ ಭಾವ ಪವಿತ್ರವಾಗ್ತದೋ ಅಲ್ಲಿದ್ದ. ನೋಡಿ, ಶಾಸ್ತ್ರೀಯ ಪ್ರಕ್ರಿಯೆ ಎಷ್ಟು ಚೆನ್ನಾಗಿ ಮಾಡಿದ್ದರು ಋಷಿಗಳು. ಅತ್ಯಂತ ಸಾಮಾನ್ಯರಿಗೆ ಭಗವದ್ ಭಕ್ತಿ ಆಗಬೇಕು, ಅತ್ಯಂತ ಸಾಮಾನ್ಯರಿಗೆ ಭಗವಂತನ ದರ್ಶನ ಆಗಬೇಕು. ಅದಕ್ಕೋಸ್ಕರ ನಾವು ನೋಡುತ್ತಿರುವ ಈ ಸ್ಥೂಲ ವಸ್ತುಗಳಲ್ಲೇ ಪರಮಾತ್ಮನ ದರ್ಶನ ಮಾಡಿಸಬೇಕು. ಇದಕ್ಕೆಲ್ಲ ಪ್ರಕ್ರಿಯೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಋಷಿಗಳು. तो वृंदावन, श्रीनाथ, गंगा तट आदि देश भजन करने के लिए उत्तम माना हुआ है. ಒಬ್ಬರು ರಮಣ ಮಹರ್ಷಿ ಹತ್ತಿರ ಹೋದರು. ಕಾಶ್ಯಾನ್ ಮರಣಾನ್ ಮುಕ್ತಿ ಎಂದು ಹೇಳಿದ್ದರೆ ಕಾಶಿಯಲ್ಲಿ ಮರಣಿಸಿದ್ದರೆ ಮುಕ್ತಿ ಆಗುತ್ತದೆ. ಜನರು ಕಾಶಿಯನ್ನು ತಮ್ಮಕ್ಕೆ ಸೇರಿಸ್ಕೊಳ್ತಾರೆ, ಲೌಕಿಕರು. ಏನೋ ಇಲ್ಲಿ ನೋಡಿ, ಯಾರು? ತುಂಗಾ ನದಿ ದಡದಲ್ಲಿ ಯಾವ ಎಷ್ಟು ಊರುಗಳಿವೆಯೋ, ತುಂಗಾಕ್ಕೆ ಹತ್ತಿರ ಇರುವ ಊರುಗಳಲ್ಲೆಲ್ಲ ಏನು ಹೇಳ್ತಾರೆ ಗೊತ್ತಾ? ಏನು ಹೇಳ್ತಾರೆ? ಗಂಗಾ ಸ್ನಾನಂ ತುಂಗಾ ಪಾನಂ ಎಂದು ಹೇಳ್ಕೊಳ್ತಾರೆ ಅವರಿಗೆ. ಏಕೆ? ತಮ್ಮ ತುಂಗಾ ಪ್ರಶಂಸ. ತುಂಗಾ ಪಾನ ಅಂದರೆ ತುಂಗಾ ನೀರು ತುಂಬ ಚೆನ್ನಾಗಿರುತ್ತದೆ, ಅಷ್ಟು ಸಿಹಿಯಾಗಿರುತ್ತದಂತೆ ತುಂಗಾ ನೀರು. ಅದರಿಂದ ತುಂಗಾ ಪಾನಂ ಗಂಗಾ ಸ್ನಾನಂ. ಗಂಗಾ ಸ್ನಾನವಿರಲಿ, ನೀವು ಗಂಗಾ ಸ್ನಾನ ಜೊತೆಗೆ ಏಕೆ ಸೇರಿಸಿದ್ದೀವಿ? ನೀವು ತುಂಗಾಪಾನ ಹೇಳ್ಕೊ, ಬಟ್ ಆ ಗಂಗಾ ಏಕೆ ಸೇರಿಸುವುದೇಕೆ? ಮಾತು ಹೇಳುವಾಗ ಗಂಗಾ ಸ್ನಾನ ತುಂಗಾಪಾನ, ಗಂಗಕ್ಕೆ ಏಕೆ ಜೋಡಿಸುವುದಪ್ಪ? ಅದಕ್ಕೆ ಜೋಡಿಸುವುದೇನು? ನಿಮ್ಮ ತುಂಗಾಪಾನ ಹೇಳ್ಕೊ ಸಾಕು, ಅವರು ಗಂಗಕ್ಕೆ ಜೋಡಿಸ್ತಾರೆ. ಏಕೆ? ಗಂಗಾ ಅಷ್ಟು ಪವಿತ್ರದ ನಮ್ಮ ತುಂಗಾ ಎಂದು ಹೇಳುವುದಕ್ಕೆ. ಏನೋ ಹಾಗೆ ಸರ್. ನಾನು ಗುಜರಾತ್ಗೆ ಹೋದೆ, ಅವರೇನು ಹೇಳ್ತಾರೆ ಗೊತ್ತಾ? ಕಾಶಿಮ ಮರಣ್ ಸೂರತ್ಮ ಜಮನ್ ಎಂದು ಹೇಳ್ತಾರೆ. ಜಮನ್ ಅಂದರೆ ಮರಾಠಿಯಲ್ಲಿ ಜೇವಣ್ ಹೇಳ್ತಾರೆ, ಗುಜರಾತ್ನಲ್ಲಿ ಜಮಣ್ ಅಂದರೆ ತಿನ್ನುವುದು. ಅಂದರೆ ಏನು ಹೇಳ್ತಾರೆ? ಕಾಶಿಮ ಮರಣ್, ಅದು ಗುಜರಾತಿ ಭಾಷೆ. ಕಾಶಿಮ ಮರಣ್ ಸೂರತ್ನ ಜಮಣ್ ಎಂದು ಹೇಳ್ತಾರೆ. ಜಮಣ್ ಅಂದರೆ ಸೂರತ್ನಲ್ಲಿ ಊಟ, ಕಾಶಿಯಲ್ಲಿ ಮರಣ. ಕಾಶಿ ಮರಣ ಎಂದು ಶಾಸ್ತ್ರದಲ್ಲಿದೆ, ಅದನ್ನು ಇದಕ್ಕೆ ಜೋಡಿಸಿಕೊಂಡರು. ಏಕೆ? ತಮ್ಮ ಸೂರತ್ತಿನ ಪ್ರಶಂಸೆ ಮಾಡುವುದಕ್ಕೆ. ಸೂರತ್ ಎಂದ ಒಂದು ನಗರ ಇದೆ ಗೊತ್ತಾ? ಸೂರತ್ ಅಂದರೆ ಉರ್ದುನಲ್ಲಿ ಮುಖ ಅಲ್ಲವೇ? ಸೂರತ್ ಅಂದರೆ ಮುಖ ಅದರದ್ದು ಆ ಅರ್ಥ ಅಲ್ಲ. ಸೂರತ್ ಅಂದರೆ ಒಂದು ಊರು, ದೊಡ್ಡ ಊರೇ, ನಗರ. ಅದು ಜಿಲ್ಲಾನೂ ಏನಾಗ್ತದೆ, ಜಿಲ್ಲಾ ಹೆಡ್ ಕ್ವಾರ್ಟರ್ ಅಂಥದ್ದು ಸೂರತ್ನ ಜಮನ್ ಎಂದು ಹೇಳ್ತಾರೆ. ಅಲ್ಲಿ ಹೋಗಿ ಒಂದು 4-6 ವಾರ ದಿವಸ ಇದ್ದೀವಿ. ಅಬ್ಬಾಬ್ಬ ಅವರ ಊಟಗಳು ನೋಡಬೇಕು, ಎಷ್ಟು ಬಗೆ ಊಟಗಳು ಮಾಡುತ್ತಾರಂದರೆ ಅಬ್ಬಾಬ್ಬಾ, ಅದು ತೈಲ, ಸ್ವೀಟು, ಏನು ಅದೆಲ್ಲ ತಿಂತಾ ಇದ್ದರೆ ಯಾರೂ ಅಲ್ಲಿ ತೆಳ್ಳಗನೇ ಇರೋದಿಲ್ಲ, ಎಲ್ಲರೂ ದಪ್ಪಗನೇ ಆಗಿಬಿಡ್ತಾರೆ. ಒಂದು ದಿವಸ 2 ದಿವಸಕ್ಕೆ ದಪ್ಪಗಾಗ್ತಾರೆ ಅಷ್ಟೇ. ಈಗ 3 ದಿವಸ ಇದ್ದರೆ ಈಗ ಅಲ್ಲಿಂದ ಬಾಗಿಲಿನಿಂದ ಹೋಗೋಕ್ಕಾಗಲ್ಲ ಅಷ್ಟೇ. ಏಕೆ? ಅವರು ಹೇಳ್ತಾರೆ ಸೂರತ್ನ ಜಮನ್ ಎಂದು ಹೇಳ್ತಾರೆ. ಇಲ್ಲೇ ಇರಿ ಹೇಳ್ತಾರೆ, ನಾವು ಒಳ್ಳೆಯದು ಊಟ ಸಾಕು ಆಯ್ತು ಅಂದರೆ, ಸ್ವಾಮೀಜಿ ನಿಮಗೆ ಗೊತ್ತಿಲ್ಲ, ಸೂರತ್ನಲ್ಲಿ ಊಟ ಮಾಡೋದಕ್ಕೆ ಸೂರತ್ಗೆ ಬರಬೇಕು. ನಾನು ಇದೆಲ್ಲ ಏಕಪ್ಪ ಇಷ್ಟಿಷ್ಟು ಮಾಡ್ತಾಯಿದ್ರಿ, ತಿಂದರೆ ನಿಮಗೆ ಪಾಠ ಕೇಳಬೇಕು, ನಾವು ಪಾಠ ಕೇಳುವುದಕ್ಕೆ ಬಂದಿದ್ದೀವಿ, ವೇದಾಂತ ಪಾಠ. ಇಷ್ಟು ತಿಂದರೆ ನಿದ್ದೆ ಬರ್ತಾ ಇದೆ, ಪಾಠ ಕೇಳೋಕ್ಕಾಗ. ಸೂರತ್ನ ಜಮನ್, ಸೂರತ್ ಸ್ಪೆಷಾಲಿಟಿ ಊಟ, ನೀವು ಇಲ್ಲಿ ಬಿಡಬಾರದು ಅಂತ ಹೇಳ್ತಾರೆ. ಸೂರತ್ನ ನಿಂತ್ಕೊಳ್ತು ಊಟನೇ ಮಾಡಬೇಕಂತ ಅದನ್ನು ನೋಡಿ ಅವರು ಹೇಳ್ತಾರೆ. ಇದೆಲ್ಲ ಆವಾಗ ರಮಣ ಮಹರ್ಷಿಗೆ ಕೇಳಿದ್ದಾರೆ. ಅದು ಬಿಡಿ, ರಮಣ ಮಹರ್ಷಿ ಹೇಳಿದ್ದಾರೆ, ಕಾಶಿಯಲ್ಲಿ ಮರಣವಾದರೆ ಮೋಕ್ಷ ಆಗ್ತದೆ ಅಂದರೆ, ಎಷ್ಟು ಪಾಪಾತ್ಮನಾದರೂ ಏನು ಪಾಪ ಗೀಪ ಲೆಕ್ಕ ಇಲ್ಲದೆ ಕಾಶಿಗೆ ಹೋಗಿ ಸತ್ತು ಹೋದರೆ ಸಾಕು, ಮೋಕ್ಷನೇ ಬಂದುಬಿಡ್ತದೆ, ಎಲ್ಲ ಪಾಪ ಹೋಗ್ತದ, ಎಷ್ಟು ಸುಲಭವಾಯಿತಲ್ಲ ಎಂದು ಹೇಳ್ತಾರೆ. ಆದ್ದರಿಂದ ಕಾಶಿಯಲ್ಲಿ ಮರಣವಾದರೆ ಮೋಕ್ಷವಾಗುತ್ತದಂತೆ ನಿಜವಾ ಎಂದು ಕೇಳಿದ್ದಾರೆ. ರಮಣ ಮಹರ್ಷಿ ಹೇಳಿದ್ದರು, ಕಾಶಿ ಅಂದರೆ ಏನೋ ಮೊದಲು ತಿಳ್ಕೊ, ಅದು ಗೊತ್ತಾಗ್ತದೆ, ಹೊಂದುತ್ತದೆ. ಕಾಶಿ ಅಂದರೆ ನಿಮ್ಮ ಆತ್ಮಜ್ಞಾನ, ನಾನು ನನ್ನದು ಅಭಿಮಾನ ಬಿಟ್ಟಿರುವಂಥ ಯಾವ ಭಕ್ತಿಭಾವದಿಂದ ಮನಸ್ಸಿದೆಯೋ ಅದು ಕಾಶಿ. ಅಲ್ಲಿ ಮರಣಿಸಿದ್ದರೆ ಅದು ಆಗುತ್ತದೆ. ಅವ್ರು ನೋಡಿ ಅವ್ರು ಹೇಗೆ ಅರ್ಥ ಮಾಡಿಬಿಟ್ಟರು. ನಿಮ್ಮ ಮನಸ್ಸು ಶುದ್ಧವಾಗಿ ಭಕ್ತಿಮಯವಾಗಿ ನಾನು ನನ್ನದು ಅಹಂಕಾರವಿಲ್ಲದ ಯಾವ ಮಾನಸಿಕ ಸ್ಥಿತಿ ಇದೆಯೋ ಅದು ಕಾಶಿ. ನೀವು ಅಲ್ಲಿ ಹೋದರೂ ಅವ್ರು ಹೇಳ್ತಾರೆ ಕಾಶಿಯಲ್ಲಿ ಮರಣಿಸಿದ್ದರೆ ಅಂದರೆ ಕಾಶಿ ಹೋಗಿ ಪಾಪ ಮಾಡಬಾರ್ದು. ಕಾಶಿಯಲ್ಲಿರುವಾಗ ಅದೇ ಭಕ್ತಿ ಭಾವದಲ್ಲಿ ನಾನು ನನ್ನದು ಅಭಿಮಾನ ಅಹಂಕಾರವಿಲ್ಲದೆ ಆ ಸ್ಥಿತಿಯಲ್ಲಿದ್ದರೆ ಆಗುತ್ತದೆ.
ಅದಾಗದೆ ಆ ಸ್ಥಿತಿಯಲ್ಲಿದ್ದರೆ ನೀವು ನಿಜವಾಗ ಕಾಶಿಗೆ ಬಂದಂತೆ. ನೀವು ಕಾಶಿಗೆ ಬಂದು ಹಿಂದಿನ ಪಾಪಗಳು ಈ ಪಾಪಗಳು ಎಲ್ಲ ಮಾಡುತ್ತಾ ಇದ್ದರೆ ಕಾಶಿಯಲ್ಲಿ ಮರಣದಿಂದ ನಿಮಗೆ ಆಗುವ ಪುಣ್ಯ ಕ್ಯಾನ್ಸಲ್ ಆಗುತ್ತದೆ. ಕಾಶಿಯಲ್ಲಿ ನಿಮಗೆ ಆಗತಕ್ಕಂಥ ಪುಣ್ಯ ಯಾವಾಗ ಆಗುತ್ತದೆ ಅಂದರೆ ಷರ್ತಿದೆ. ನೀವು ಬೇರೆ ಯಾವುದು ಪಾಪ ಮಾಡಬಾರದು, ಮನಸ್ಸಿನಲ್ಲಿ ಅಭಿಮಾನ ಅಹಂಕಾರ ಇಟ್ಕೊಳ್ಳಬಾರದು, ಪೂರ್ತಿ ಶರಣಾಗತಿ ಭಕ್ತಿಯಿಂದ ಶಿವನೇ ಸ್ಮರಣ ಮಾಡುತ್ತಾ ಇರಬೇಕು. ಆವಾಗ ಕಾಶಿ ಮರಣದಿಂದ ಆಗುತ್ತದೆ. ಅಂದರೆ ಕಾಶಿ ಅಂದರೆ ಸ್ಥೂಲ ಕಾಶಿ ಅಲ್ಲ, ಆ ಕಾಶಿ ಮನಸ್ಸಿಗೆ ಹತ್ತಬೇಕು. ಕಾಶಿ ಅಂದರೆ ಪವಿತ್ರತ. ಆ ಪವಿತ್ರವಾದ ಭಗವದ್ಭಾವ ಮನಸ್ಸುಗೂ ಹತ್ತಿದ್ದರೆ ಪೂರ್ಣ ಕಾಶಿ ವಾಸ ಆಗುತ್ತದೆ. ಅಷ್ಟು ಭಾವದಲ್ಲಿ ಮರಣಿಸಿದ್ದರೆ ಭಗವತ್ ಪ್ರಾಪ್ತಿ, ಕೈಲಾಸ ಪ್ರಾಪ್ತಿ ಆಗುತ್ತದೆ. ಕೈಲಾಸ, ವೈಕುಂಠ ನಿಮ್ಮ ಇಷ್ಟ ದೇವತೆ ಯಾರಿದ್ದರೆ ಅವರು. ಇನ್ನೊಬ್ಬರು ಹೇಳಿದರೆ ಹಾಗಾದರೆ ಆ ಮಾನಸಿಕವು ಇಲ್ಲೇ ಆಗಬಹುದೇ ಕಾಶಿ ಅಂತ. ಹೌದು, ಇಲ್ಲಿಯೂ ಆಗಬಹುದು. ಒಂದು ಮುಗಿಯಿತು, ಮನಸ್ಸು ಶುದ್ಧವಾಗಿದ್ದರೆ ಆಯ್ತಲ್ಲ, ಎಲ್ಲಿದ್ದರೆ ಅಲ್ಲಿ. ಇವರಿಗೆ ಸುಮ್ಮನೆ ಮನಸ್ಸು ಶುದ್ಧಿ ಮಾಡ್ಕೊ ಅಂದರೆ ಅವರು ಹೇಳಲ್ಲ. ಕಾಶಿ ಹೆಸರಿಟ್ಟು ಅಲ್ಲಿಗೆ ಹೋಗಿ ಮಾಡ್ಕೊ ಅಂದರೆ ಅಮ್ಮ ಮಾಡ್ತಾರೆ. ನೋಡು, ಕಾಶಿಯಲ್ಲೇ ಮರಣವಾದ ಆಗುತ್ತದೆ, ಅಯ್ಯೋ ನಾನು ಕಾಶಿಗೆ ಹೋಗ್ತೇನೆ, ಹೋದ ನಂತರ ಅಲ್ಲಿದ್ದರೆ ನನಗೆ ಇಲ್ಲೇ ಇರ್ತೀನಿ, ಸತ್ತು ಹೋಗುವವರೆಗೂ ನನಗೆ ಮೋಕ್ಷ ಆಗ್ತದೆ ಅಂದರೆ, ನೋಡು ಇಲ್ಲೇ ಇದ್ದರೆ ಆಗಲ್ಲ. ಇಲ್ಲಿದ್ದಾಗ ನಿಮ್ಮ ಮನಸ್ಸು ಅಷ್ಟು ಆ ಕಾಶಿ ಭಾವಕ್ಕೆ ಬರಬೇಕು, ಆವಾಗಲೇ ಆಗುತ್ತದೆ ಅಂದರೆ ಆಯಿತು. ಅವ್ರು ಕಷ್ಟಪಡ್ತಾನೆ, ಜಪ ಮಾಡ್ತಾನೆ, ಧ್ಯಾನ ಮಾಡ್ತಾನೆ, ಬೇರೆ ಲೌಕಿಕ ಚಿಂತನೆ ಇಲ್ಲ, ಯಾವುದು ಬಿಟ್ಟು ಅಲ್ಲೇ ಭಕ್ತಿ ಭಾವದಿಂದ ಮಾಡಿಕೊಂಡು ಅಲ್ಲೇ ಪರಮಾತ್ಮ ಭಾವದಲ್ಲಿ ಮುಳುಗಿದ್ದರೆ, ಶರೀರ ಬಿಟ್ಟರೆ ಪರಮಾತ್ಮ ಪ್ರಾಪ್ತಿ. ಪರಮಾತ್ಮ ಪ್ರಾಪ್ತಿ ಅಂದರೆ ಸಗುಣ ಪ್ರಾಪ್ತಿ, ಬ್ರಹ್ಮಲೋಕ, ಕೈಲಾಸ ಅಂಥದ್ದು. ಸಗುಣ ಬ್ರಹ್ಮವೇ, ಇನ್ನು ನಿರ್ಗುಣ ಬ್ರಹ್ಮಜ್ಞಾನಿ ಅಲ್ಲವಲ್ಲ, ಭಕ್ತಿ ಭಾವ ಅಷ್ಟೇ. ಅದು ಹೇಳ್ತಾರೆ. ಹಾಗೇ ಇನ್ನೊಬ್ಬರು ಹೇಳ್ತಾರೆ, ಅಯ್ಯೋ ನಾನು ಕಾಶಿಗೆ ಹೋಗೋಕ್ಕಾಗಲ್ಲ ಅಂತ. ಮಾನಸಿಕ ಕಾಶಿ, ನೀವು ಇಲ್ಲಿಂದಲೇ ಕಾಶಿ ಸ್ಮರಣ ಮಾಡ್ಕೊ, ಕಾಶಿಯಲ್ಲೇ ಇದ್ದಂತೆ ಭಾವನೆ ಮಾಡ್ಕೊ. ಅದರಿಂದ ಕೆಲವರು ಏನು ಹೇಳ್ತಾರೆ, ಇಲ್ಲೊಂದು ನೋಡಿದ್ದೀನಿ, ಶ್ರೀರಂಗಪಟ್ಟಣದಲ್ಲಿ ಕಾಶಿ ವಿಶ್ವನಾಥ ಮಂದಿರ ಅಂತ ಕಟ್ಟಿದ್ದಾರೆ. ಅವರೇನು ಹೇಳ್ತಾರೆ, ಯಾರೋ ಒಬ್ಬರು ಋಷಿಗಳು ಬಂದರಂತೆ, ಕಾಶಿಯಿಂದ ಬಂದು ದರ್ಶನ ಮಾಡಿಕೊಂಡು ವಿಶ್ವನಾಥನನ್ನು, ಕಾಶಿ ವಿಶ್ವನಾಥನನ್ನು ವಿಶ್ವೇಶ್ವರ ಹೇಳ್ತಾರೆ, ವಿಶ್ವನಾಥ ಹೇಳ್ತಾರೆ. ವಿಶ್ವನಾಥ, ವಿಶ್ವೇಶ್ವರ ಉತ್ತರವರು ಹೇಳ್ತಾರೆ, ವಿಶ್ವನಾಥ ದಕ್ಷಿಣಾತ್ಯರು ಹೇಳ್ತಾರೆ. ದಾಕ್ಷಿಣಾತ್ಯರು ವಿಶ್ವನಾಥನೇ ಹೇಳ್ತಾರೆ, ಹೆಸರು ಇಟ್ಕೊಳ್ತಾರೆ ವಿಶ್ವನಾಥ. ಎಷ್ಟೋ ಜನರು ವಿಶ್ವನಾಥ ನೋಡಿದ್ದೆ. ಅವರು ವಿಶ್ವನಾಥ ಹೇಳಲ್ಲ, ವಿಶ್ವೇಶ್ವರ, ಕಾಶಿ ವಿಶ್ವೇಶ್ವರ ಹೇಳ್ತಾರೆ, ವಿಶ್ವನಾಥ ಹೇಳಲ್ಲ, ವಿಶ್ವೇಶ್ವರ ಹೇಳ್ತಾರೆ. ಆಯಿತು, ಯಾವ ಹೆಸರಾದರೂ ಒಂದೇ, ಪರಮಾತ್ಮ ಒಂದೇ. ಅವರೇನು ಹೇಳ್ತಾರೆ ಅಂದರೆ, ಅಲ್ಲಿಗೆ ಬಂದು ಅಷ್ಟು ದೂರ ಕಷ್ಟವಾಗ್ತದೆ ಅನ್ನೋ ಮಂದಿರ ಕಟ್ತಾರೆ. ಯಾರು ಈ ಮಂದಿರ ದರ್ಶನ ಮಾಡಿಕೊಳ್ತಾರೋ ಕಾಶಿ ವಿಶ್ವನಾಥನ ದರ್ಶನ ಮಾಡಿದಂಥ ಪುಣ್ಯ ಬರುತ್ತದೆ ಎಂದು ಹೇಳಿಬಿಟ್ಟರು. ಈಗ ಎಲ್ಲರೂ ಅಲ್ಲಿಂದ ಬಂದು ನಿಮಗೆ ಕಾಶಿ ದರ್ಶನ ಮಾಡಬೇಕು, ಇಲ್ಲೇ ಮಾಡ್ಕೊಳ್ತಾರೆ, ಇಲ್ಲೇ ತೆಂಗಿನಕಾಯಿ ಹೊಡೆಯುತ್ತಾರೆ, ಪೂಜೆ ಮಾಡ್ತಾರೆ, ಪ್ರದಕ್ಷಿಣೆ ಮಾಡ್ತಾರೆ. ಒಂದು ದಿವಸ ಇಲ್ಲೇ ದರ್ಶನ ಮಾಡ್ಕೊಂಡು ಯಾರಿಗಾದರೂ ಅನ್ನದಾನ ಮಾಡ್ತಾರೆ, ಇಲ್ಲೇ ಮಾಡ್ತಾರೆ. ಒಂದು ದಿವಸ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ನಾವು ಕಾಶಿಗೆ ಹೋಗೋಕ್ಕಾಗಲ್ಲ, ಒಬ್ಬ ಋಷಿಗಳು ಹೇಳಿದ್ದಾರೆ, ಆ ಕಾಶಿ ವಿಶ್ವನಾಥ ದರ್ಶನ ಇಲ್ಲೇ ಇದೆ, ಇದು ಮಾಡಿಕೊಂಡ್ರೆ ಅದೇ ಪುಣ್ಯ ಬರುತ್ತದೆ ಅಂದ್ರೇನು? ನಿಮ್ಮ ಭಕ್ತಿಯಲ್ಲಿರುತ್ತದೆ, ಅಲ್ಲಿ ಪುಣ್ಯ ಬರುತ್ತದೆ. ಭಕ್ತಿ ಇದ್ದರೆ ಸಾಕು. ವಿಶ್ವನಾಥ ಅಲ್ಲೇ ಇದ್ದಾನಂದರೆ ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ಎಲ್ಲ ಕಡೆ ಇದ್ದಾನೆ, ಸರ್ವವ್ಯಾಪಕ. ವಿಶ್ವನಾಥ ಎಲ್ಲಿದ್ದಾನೆ? ಸರ್ವವ್ಯಾಪಕ. ಅವರು ಸರ್ವವ್ಯಾಪಕ ಅಂದರೆ ಕಾಶಿಗೆ ಹೋಗುವುದೇಕೆ? ಕಾಶಿಕಂದರೆ ನಿಮ್ಮ ಮನಸ್ಸಿಗೆ ಕಾಶಿ ಭಾವನೆ ಬರಬೇಕು, ಆ ಪವಿತ್ರತಾ ಬರಬೇಕು, ಅದಕ್ಕೋಸ್ಕರ ಕಾಶಿ ಇಟ್ಟು ನೋಡಿ. ನೀವು ಅದೇ ಭಾವನದಿಂದ ಇಲ್ಲಿಟ್ಟು ಆ ಕಾಶಿ ವಿಶ್ವನಾಥನನ್ನೇ, ಅವರ ಮಹಿಮೆಯನ್ನು, ಅವರು ದೊಡ್ಡ ತಪಸ್ವಿಯಂತೆ, ಭಕ್ತನಂತೆ ಅಲ್ಲಿ ಹೋಗಿ ಅವರಿಗೆ ಕನಸಿನಲ್ಲಿ ಕಂಡು ಬಂದ, ನನ್ನನ್ನು ಕರ್ಕೊಂಡು ಹೋಗು, ನಾನು ಅಲ್ಲಿಗೆ ಬರ್ತೀನಿ, ನಿಮ್ಮ ಊರಿನ ಹತ್ತಿರ ಮಂದಿರ ಕಟ್ಟು ಎಂದು ಹೇಳಿಬಿಟ್ರೆ, ಅವರಲ್ಲಿಂದ ವಿಶ್ವನಾಥನನ್ನು ಕರ್ಕೊಂಡು ಬಂದು ಇಲ್ಲಿಟ್ಟು ಇಲ್ಲಿ ಪ್ರತಿಷ್ಠೆ ಮಾಡ್ತಾರೆ. ಈಗ ಇಲ್ಲಿ ಮೇಲೆ ಈ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡಿದರೆ ಸಾಕು, ಏನಾಗುತ್ತದೆ? ಕಾಶಿ ವಿಶ್ವನಾಥನ ದರ್ಶನ ಆಗಿಬಿಡ್ತದೆ. ಅದೇ ಅಷ್ಟು ಪುಣ್ಯ ಆಗುತ್ತದೆ. ಅಂದರೆ ಭಾವನದಿಂದ ಭಗವಂತ ನಿಮ್ಮ ಎಲ್ಲಿ ಭಾವಶುದ್ಧಿ ಆಗ್ತದೋ ಅಲ್ಲಿ ಭಗವಂತ ಬಂದುಬಿಟ್ಟ. ಈಗ ಆಯ್ತಲ್ಲ, ಬೃಂದಾವನ ನೋಡಿದ್ದೇವೆ, ಕಾಶಿ ನೋಡಿದ್ದೇವೆ, ಅಷ್ಟೇ. ಇನ್ನು ಯಾವುದು ಬೇಕಂದ್ರೆ ಅಲ್ಲಿ ಇಲ್ಲೇ ನೋಡ್ಬೋದು. ಅಯೋಧ್ಯ ಇಲ್ಲೇ ನೋಡ್ಬೋದು, ಮಥುರಾ ಇಲ್ಲೇ ನೋಡ್ಬೋದು, ಯಾವುದು ಬೇಕಂದರೆ ಅದು ನೋಡ್ಬೋದು. ಇಲ್ಲೇ ದ್ವಾರಕಾ ನೋಡ್ಬೋದು, ಎಲ್ಲ ನೋಡ್ಬೋದು. ಇದು ಶಾಸ್ತ್ರೀಯ ಪ್ರಕ್ರಿಯೆ. ಅದಕ್ಕೋಸ್ಕರ ಕೆಲವು ನಿಯಮಗಳು ಮಾಡ್ತದೆ ನೋಡು. ಈಗ ನಿಯಮಗಳು ಮಾಡಿದ್ದರೆ ನೀವು ಕಾಶಿ ಹೋದಂತೆ ಆಗುತ್ತದೆ, ಇಲ್ಲದಿದ್ದರೆ ಆಗಲ್ಲ ಅಲ್ಲವೇ? ಏಕೆಂದರೆ ಕಾಶಿಗೆ ಹೋಗೋಕ್ಕಾಗಲ್ಲ ಅಂದರೆ, ಆ ಕಾಶಿಗೆ ಹೋಗಿದ್ದಷ್ಟು ಪುಣ್ಯ ಬರಬೇಕಂದ್ರೆ ಕೆಲವು ನಿಯಮ ಇರ್ತಾರೆ. ಇದು ಮಾಡಿ ಈ ದಿವಸ ಉಪವಾಸ, ಇಷ್ಟು ಪೂಜಾ, ಇಷ್ಟು ಜಪ, ಇಷ್ಟು ಪಾರಾಯಣ ಮಾಡಿಕೊಂಡು, ಇದು ಯಾವುದೋ ಪುಸ್ತಕ ಇರುತ್ತದೆ, ಇದಕ್ಕೆ ವಾರ ದಿವಸ ಪಾರಾಯಣ ಮಾಡಿ 8ನೇ ದಿವಸ ಅದೇನು ಉದ್ಯಾಪನ ಮಾಡುವುದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಪೂಜಾ, ನಮಸ್ಕಾರ, ನೈವೇದ್ಯ ಮತ್ತು ಅನ್ನದಾನ ಇದು ಮಾಡಿದ್ದರೆ ನಿಮಗೆ ಕಾಶಿ ದರ್ಶನ ಆಯ್ತಂದು ಮಾಡ್ತಾರೆ. ಕಾಶಿ ದರ್ಶನ ಮಾಡಿಕೊಂಡಿದ್ದೇವೆ ಅಂತ ಹೇಳ್ತಾರೆ ಕೆಲವರು. ಅಲ್ಲಿದೆ ಶ್ರೀರಂಗಪಟ್ಟಣದಲ್ಲಿ ಕಾಶಿ ವಿಶ್ವನಾಥ ಎಂದು, ಕಾವೇರಿ ದಡದಲ್ಲೇ ಇದೆ. ಏನಂದರೆ ಕಾಶಿ ವಿಶ್ವನಾಥ, ಅಲ್ಲಿ ಪಕ್ಕಕ್ಕೊಂದು ಎದುರಾಗೆ ಆಶ್ರಮ ಇದೆ, ಅಲ್ಲಿ ನೋಡ್ತೀವಿ ಯಾರೂ ಇಲ್ಲ, ಪೂಜಾರಿಯೂ ಇಲ್ಲ, ಮಂದಿರ ಮುಚ್ಚೆ ಇಡುತ್ತಾರೆ.
ಕೊನೆಗೆ ಹೋಗಿ ನಾವೇ ತೆಗೆದು ನಾವೆಲ್ಲ ಮಾಡಬೇಕಾಗ್ತ ಅಷ್ಟೇ ಇರುತ್ತದೆ, ಯಾರೂ ಇಲ್ಲ. ಕೊನೆಗೆ ಅದರಲ್ಲಿ ನಾವೇ ಮಾಡುತ್ತಿದ್ದೇವೆ. ಅಲ್ಲಿ ಹೋಗಿ ಬ್ರಹ್ಮಚಾರಿಗಳು ನಾವು ಹೋಗಿ ಅಲ್ಲೇ ಸ್ವಲ್ಪ ಏನೋ ಮಾಡೋದು, ಯಾರೂ ಇಲ್ಲ. ದಡದಲ್ಲಿ ಪಕ್ಕಕ್ಕೆ ಕಾವೇರಿ ಇದೆ, ಯಾರೂ ಇಲ್ಲ. ಯಾರು ನೋಡಿದರೆ ಕಾಶಿ ವಿಶ್ವನಾಥ ಎಂದು ಬರೆದಿದ್ದರು. ಕೇಳಿದರೆ ಕಾಶಿ ವಿಶ್ವನಾಥರ ಮಂದಿರ. ಆಯಿತು, ಚೆನ್ನಾಗಿ ಮಂದಿರ ಚೆನ್ನಾಗಿತ್ತು. ಶಿವಲಿಂಗ ಅದೆಲ್ಲ ತುಂಬ ನೋಡೋಕ್ಕೆ ಚೆನ್ನಾಗೇ ಇತ್ತು. ಈಗಲೂ ಇದೆ, ಶ್ರೀರಂಗಪಟ್ಟಣದಲ್ಲೇ ಇದೆ. ಹಾಗೆ ಇದೆಲ್ಲ ಶಾಸ್ತ್ರ ನಿಯಮಗಳು ಮಾಡಿ ಮನಸ್ಸಿಗೆ ಹೇಗಾದರೂ ಭಗವದ್ ಭಕ್ತಿ ತರುವುದೇ ಮುಖ್ಯ. ಆಯಿತು ನೋಡಿ. ನರ್ಮದಾ ತಟ ಹೇ ತಪಸ್ಯಾಕೆ ಲಿಯೇ ನರ್ಮದಾ ತಟ ಎಂದು ಹೇಳಿ ನೋಡಿ. ಗಂಗಾ ನದಿ ದಡ ಏತಕ್ಕೆ? ಬ್ರಹ್ಮಜ್ಞಾನಕ್ಕೆ. ಭಕ್ತಿಗೆ ಯಮುನಾ, ಯಮುನಾ ಸರಯು ಭಕ್ತಿಗೆ. ರಾಮಭಕ್ತಿ ಕೃಷ್ಣ ಭಕ್ತಿಗೆ, ಕೃಷ್ಣ ಭಕ್ತಿಗೆ ಸರಯೂ ನದಿ, ರಾಮಭಕ್ತಿಗೆ. ಕೃಷ್ಣ ಭಕ್ತಿಗೆ ಯಮುನಾ ನದಿ, ವೇದಾಂತಕ್ಕೆ ಗಂಗಾ ನದಿ, ತಪಸ್ಸುಗೆ ನರ್ಮದಾ. ನೀವು ಹೋಗಿ ನೋಡಿ, ಗಂಗಾದಡದಲ್ಲಿ ಎಷ್ಟು ಆಶ್ರಮಗಳಿವೆಯೋ ಅದೆಲ್ಲರೂ ವೇದಾಂತಿಗಳೇ. ಎಲ್ಲರೂ ವೇದಾಂತ ಓದಿದ್ದವರು, ವೇದಾಂತ ಚರ್ಚೆ ನಡೆಯುತ್ತದೆ, ವೇದಾಂತ ಪಾಠಗಳು ನಡೆಯುತ್ತವೆ. ಎಲ್ಲಿ ಗಂಗಾದಡದಲ್ಲಿ ನೋಡಿ ವೇದಾಂತಿಗಳೇ ಕಂಡು ಬರ್ತಾರೆ. ನೀವು ಯಮುನಾ ದಡದಲ್ಲಿ ನೋಡಿ ವೇದಾಂತಕ್ಕೆ ಏನಂತ ಬೇಡ ಅಲ್ಲ, ನಮಗೆ ಕೃಷ್ಣ ಭಾಗವತ, ಕೃಷ್ಣ ಭಜನ ಇದೇ ಇರ್ತಾರೆ. ಯಮುನಾ ದಡದಲ್ಲಿ ಎಲ್ಲೆಲ್ಲಿ ಆಶ್ರಮಗಳಿವೆಯೋ, ಅಂದರೆ ಗೃಹಸ್ಥರು ಇದ್ದಾರೆ, ನಾವು ಗೃಹಸ್ಥರದ ನಮ್ಗೆ ಗೊತ್ತಿಲ್ಲ, ನಮಗೆ ಆಶ್ರಮಗಳಲ್ಲೇ ನೋಡಿದ್ದೀವಿ ನಾವು. ಮತ್ತು ಈಗ ನರ್ಮದಾಕ್ಕೆ ಬರಲಿ, ಎಲ್ಲಿ ನೋಡಿದರೂ ತಪಸ್ವಿಗಳು. ಎಲ್ಲಿ ವೇದಾಂತ ಇರಲ್ಲ, ಭಕ್ತಿ ಇರಲ್ಲ, ತಪಸ್ಸು. ತೀರ್ಥಯಾತ್ರೆ ಅದೇನು ಹೇಳ್ತಾರೆ, ಅದಕ್ಕೇನು ಹೇಳ್ತಾರೆ, ಪ್ರದಕ್ಷಿಣ ಪರಿಕ್ರಮ ಹೇಳ್ತಾರೆ ಅವರು. ಉತ್ತರದಲ್ಲಿ ಪರಿಕ್ರಮ ಹೇಳ್ತಾರೆ, ದಕ್ಷಿಣದಲ್ಲಿ ಪ್ರದಕ್ಷಿಣ ಹೇಳ್ತಾರೆ. ಎರಡಕ್ಕೆ ಒಂದೇ ಅರ್ಥ. ನರ್ಮದಾ ಪರಿಕ್ರಮ ಎಂದು ಮಾಡ್ತಾರೆ, ನರ್ಮದಾ ಪ್ರದಕ್ಷಿಣ. ಈಗಲೂ ಜನರು ಮಾಡುವರಿದ್ದಾರೆ. ಹೋದರು, ಇಲ್ಲಿಂದ ಕೆಲವರು ಹೋದರು ನರ್ಮದಾ ಪ್ರದಕ್ಷಿಣಕ್ಕೆ. ನರ್ಮದಾ ಪ್ರದಕ್ಷಿಣ ಆ ಸ್ವಾಮೀಜಿ ಹೋದರು. ಇನ್ನು ಯಾರು, ಅವರದು ನರ್ಮದಾ ದಡದಲ್ಲೇ ಇದೆ ಆಶ್ರಮ. ನಾನು ನೋಡಿದ್ದೆ ಅವರು ಇಲ್ಲಿಗೆ ಬಂದಿದ್ದರು ನೋಡಿ ಸ್ವಾಮಿ. ಈ ಸ್ವಾಮೀಜಿ ಹೋದರು, ನರ್ಮದಾ ದಡದಲ್ಲಿ ಇದ್ದು ಬಂದರು ಕೆಲವು ದಿವಸ. ನಮ್ಮ ಸ್ವಾಮೀಜಿ ಮತ್ತೂರು ಸ್ವಾಮೀಜಿ ಅಲ್ಲಿ ಕೆಲವು ದಿವಸ ನರ್ಮದಾ ದಡದಲ್ಲಿ ಕೆಲವು ಆಶ್ರಮಗಳಲ್ಲಿ ಇದ್ದು ಬಂದರು. ಆಶುತೋಷಂದು ಸ್ವಾಮೀಜಿ ಅವರ ಆಶ್ರಮ ಅಲ್ಲೇ ಇದೆ, ಓಂಕಾರೇಶ್ವರ್ನಲ್ಲಿದೆ. ನಾನು ಅಲ್ಲಿದ್ದೆ, ನಾನಿದ್ದೆ ಕೆಲವು ದಿವಸ. ಯಾರು? ಎಲ್ಲರೂ ಹೋಗ್ತಾರೆ, ಹೌದು. ಸೊ ನರ್ಮದಾ ತಪಸ್ಸಿಗೆ ಅದರಿಂದ ನರ್ಮದಾ ದಡದಲ್ಲಿ ಹೆಚ್ಚಿನ ತಪಸ್ವಿಗಳೇ ಕಂಡು ಬರ್ತಾರೆ. ತಪಸ್ವಿಗಳೆಂದರೇನು? ಇಂದ್ರಿಯ ನಿಗ್ರಹ, ಮನೋನಿಗ್ರಹ. ಅವರಿಗೆ ಭಕ್ತಿ ವೇದಾಂತ ಇಲ್ಲ, ಸುಮ್ಮನೆ ತಪಸ್ಸು. ಅಂದರೆ ಇಂದ್ರಿಯ ಮನಸ್ಸುಗಳಿಗೆ ನಿಗ್ರಹ ಆಗಬೇಕು, ಭಿಕ್ಷಾ ಮಾಡಿಕೊಳ್ಳಬೇಕು, ಅಲ್ಲಿ ತಿರುಗಬೇಕು, ನಡ್ಕೊಂಡು ಹೋಗಬೇಕು, ಪೂರ್ತಿ ನಡ್ಕೊಂಡು ಹೋಗ್ತಾರೆ. ನಡ್ಕೊಂಡು ಹೋಗಬೇಕು, ಬೇರೆ ಊರಿನಲ್ಲಿ ನಿಲ್ಲಬೇಕು. ಎಲ್ಲ ಊರುಗಳಲ್ಲಿ ಆಶ್ರಮಗಳು ಕೆಲವು ಕಟ್ಟಿಟ್ಟರು, ಯಾರೇ ಬರಲಿ ಅವ್ರು ಕೊಡ್ತಾರೆ. 1-2 ದಿವಸ, 4-6 ದಿವಸ, ವಾರ ದಿವಸ ಇಟ್ಕೊಳ್ತಾರೆ. ಕೆಲವರು ಸಾಧುಗಳಿದ್ದರೆ ನೀವು ಇಲ್ಲೇ ಇರಿ ಎಂದು ಹೇಳ್ತಾರೆ, ಅವರು ಇಲ್ಲೇ ಇರಿ ಎಂದು ಹೇಳ್ತಾರೆ. ಅವರು ಊಟ ಕೊಡ್ತಾರೆ, ಅಲ್ಲಿರ್ಬೋದು. 2 ದಿವಸ 4 ದಿವಸ ಇದ್ದು ಮತ್ತೆ ಮುಂದುವರಿಯಬೇಕು. ಮತ್ತೆ 1 ದಿವಸ 2 ದಿವಸ ಇತ್ತು, ಮತ್ತೆ ಮುಂದುವರಿಯಬಹುದು. ಹಾಗೆ ಬಂದಿರುವವರೆಲ್ಲರಿಗೆ ಯಾರಿಗೆ ಬಿಡಲ್ಲ, ಎಲ್ಲರಿಗೂ. ಇವನು ಗೃಹಸ್ಥರು ಹೋಗ್ತಾರೆ, ಕೆಲವರು ಪ್ರದಕ್ಷಿಣೆ ಮಾಡುವುದು ಪುಣ್ಯ ಎಂದು ಗೃಹಸ್ಥರು ಹೋಗ್ತಾರೆ, ಅವ್ರಿಗೂ ಊಟ ಕೊಡ್ತಾರೆ. ಅದು ಪ್ರದಕ್ಷಿಣ, ಎಲ್ಲ ನಡ್ಕೊಂಡೇ ಹೋಗಬೇಕು. ಅದು ಪ್ರದಕ್ಷಿಣ. ಅದು ಕಠೋರ ಸಾಧನ ಹೇಳ್ತಾರೆ, ಕಷ್ಟ, ಅದನ್ನು ಮಾಡ್ತಾರೆ. ಅದು ತಪಸ್ಸಿಗೋಸ್ಕರನೇ ಇದೆ. ಹಾಗೆ ಇದೆಲ್ಲ ಅಂದರೆ ನರ್ಮದಾದಲ್ಲಿ ವೇದಾಂತ ಮಾಡಬಾರ್ದಾ? ಗಂಗಾದಲ್ಲಿ ತಪಸ್ಸು ಮಾಡಬಾರ್ದಾ? ಗಂಗಾಧರದಲ್ಲಿ ಭಕ್ತಿ ಇರಬಾರ್ದಾ? ಅದು ಏನೋ ಹೇಳಿಬಿಟ್ಟರು, ಆಡ್ತಾರೆ ಅಷ್ಟೇ. ಎಲ್ಲ ಕಡೆ ಎಲ್ಲ ಇದೆ, ಅದೇ ಭಗವಂತ. ಬಟ್ ಇದು ಶಾಸ್ತ್ರ ಹೇಳಿದ ನಿಯಮ. ಇಲ್ಲಿ ನೋಡಿ, गंगा तपस्या के लिए नर्मदा तट उत्तम है और जहाँ जुआ होता है, जहाँ झूठ छल कपट का वातावरण वहाँ भजन करने का स्थान नहीं है. ಇಲ್ಲಿ ಈಗ ನಗರಗಳಲ್ಲಿ ಎಲ್ಲಿ ಏನು ಜೂಜು ಆಟ ಆಡ್ತಾರೋ, ಕುಡಿಯುತ್ತಾರೋ, ಡ್ಯಾನ್ಸ್ ಎಲ್ಲ ಮಾಡ್ತಾರೋ, ಅದು ಮಾತ್ರ ಭಗವದ್ಭಕ್ತಿಗೆ ಸಾಧನ ಅಲ್ಲ. ಏಕೆ ಅಂದರೆ ನಿಯಮಗಳು ಹೇಳಿದ್ದರು, ಇಲ್ಲಿ ಇಂಥದ್ದಾಗಿರುವ ಕಡೆ ನೀವು ಸಾಧನ ಮಾಡಬೇಕು, ಇಲ್ಲಿ ಕಡೆ ಮಾಡಬಾರದು ಎಂದು ನಿಯಮಗಳು ಅಷ್ಟೇ. ಇಸಿ ತರಹ ಇದೆಲ್ಲ ದೇಶ ನಿಯಮಗಳು. ಈ ದೇಶ ಪವಿತ್ರ ಎಂದು ಹೇಳಿಬಿಡ್ತದೆ ಶಾಸ್ತ್ರ. ನೀವು ಅಲ್ಲಿ ಹೋಗಿ ಮಾಡು, ಅಯ್ಯೋ ಶಾಸ್ತ್ರ ಹೇಳಿತಲ್ಲ ಎಂದು ಭಾವನೆಯಿಂದ ಬರ್ತೀವಿ. ಅಲ್ಲಿಗೆ ಹೋದರೆ ನಿಮಗೆ ಮನಸ್ಸಿಗೆ ಭಾವನೆ ಆಗಿಬಿಡ್ತದೆ. ಭಾವನ ಅಷ್ಟೇ, ನಿಮ್ಮ ಮನಸ್ಸಿಗೆ ಭಾವನ. ಅಲ್ಲಿ ಹೋದರೆ ಆಗುತ್ತದೆ ಅಂದರೆ ನಿಮ್ಗೆ ಹಾಗೆ ಬಿಡ್ತದೆ. ಏಕೆ ಶಾಸ್ತ್ರ ಹೇಳಿತಲ್ಲ. ಹಾಗೆ ನಿಜವಾಗಿ ನೋಡಿದರೆ ಎಲ್ಲ ದೇಶವೂ ಪರಮಾತ್ಮನೇ. ಎಷ್ಟೋ ಜನರು ನಗರದಲ್ಲಿ ಎಲ್ಲ ಜನರು ಲೌಕಿಕರಿರುತ್ತಾರೆ, ಪರಮ ಲೌಕಿಕರಲ್ಲಿ ಸಾಧನ ಗೀದನ ಆಗಲ್ಲ. ನಗರದಲ್ಲೇ ಬೆಂಗಳೂರು ಕಾರ್ಯಾಲಯದಲ್ಲೇ ಇದ್ದಾರೆ ನೋಡಿ, ದೊಡ್ಡ ಸ್ವಾಮೀಜಿ ಮಾಡಿದ್ದಾರಲ್ಲ, ಅಲ್ಲೇ ಆಧ್ಯಾತ್ಮಿಕತೆ ಇದೆ.
ನಗರದಲ್ಲಿಯೂ ಆಧ್ಯಾತ್ಮಿಕತೆ ನಾವೇನು ಇದು ಕಾಶಿಯ ಇದು ಬೃಂದಾವನವ ಇದು ಏನೂ ಇಲ್ಲ ಅಲ್ಲವೇ. ಬೆಂಗಳೂರಿನಲ್ಲಿ ಆಶ್ರಮ ಮಾಡಿದ್ದಾರಲ್ಲ ಈಗ ಹೊಳೆನರಸೀಪುರ ಮೊದಲಿದ್ದು ಪುಣ್ಯಕ್ಷೇತ್ರವಿತ್ತ, ಈಗ ಸ್ವಾಮೀಜಿ ಬಂದ ನಂತರ ಆಗಿಬಿಟ್ಟಿತ್ತು. ಅಂದರೆ ಹಿಂದೆನೂ ಇತ್ತು ನರಸಿಂಹಸ್ವಾಮಿ ಅದೆಲ್ಲ ಇತ್ತು. ಅಂದರೆ ಈ ಸ್ಥಾನಗಳ ನಿಯಮಗಳು ಇದು ಪವಿತ್ರ ಇದು ಅಪವಿತ್ರ ಎನ್ನುವುದು ಶಾಸ್ತ್ರ ಹೇಳ್ತದೆ. ಬಟ್ ಸಜ್ಜನರಿಗೆ ಭಕ್ತರಿಗೆ ಅಪವಿತ್ರ ಸ್ಥಾನದಲ್ಲಿ ಸಾಧನೆ ಮಾಡಿದರೆ ಅವ್ರಿಗೆ ಆಗಿಬಿಡ್ತಾರೆ, ಅವ್ರಿಗೂ ಆಗ್ತದೆ ಭಗವತ್ ಪ್ರಾಪ್ತಿ. ಆದರೆ ನಿಯಮಗಳು ಸಾಮಾನ್ಯರಿಗೋಸ್ಕರ ಹೇಳಿರುವ ನಿಯಮಗಳು. ಸಾಧನೆ ಮಾಡುವುದಕ್ಕೆ ನಗರದಲ್ಲಿರಬಾರದು ಹೇಳ್ತದೆ. ಸನ್ಯಾಸಿ ನಗರಂನ ಪ್ರವಿಶೇ, ಸನ್ಯಾಸಿ ಎಲ್ಲ ಬಿಟ್ಟಿರುವವರು ಕಾಡಿನಲ್ಲಿರಬೇಕು, ಹಳ್ಳಿಯಲ್ಲಿರಬೇಕು ಅಥವಾ ಊರಿಗೆ ಹೊರಗೆ ಇರಬೇಕು. ನಗರಂನ ಪ್ರವಿಶೇತ್, ನಗರಕ್ಕೆ ಪ್ರವೇಶ ಮಾಡಬಾರದು. ಏಕೆ? ನಗರವೆಲ್ಲ ಭೋಗಪರಾಯಣರು ಲೌಕಿಕರಿರುತ್ತಾರೆ, ಅದೆಲ್ಲ ಬುದ್ಧಿ ಹಾಳಾಗ್ತದೆ, ಅದು ಬೇಡ. ಇಷ್ಟು ಹೇಳಿದರೂ ನಗರದಲ್ಲೇ ಕೆಲವರು ಇದ್ದೇ ಇದ್ದಾರೆ. ಏಕೆ? ಅವರಿಗೆ ದೇಶ ಅಂಟಲ್ಲ, ಅವರು ಹೃದಯ ಶುದ್ಧವಾಗಿದ್ದರೆ ಎಲ್ಲಿದ್ದರೂ ನಗರವೂ ಅದೇ ಭಕ್ತಿ ಅದೇ ಜ್ಞಾನ ಏನಿದೆ. ಲೌಕಿಕರಿಗೆ ಸಾಧನಕ್ಕೋಸ್ಕರ ಇದು ಒಳ್ಳೆಯದು, ಇದು ಅಪವಿತ್ರ, ಇದು ಪವಿತ್ರ ಎಂದು ಸ್ಥಾನ ಹೇಳಿಬಿಡ್ತೀವಿ. ಕಾಲವೂ ಹಾಗೆ. ಕಾಲ್ಕ ವಿಭಾಕಿಯ ಹುವಾಹೆ, ಸೋಮವಾರ, ಮಂಗಳವಾರ, ಭಾನುವಾರ. ಈ ದೇವರಿಗೆ ಹನುಮಂತನಿಗೆ ಯಾವ ವಾರ? ಶನಿವಾರ. ವೆಂಕಟೇಶ್ವರ ಸ್ವಾಮಿಗೆ ಶುಕ್ರವಾರ. ಇನ್ನೊಬ್ಬರಿಗೇನು ಯಾರಿಗೊಂದು ದತ್ತಾತ್ರೇಯನಿಗೆ ಗುರುವಾರ. ಬುಧವಾರ ಯಾರ ದೇವರಿಗೆ ನೆನಪಿಲ್ಲ. ಸೋಮವಾರ ಶಿವನಿಗೆ, ಭಾನುವಾರ ಸೂರ್ಯದೇವನಿಗೆ. ಭಾನುವಾರ ಸೂರ್ಯದೇವನಿಗೆ. ಶಿವೋಪಾಸಕರು ಏನು ಮಾಡ್ತಾರೆ? ಸೋಮವಾರ ಬಂದು ಸೋಮವಾರ ಅವರು ನಾನು ಎಲ್ಲೋ ಕಂಡು ಬಂದರೆ ಸಾಕು, ಅಯ್ಯೋ ಸ್ವಾಮೀಜಿ ಸೋಮವಾರ ನಿಮ್ಮ ದರ್ಶನವಾಯಿತು. ನೀವು ಮಂಗಳವಾರ ಆದರೆ ಸನ್ಯಾಸಿ ದರ್ಶನ ಅರ್ಥ ಇಲ್ಲವಾ? ಸೋಮವಾರನೇ ಆಗಬೇಕಾ? ಸೋಮವಾರ ನಾನು ಇದೆಲ್ಲ ಹೊರವರ ಭಾವನಾ. ಏನೋ ಅಯ್ಯೋ ಸೋಮವಾರ ದರ್ಶನವಾಯಿತು, ಅಯ್ಯೋ ಎಷ್ಟೋ ಪುಣ್ಯ ಆಯಿತು. ಇದು ಭಾವನ ಭಕ್ತಿಗೋಸ್ಕರ ಅಷ್ಟೇ ಆಯಿತು. ಯಾವುದೇ ಒಂದು ವಾರ ಕೊಟ್ಟರಲ್ಲ. ನೀವು ನೋಡಿ, ಸೋಮವಾರ ಎಂದು ಹೇಳಿಬಿಟ್ರೆ ಜನರು ಯಾವ ದಿವಸ ಆದರೂ ನೀವು ದರ್ಶನ ಮಾಡಬಹುದು ಅಂದರೆ ಆಯಿತು ನಾಳೆ ನೋಡೋಣ ಆಗ್ತದೆ. ಇವತ್ತು ಕೆಲಸ ಇದೆ ನಾಳೆ ನೋಡೋಣ, ಮತ್ತೆ ಕೆಲಸ ಇದೆ ನಾಳೆ ನೋಡೋಣ, ನಾಳೆ ನೋಡೋಣ. ಈಗ ಮಾಡ್ತಾ ಯಾವ ದಿವಸ ಹೋಗೋಕ್ಕೆ ಆಗಲ್ಲ. ಏಕೆ? ಕೆಲಸ. ಗೃಹಸ್ಥರಿಗೆ ಬೇಕಾದಷ್ಟು ಮನೆ ಕೆಲಸ, ಉದ್ಯೋಗ ಕೆಲಸ, ಯಾರೋ ನೆಂಟರು ಬರ್ತಾರೆ, ಏನೋ ಕೆಲಸಗಳಿರುತ್ತವೆ. ಅದರಿಂದ ಶಾಸ್ತ್ರ ಹೇಳಿದೆ, ಸೋಮವಾರ ಅವರ ದರ್ಶನ ಮಾಡಿಕೊಂಡರೆ ಶಿವನ ದರ್ಶನ ವಿಶೇಷ ಪುಣ್ಯ. ನಿಮ್ಮ ಹೊಳ್ಳಿ ನರಸಿಂಹಸ್ವಾಮಿಗೆ ಯಾವ ವಾರ? ಶನಿವಾರ. ನರಸಿಂಹಸ್ವಾಮಿಗೆ ಶನಿವಾರ ಎಂದು ಹೇಳಿಬಿಟ್ರೆ ಮಿಕ್ಕ ವಾರ ಏನೇ ಆಗಲಿ ಶನಿವಾರ, ಅಯ್ಯೋ ಇವತ್ತು ಶನಿವಾರ ನರಸಿಂಹಸ್ವಾಮಿ ದರ್ಶನ ಆಗಬೇಕು ಎಂದು ಸ್ಪೆಷಲ್ಲಾಗಿ ಹೋಗಿ ದರ್ಶನ ಮಾಡಿ ಬರ್ತಾರೆ. ಶುಕ್ರವಾರ ಆದರೆ ದರ್ಶನ ಕಡಿಮೆ ಆಗ್ತದೆ, ಭಕ್ತಿ ಪುಣ್ಯ ಕಡಿಮೆ ಬರ್ತದೆ. ಅಂದರೆ ಜನರಿಗೆ ಏನೋ ಒಂದು ಮನಸ್ಸಿಗೆ ಭಾವನೆ ಹಾಕಬೇಕು. ಭಾವನೆ ಹಾಕಿಬಿಟ್ರೆ ಆ ದಿವಸ ಹೋಗಿ ಮಾಡ್ತಾರೆ. ಎಷ್ಟು ಕೆಲಸ ಇದ್ದರೂ ಈಗ ಇವತ್ತು ಶನಿವಾರ ಮತ್ತೆ ಬರ್ತದ, ಶನಿವಾರ ಈಗ ಮತ್ತೆ ಶನಿವಾರವರೆಗೂ ಬರಲ್ಲ, ಏನೇ ಕೆಲಸ ಇರಲಿ ಇವತ್ತು ಸ್ವಲ್ಪ ಆಯಿತು, ಇವತ್ತಿನ ಕೆಲಸ ನಾಳೆ ಮಾಡ್ಕೊಳ್ತೀವಿ ಎಂದು ಬಿಟ್ಟು ಆದರೂ ಹೋಗ್ತಾರೆ. ನೀವು ಯಾವ ದಿವಸ ಆದರೂ ಹೋಗಬಹುದು ಅಂದರೆ ನಾಳೆ ನೋಡೋಣ ಕೆಲಸ ಇದೆ, ನಾಳೆ ನೋಡೋಣ ಕೆಲಸ ನಾಳೆ, ಯಾವ ದಿವಸ ಹಾಗಲ್ಲ, ಆಗುತ್ತದ ಅಲ್ಲ. ಅದಕ್ಕೋಸ್ಕರ ಜನ ಒಂದು ಸೋಮವಾರ ಎಂದು ಬಿಟ್ಟರೆ ಮಾಡ್ತಾರೆ. ಇದೆಲ್ಲ ಸಾಧನಕ್ಕೆ ಅನುಕೂಲ. ಶನಿವಾರ ಏಕೆ? ಶನಿವಾರ ಭಗವಂತನ ವಾರ. ಶನಿವಾರದಲ್ಲಿ ಭಗವಂತನ ವಿಶೇಷ ಅನುಗ್ರಹ ಇದೆ. ಸೋಮವಾರ ಇಲ್ಲ, ಮಂಗಳವಾರ ಇಲ್ಲ, ಭಾನುವಾರ ಇಲ್ಲ, ಅವರು ಶನಿವಾರದಲ್ಲೇ ಇರ್ತಾನೆ. ಮಿಕ್ಕ 6 ವಾರ ಯಾರ್ದು? ಭಗವಂತನಲ್ಲವ. ಅಂದರೆ ಎಲ್ಲ ಕಾಲವೂ ಭಗವಂತಂದೇ ಎಂದು ಹೇಳಿಬಿಟ್ಟರೆ ಸಾಧಕನ ದೃಷ್ಟಿಗೆ ಹೊಂದಲ್ಲ, ಭಗವಂತನ ದೃಷ್ಟಿಗೆ ನಿಜ. ಭಗವಂತನ ದೃಷ್ಟಿಗೆ ಎಲ್ಲ ವಾರಗಳು ಭಗವಂತಂದೇ. ಸಾಧಕನ ದೃಷ್ಟಿಗೆ ಒಂದು ವಾರ ಎಂದು ಹೇಳಿಬಿಟ್ರೆ ಅಮ್ಮ ಇವತ್ತು ಭಗವಂತನ ವಾರ ಬಂತಲ್ಲ, ಈಗ ಶನಿವಾರ ಎಲ್ಲ ಭಗವಂತ ನರಸಿಂಹಸ್ವಾಮಿ ಈಗ ಮತ್ತೆ ನೆನಪಿಸ್ಕೊಳ್ತಾನೆ. ಇಲ್ಲದಿದ್ದರೆ ಯಾವ ದಿವಸ ಆದರೂ ಅಂದರೆ ಯಾವ ದಿವಸ ನೆನಪೇ ಆಗ್ತದೆ. ಈ ಒಂದು ಅಂದರೆ ಚೆನ್ನಾಗಿ ನೆನಪಿರುತ್ತದೆ. ಇನ್ನೊಂದು ನೋಡಿ, ಯಾರು ಯಾವುದೋ ಒಂದು ಸಲ 3 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೊಂದು ಸಲ ಬಂದರೆ ಅಯ್ಯೋ ಅವ್ರು ನೆಂಟರು ಬಂದರು ಎಂದು ಎಷ್ಟೋ ಪ್ರೀತಿಯಿಂದ ಭಕ್ತಿಯಿಂದ ನೋಡ್ತಾರೆ, ಮಾತಾಡಿಸ್ತಾರೆ. ಅವರು ಮತ್ತೆ ತಿಂಗಳಿಗೊಂದು ಸಲ ಬರೋದು, ಮತ್ತೆ ವಾರಕ್ಕೊಂದು ಸಲ ಬರೋದು. ವಾರಕ್ಕೊಂದು ಸಲ ಬಂದರೆ 1 ವಾರ ನೋಡ್ತಾರೆ, 2ನೇ ವಾರ ಬಂದಿದ್ದರೆ ಆಯಿತಾ ನಮಸ್ಕಾರ ಗುರುಗಳೇ ಏನು ಹೇಳ್ತಾರೆ, ಕೂತ್ಕೊ, ನೀವು ನೀರು ಬೇಕಾ ಎಂದು ಹೇಳ್ತಾರೆ. ನಾನು ಕೆಲಸ ಇದ್ದೀನಿ ಬರ್ತೀನಿ ಅಂತ ಹೋಗ್ತಾನೆ ಅಷ್ಟೇ. ನೀವು ಇಲ್ಲೇ ಇರೋ ಅವ್ರ ಕೆಲಸಕ್ಕೆ ಹೋಗ್ತಾನೆ ಅಷ್ಟೇ. ಹೇಗೆ ವಾರಕ್ಕೊಂದು ಬಂದರೆ ಯಾರು ನೋಡ್ತಾರೆ? ಅದೇ ವರ್ಷಕ್ಕೊಂದು ಸಲ ಅಂದರೆ ಅಯ್ಯೋ ಇವತ್ತು ಗುರುಗಳು ಬರ್ತಾರೆ ಎಂದು ಕೆಲಸ ಬಿಟ್ಟು, ಮನೆ ಕೆಲಸ ಹೊಲೆಗದ್ದಲ ಕೆಲಸನೂ ಪೂರ್ತಿ ಬಿಟ್ಟು ಇವತ್ತು ಈಗ ಇಲ್ಲೇ ಇರ್ತೀವಿ ಎಂದು ಹೇಳ್ತೀವಿ. ಹಾಗೆ ಜನರಿಗೆ ಯಾವುದೇ ಒಂದು ದಿವಸ ಭಾವನೆ ಉಂಟಾಗುವುದಕ್ಕೆ ಶಾಸ್ತ್ರ ಇದು ಪವಿತ್ರ ದಿವಸ, ವರ್ಷಕ್ಕೊಂದು ದಿವಸ ಇದು ಪವಿತ್ರ, ಈ ದಿವಸ ಮಾಡಬೇಕಾಗಿಲ್ಲ, ಈ ದಿವಸ ಮಾತ್ರ ಅವಶ್ಯ ಮಾಡಬೇಕು. ಏಕೆ ಮಾಡಬೇಕಾಗಿಲ್ಲ ಅಂದರೆ ಈ ದಿವಸದ ಬೆಲೆ ಹೆಚ್ಚಾಗುವುದಕ್ಕೆ ಆ ದಿವಸ ಪರವಾಗಿಲ್ಲ. 6 ದಿವಸಗಳು ಸಾಮಾನ್ಯ ದಿವಸ, ಒಂದು ಶನಿವಾರ ಮಾತ್ರ ಸ್ಪೆಷಲ್ ಡೇ ಎಂದು ಹೇಳಿಬಿಡ್ತಾರೆ. ಏಕೆ ಅಂದರೆ 6 ದಿವಸಗಳು ಭಕ್ತಿ ಆಗುತ್ತದೆ ಸಾಮಾನ್ಯ, ಈ ದಿವಸ ಮಾತ್ರ ಸ್ಪೆಷಲ್ ಎಂದು ಹೇಳಿಬಿಟ್ಟರೆ. ಏಕೆಂದರೆ ನಿಮಗೆ ಸ್ಪೆಷಲ್ ಅಂದರೆ ಏನಾಗ್ತದೆ, ಮನಸ್ಸಿಗೊಂದು ಸ್ಪೆಷಲ್ ಭಾವ ಬರುತ್ತದೆ. ಎಲ್ಲ 7 ದಿವಸಗಳು ವಾರಕ್ಕೆ 7 ದಿವಸ ಸಮಾನ ಅಂದರೆ ಯಾವ ದಿವಸ ಬರಲ್ಲ. ನೀವು
ಆಗುತ್ತದೆ. ಇದು ಟ್ರಿಕ್. ಮನುಷ್ಯನಿಗೆ ಹೇಗಾದರೂ ಭಕ್ತಿಭಾವ ಹುಟ್ಟಿಸಬೇಕು, ನಿಮಗೆ ಸಾಧನ ಮಾಡಿಸಬೇಕು. ಇದೆಲ್ಲ ಶಾಸ್ತ್ರೀಯ ಪ್ರಕ್ರಿಯೆ. ಶಾಸ್ತ್ರ ಮಾಡಿಸ್ತದೆ. ಏಕಾದಶಿ ಅಂದರೆ ಸ್ಪೆಷಲ್ ಹೇಳ್ತದೆ. ಚತುರ್ದಶಿ ಅಮ್ಮೋ ಇದು ಚತುರ್ದಶಿ ಅಂದರೆ ಸ್ಪೆಷಲ್ ಹೇಳ್ತಾರೆ. ಯಾವುದೇ ಒಂದು ತಿಥಿಗಳಿರುತ್ತವೆ. ಏಕಾದಶಿ ವಿಷ್ಣುವಿಗೆ, ಶಿವನಿಗೆ. ತ್ರಯೋದಶಿ ಅಲ್ಲದೇನು ಹೇಳ್ತಾರೆ, ಪ್ರದೋಷ. ನೋಡಿ ಅವ್ರು ಹೇಳ್ತಾರೆ, ಅವ್ರಿಗೆ ಕಂಡು ಬರಲ್ಲ, ಒಂದು ದಿವಸ ಕಂಡು ಬರ್ತಾನೆ. ಇವತ್ತು ಕಂಡು ಬಂದ, ಅಯ್ಯೋ ಇವತ್ತು ಪ್ರದೋಷ ಗುರುಗಳೇ ಅಂತ ಹೇಳ್ತಾರೆ. ಒಬ್ಬನಿದ್ದಾನೆ ಬರ್ತಾನೆ, ಇವರು ಇದ್ದಾನಲ್ಲ ಆ ನಾಗೇಂದ್ರ ಬಂದು ಇವತ್ತು ಪ್ರದೋಷ ಎಂದ್ಬಾರ್ದು. ಅವ್ರು ಕಂಡು ಬಂದ ಅಂದರೆ ಪ್ರದೋಷ ಆಯಿತು, ಪ್ರದೋಷ ಬಂತು ಎಂದರ್ಥ. ಅಂದರೆ ಅವ್ರಿಗೆ ಏನೋ ಒಂದು ಭಾವನೆ, ಇಲ್ಲಿ ಗುರುಗಳಿದ್ದಾರಲ್ಲ, ಈಗ ಇಲ್ಲಿ ನಾವು ಅಭಿಷೇಕ ಮಾಡಿಸ್ತಾ ಇದ್ದೀವಿ ಸ್ವಾಮಿ, ಒಳ್ಳೇದಪ್ಪ ಪ್ರದೋಷ ಹೌದು, ಪವಿತ್ರ ದಿವಸ ಮಾಡ್ಕೋ ಎಂದರ್ಥ. ನಾವು ಬರ್ತೀರಾ ಗುರುಗಳೇ? ಆಯಿತು ಬರ್ತೀನಿ, ಬೇಕು ಅಂದರೆ ಬರ್ತೀನಿ ಅಂದರೆ. ನಾವು ಪ್ರತಿ ದಿವಸ ಪ್ರದೋಷನೇ, ನಮಗೆ ಅವ್ರಿಗೆ ಅರ್ಥವಾಗಲ್ಲ. ಅದರಿಂದ ಆಯಿತಾ ಹೌದು ಪ್ರದೋಷ, ನೀವು ಬೇಕು ಅಂದರೆ ಬರ್ತೀನಿ ಅಂತ. ಆಯಿತು ಬನ್ನಿ ಗುರುಗಳೇ, ಆಯಿತು ಅಲ್ಲಿಂದ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ ಅಷ್ಟೇ. ಅಂದರೆ ಏನು ಅವ್ರಿಗೇನೋ ಭಾವ. ಅಂದರೆ ಸ್ಪೆಷಲ್ ದಿವಸ ಇಟ್ಟರೆ ಏನಾಗ್ತದೆ, ಮನಸ್ಸಿಗೆ ಒಂದು ಭಾವನೆ ಗಟ್ಟಿಯಾಗ್ತದೆ. ಇಲ್ಲದಿದ್ದರೆ ಜಾರಿ ಜಾರಿ ಹೋಗುತ್ತದೆ. ಇದು ಶಾಸ್ತ್ರೀಯ ಪ್ರಕ್ರಿಯೆ. ಎಲ್ಲ ದೇಶಗಳು ಒಂದೇ, ಕೆಲವು ದೇಶಗಳು ಸ್ಪೆಷಲ್. ಎಲ್ಲ ಕಾಲಗಳು ಒಂದೇ, ಕೆಲವು ಕಾಲಗಳು ಸ್ಪೆಷಲ್. ಎಲ್ಲ ವಸ್ತುಗಳು ಒಂದೇ, ಇದು ಮಾತ್ರ ಸ್ಪೆಷಲ್. ಎಲ್ಲ ಮನುಷ್ಯರು ಒಂದೇ, ಇವರು ಮಾತ್ರ ತಾಯಿ ತಂದೆ, ಇವರು ಮಾತ್ರ ಗುರುಗಳು ಎಂದು ಹೇಳ್ತಾರೆ. ಇವರು ಗುರುಗಳು, ಇವರ ದರ್ಶನ ಆದರೆ ನಿಮಗೆ ಸ್ಪೆಷಲ್. ಎಲ್ಲ ಮನುಷ್ಯರು ಅವರೇ, ಇವರೆಲ್ಲರಲ್ಲವ, ಇವರೆಲ್ಲರೂ ಗುರುಗಳೇ, ಇವರೆಲ್ಲರಲ್ಲಿ ಅದೇ ಆತ್ಮ ಇದೆ. ಹಾಗೆ ಹೇಳಬೇಡಿ ಗುರುಗಳೇ, ಎಲ್ಲರೂ ಒಂದೇ ಹೇಗೆ ಆಗ್ತಾರೆ? ಗುರುಗಳೇ ಸ್ಪೆಷಲ್ ಇದೆ. ಆಯಿತು, ಗುರುಗಳೇ ಸ್ಪೆಷಲ್. ಓಕೆ, ಆ ಗುರುಗಳ ಹೆಸರಿನಲ್ಲಿ ಆದರೆ ನಿಮಗೆ ಭಕ್ತಿ ಬಂತಲ್ಲ, ಭಕ್ತಿ ಬರುವುದು ಮುಖ್ಯ. ಬರಲಿ, ಒಳ್ಳೆಯದು ಅದಾದರೂ ಬರಲಿ. ಹೇಗಾದರೂ ಭಕ್ತಿ ಬರಲಿ, ಅದು ಮುಖ್ಯ. ಯಾರಾದರೂ ಏನು, ನೀವು ಯಾರನ್ನು ಗುರುಗಳಿಟ್ಕೋ ಅವರನ್ನೇ ಇಟ್ಕೋ, ಏನಿದೆ. ಯಾರ ಮೇಲೆ ಇದ್ದರೆ ನಿಮಗೆ ಅವ್ರ ಮೇಲೆ ಭಾವ ಮುಖ್ಯ ಅಲ್ಲ. ಒಂದು ಸ್ವಾಮಿ ಮೇಲನೆ, ಒಬ್ಬ ಸನ್ಯಾಸಿ ಮೇಲನೆ ಆಗಬಹುದು, ಬ್ರಹ್ಮಚಾರಿ ಮೇಲನೆ ಆಗಬಹುದು, ಗೃಹಸ್ಥರ ಮೇಲನೆ ಆಗಬಹುದು. ಅದರಿಂದ ಯಾರೋ ಗೃಹಸ್ಥ ಗುರುವಿದ್ದರೆ ಅವ್ರನ್ನು ಕಡೆಗಣಿಸಬೇಡಿ. ನಿಮ್ಮ ಗುರುಗಳು ನಿಮಗೆ ಸಾಕ್ಷಾತ್ ಪರಮಾತ್ಮೆ. ಇವರು ನಮ್ಮ ಗುರುಗಳು, ಆಯಿತು ನಿಮ್ಮ ಗುರುಗಳೇ ಎಲ್ಲರಿಗಿಂತ ಶ್ರೇಷ್ಠ, ಅವರನ್ನೇ ಭಕ್ತಿಯಿಂದ ಇಟ್ಕೋ, ಅವ್ರಿಗೆ ನಮಸ್ಕಾರ ಮಾಡು, ಸೇವಾ ಮಾಡು, ಅವ್ರು ಹೇಳಿದ್ದು ಮಾಡು, ಬಿಡಬೇಡ, ಹೇಳಿದ್ದೆಲ್ಲ ಮಾಡು, ನಿಮಗೆ ಒಳ್ಳೆಯದಾಗ್ತದೆ. ಅವರು ಸನ್ಯಾಸಿ ಅಲ್ಲ, ಸನ್ಯಾಸಿ ಏಕಪ್ಪ ಎಲ್ಲರಲ್ಲಿ ಇದ್ದಾನೆ, ಅದೇ ಭಗವಂತ, ಅವ್ರು ಹೇಳಿದ್ದು ಮಾಡು ಸಾಕು, ನಿಮಗೆ ಆಗುತ್ತದೆ. ಇದು ಶಾಸ್ತ್ರ. ನಿಮಗೆ ಒಬ್ಬರ ಮೇಲೆ ಗುರಿ ಹೇಳ್ತಾರೆ ಕನ್ನಡದಲ್ಲಿ, ಗುರಿ, ಅವರ ಮೇಲೆ ಗುರಿ ಉಂಟಾಗುವುದಕ್ಕೆ ಇಷ್ಟೆಲ್ಲ ಶಾಸ್ತ್ರ ಪ್ರಕ್ರಿಯೆ. ಇದು ತಿಳ್ಕೊಳ್ಳದೆ ಇವರೇನು ಹೇಳ್ತಾರೆ, ಇದೇ ನಮ್ಮ ಮಕ್ಕದಲ್ಲೇ ಇದ್ದಾನೆ, ಬೇರೆ ಕಡೆ ಇಲ್ಲ ಅಂಥದ್ದೇಕಪ್ಪ, ಎಲ್ಲ ಕಡೆ ಇದ್ದಾನೆ, ಎಲ್ಲಿ ಮಾಡಿದ್ರೆ ಅದೇ ಅರ್ಥ ಅಲ್ಲ, ಅಲ್ಲೇ ಇರಬೇಕು. ನಾವು ಮಂದಿರ ಭಗವಂತ ಹೇಳ್ತೀವಿ, ಮತ್ತು ಸರ್ವವ್ಯಾಪಕ ಹೇಳ್ತೀವಿ. ಕಾಶಿ ಸ್ಪೆಷಲ್ ಹೇಳ್ತೀವಿ, ಮತ್ತು ಎಲ್ಲ ಕಡೆ ಕಾಶಿ ಹೇಳ್ತೀವಿ. ಅದು ನೋಡಿ, ಭಗವಂತನನ್ನು ಸರ್ವವ್ಯಾಪಕ ಹೇಳ್ತೀವಿ, ಮತ್ತು ಕಾಶಿ ಸ್ಪೆಷಲ್ ಹೇಳ್ತೀವಿ. ಏಕೆ? ಕಾಶಿ ಸ್ಪೆಷಲ್ ಸಾಧನಕ್ಕೋಸ್ಕರ, ನಿಜವಾಗಿರುವ ತತ್ವ ಎಲ್ಲ ಕಡೆ ಕಾಶಿ, ಸರ್ವವ್ಯಾಪಕ ಕಾಶಿ. ಕಾಶಿ ಅಂದರೆ ಪರಮಾತ್ಮ, ಸರ್ವವ್ಯಾಪಕ. ಎಲ್ಲಿದ್ದಾನೆ ಪರಮಾತ್ಮ? ಸರ್ವವ್ಯಾಪಕ. ಅಣುವಿನಲ್ಲಿದ್ದಾನಿಗೋ, ಇಲ್ಲಿದ್ದಾನೆ, ಟೇಬಲ್ ಮೇಲಿದ್ದಾನೆ, ಇವು ಪೆನ್ ಮೇಲಿದ್ದಾನೆ, ಪುಸ್ತಕ ಮೇಲಿದ್ದಾನಿಗೋ, ಇಲ್ಲಿ ಅಲ್ಲಿ ಎಲ್ಲ ಕಡೆ ಇದ್ದಾನೆ. ಕಾಶಿ, ಇದೆಲ್ಲ ಕಾಶಿ. ಮನಸ್ಸು ನಿಲ್ಲಲ್ಲ, ಅದಕ್ಕೋಸ್ಕರ ಒಂದು ಜಾಗ ಹೇಳ್ತಾರೆ. ಹೀಗೆ ಮನಸ್ಸಿಗೆ ಭಾವನಕ್ಕೋಸ್ಕರ ಸಾಧನ, ಭಾವನ ಗಟ್ಟಿಯಾಗುವುದಕ್ಕೆ ಒಂದು ಎಂದು ಹೇಳಿಬಿಡ್ತಾರೆ. ಇದು ಶಾಸ್ತ್ರೀಯ ಪ್ರಕ್ರಿಯಾ ಕಾಲ. रविवार सोमवार मंगलवार को जो भेद है ये पंचांग से जाना जाता है. ಇದು ಸೋಮವಾರ ಮಂಗಳವಾರ ಹೇಳ್ತಾರೆ. ನಿಮಗೆ ಇವತ್ತು ಯಾವ ವಾರವೋ ಗೊತ್ತಿಲ್ಲ, ಎದ್ದು ಬಿಟ್ಟಿದ್ದೀರಿ, ಇವತ್ತು ಯಾವ ವಾರ ಹೇಳು? ಇದು ಪವಿತ್ರವಾ ಅಪವಿತ್ರವಾ ಹೇಳು? ಪುಸ್ತಕದಲ್ಲಿ ಹೇಳಿದೆ ಇವತ್ತು ಸೋಮವಾರ ಅಂತೆ, ಒಳ್ಳೆಯದಂತೆ, ಆಯಿತು ಅಷ್ಟೇ ಹೊರತು ನಿಮಗೆ ಈ ವಾರದಲ್ಲಿ ಇವತ್ತು ಇದರಲ್ಲಿ ಏನು ವ್ಯತ್ಯಾಸ ಕಂಡು ಬರ್ತದೆ? ಈ ವಾರದಲ್ಲಿ ಬಣ್ಣ ಕಂಡು ಬರ್ತದೆ ಏನು? ಒಳ್ಳೆಯದೆಂದು ಎಲ್ಲ ವಾರ ಒಂದೇ, ಎಲ್ಲ ಕಾಲ ಒಂದೇ, ವ್ಯತ್ಯಾಸ ಬರ್ತದೆ. ಗೋಡೆಗಳು ಇವೆಲ್ಲವೇ ಇರುತ್ತವೆ. ಆದರೂ ಮನಸ್ಸಿಗೆ ಭಾವನೆ ಗಟ್ಟಿಯಾಗಬೇಕು. ಅದಕ್ಕೋಸ್ಕರ ಏನು ಹೇಳ್ತಾರೆ? ಪಂಚಾಂಗ ಸೇ ಜಾನಾ ಜಾತಾ ಹೈ. ಪಂಚಾಂಗ ಹೇಳಿ ಇದು ಈ ವಾರ ಆಗುವುದರಿಂದ ಈ ವಾರ ಇದಕ್ಕೆ ಪವಿತ್ರ ಎಂದು ಹೇಳ್ತಾರೆ. ಮತ್ತು ಜಿದ್ ನಹಿ ಕರ್ನಾ ಕಿ ಆಜ್ ರವಿವಾರ ಹಿ ಹೈ, ಕಾಲಚಕ್ರ ಮೇ ಕಿತ್ತೆ, ಅದರಿಂದ ಇವತ್ತೇ ರವಿವಾರ, ಇನ್ನೊಂದು ದಿವಸ ಅಲ್ಲ ಏನು? ಅಲ್ಲಪ್ಪ, ಕಾಲಚಕ್ರದಲ್ಲಿ ರವಿವಾರಗಳು ಭಾನುವಾರಗಳು ಎಷ್ಟು ಬಂದು ಹೋಗಿವೆ? ಎಷ್ಟು ಸೋಮವಾರಗಳು ಬಂದು ಹೋಗಿವೆ? ಎಷ್ಟು ಮಂಗಳವಾರಗಳು, ಎಷ್ಟು ಶನಿವಾರಗಳು ಬಂದು ಹೋಗಿವೆ? ಅನಂತ ಕಾಲದಲ್ಲಿ ಎಲ್ಲವೂ ಪರಮಾತ್ಮನೇ. ಅದು ನಮಗೋಸ್ಕರ ನಮ್ಮ ಸಾಧನ ಆಗಬೇಕು ಎಂದು ನಮಗೆ ಕೆಲವು ನಿಯಮಗಳು ಹೇಳಿದೆ. कालचक्र में कितने सूर्योदय कितने सूर्यास्त होते रहे हैं, समय के माप से ये जो विभाग होते हैं यहीं कहीं चंद्रमा से और कहीं सूर्य से बदलते हैं. ಒಂದು ಸೂರ್ಯನ ನಿಮಿತ್ತದಿಂದ ಇದು ಪವಿತ್ರ ಹೇಳ್ತಾರೆ. ಚಂದ್ರನ ನಿಮಿತ್ತದಿಂದ ತಿಥಿಗಳಾಗುತ್ತವೆ, ಸೂರ್ಯನ ನಿಮಿತ್ತದಿಂದ ನಕ್ಷತ್ರಗಳಾಗುತ್ತವೆ, ನಕ್ಷತ್ರಗಳಲ್ಲಿ ತಿರುಗುತ್ತಾನೆ ಸೂರ್ಯ.
ಅದು ನಕ್ಷತ್ರಗಳಲ್ಲಿಯೂ ಚಂದ್ರನೇ. ಸೂರ್ಯನ ನಿಮಿತ್ತದಿಂದ ಸೂರ್ಯೋದಯ ಸೂರ್ಯಾಸ್ತ. ಅಮ್ಮ ಸೂರ್ಯೋದಯ ಕಾಲ ಆಯಿತು ಪವಿತ್ರ, ಸಂಧ್ಯಾಕಾಲ ಆಯಿತು ಪವಿತ್ರ, ಸಂಧ್ಯಾಕಾಲದಲ್ಲಿ ಜಪ ಧ್ಯಾನ ಮಾಡಿದ್ದರೆ ವಿಶೇಷ ಪುಣ್ಯ, ಸಂಧ್ಯಾಕಾಲ ಮಾಡಲೇಬೇಕು. ಸೂರ್ಯ ಭೂಮಿ ಸುತ್ತು ತಿರುಗುತ್ತಾ ಇರುವಾಗ ಇವರಿಗೆ ಸಂಧ್ಯಾಕಾಲ, ಇನ್ನೂ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬರಿಗೆ ಸಂಧ್ಯಾಕಾಲ, ಇನ್ನೊಬ್ಬರಿಗೆ ಸಂಧ್ಯಾಕಾಲ. ಸಂಧ್ಯಾಕಾಲ ಸೂರ್ಯನಿಗೆ ಯಾವಾಗಿದೆ? ಎಂದಿಗೂ ಇದೆ, ಎಂದಿಗೂ ಇದೆ. ಆದ್ದರಿಂದ ನೀವು ಭಕ್ತಿ ಇಟ್ಕೊಂಡ್ರೆ ಎಲ್ಲ ಕಾಲಗಳು ಸಂಧ್ಯಾಕಾಲಗಳೇ. ಆದರೆ ಜನರಿಗೆ ಹೊಂದಲ್ಲ. ಆದರೆ ಸಂಧ್ಯೆ ಆಯ್ತಪ್ಪ, ಕೆಲಸ ಬಿಡು, ಕೆಲಸ ಇದ್ದೇ ಇರುತ್ತದೆ, ಈ ಸಂಧ್ಯೆ ಆದರೂ ಬಿಡು ಅಂದರೆ ಸಂಧ್ಯೆ ನೆಪದಿಂದ ಮಿಕ್ಕ ಕೆಲಸ ಬಿಡಿಸಿ ಇವಾಗಾದರೂ ಮಾಡು, ಈಗ ಮಿಕ್ಕ ಕೆಲಸ ಮಾಡಬೇಡ, ಇದೇ ಮಾಡು ಅಂತ ಹೇಳಿಬಿಡ್ತೀನಿ. ಅಂದರೆ ಸಂಧ್ಯೆ ನೆಪದಿಂದ ಇವರಿಗೇನೋ ಒಂದು ಪವಿತ್ರ ಭಾವನ ಮಾಡಿಬಿಟ್ಟು ಮಾಡ್ತಾರೆ. ಹಾಗೆ ಶಾಸ್ತ್ರ. ಅದರಿಂದ ಚಂದ್ರಮಾಸೆ ಒಂದೊಂದು ನಕ್ಷತ್ರ, ಒಂದೊಂದು ತಿಥಿ. इसमें यह तिथि भजन करने के लिए बहुत अच्छी है. ಈ ತಿಥಿ ಭಜನಕ್ಕೆ ಒಳ್ಳೆಯದು. ಅಮ್ಮ ಈ ತಿಥಿ ತುಂಬ ಏನೇನು ಹೇಳ್ತಾರೆ ನೋಡಿ, ಅದೇನು ಹೇಳಿದ್ದೀವಿ, ಪ್ರದೋಷ. ಪ್ರದೋಷದಲ್ಲಿ ಅದು ಸಾಮಾನ್ಯವಾಗಿ ಶುಕ್ರ ಶನಿ ಭಾನುವಾರ ಅಷ್ಟರಲ್ಲೇ ಬರುತ್ತದೆ. ಪ್ರದೋಷ ಬರುವುದು ತ್ರಯೋದಶಿ, ಕೆಲವೊಮ್ಮೆ ಶುಕ್ರವಾರ, ಕೆಲವೊಮ್ಮೆ ಶನಿವಾರ, ಕೆಲವೊಮ್ಮೆ ಹೆಚ್ಚಿನ ಸಲ ಶುಕ್ರವಾರ ಆದರೂ ಬರ್ತದೆ, ಭಾನುವಾರ ಆಗ್ತದೆ, ಶನಿವಾರ ಮಧ್ಯದಲ್ಲಿ ಸ್ಕಿಪ್ ಆಗಿಬಿಡ್ತದೆ. ಅದು ಆ ಚಕ್ರ ತಿರುಗುವಾಗ, ಕಾಲಚಕ್ರ ತಿರುಗುವಾಗ ಸ್ವಲ್ಪ ತಿರುಗಿ ಭಾನುವಾರಕ್ಕೆ ಹೋಗ್ತದೆ ಅಥವಾ ಶುಕ್ರವಾರಕ್ಕೆ ಬರ್ತದೆ. ಶನಿವಾರ ಬರುವುದು ಕಷ್ಟ, ಅಲ್ಲೆಲ್ಲೇ ತಿರುಗುತ್ತದೆ, ಮೂರರಲ್ಲೇ ಶುಕ್ರ ಶನಿ ಭಾನು, ಶುಕ್ರ ಶನಿ ಭಾನು, ಈ ಮೂರರಲ್ಲೇ ತಿರುಗುತ್ತಾ ಇರುತ್ತದೆ. ಯಾವಾಗಲೂ ಒಂದು ಸಲ ಶನಿವಾರ ಬರುತ್ತದೆ. ಆವಾಗ ಹೇಳ್ತಾರೆ, ಅಮ್ಮ ಇದು ಏನದು ಪ್ರದೋಷ, ಶನಿ ಪ್ರದೋಷ ಎಂದು ಹೇಳ್ತಾರೆ. ಅಮ್ಮ ಶನಿ ಪ್ರದೋಷಕ್ಕೆ ಏನದು 1000 ಪಟ್ಟು ಪುಣ್ಯ ಅಂತೆ. ಈ ಶನಿ ಪ್ರದೋಷದಲ್ಲಿ ಪ್ರದಕ್ಷಿಣೆ ಮಾಡಿದ್ದರೆ, ಏನದು ಅಭಿಷೇಕ ಮಾಡಿದ್ದರೆ, ರುದ್ರಾಭಿಷೇಕ ನಿಮಗೆ 1000 ದಿವಸ ಕಾಶಿಯಲ್ಲಿ ಏನದು ಅಭಿಷೇಕ ಮಾಡಿದಂತೆ ಪುಣ್ಯ, ಏನದು 12 ಜ್ಯೋತಿರ್ಲಿಂಗ ದರ್ಶನ ಮಾಡುವಂತೆ ಪುಣ್ಯ, ಕೈಲಾಸಕ್ಕೆ ಹೋಗಿದ್ದಂತೆ ಪುಣ್ಯ. ಇವತ್ತು ಮಾಡಿ ಶನಿ ಪ್ರದೋಷ ಬರಲ್ಲ, ಯಾವಾಗಲೂ 6 ತಿಂಗಳಿಗೋ 1 ವರ್ಷಕ್ಕೊಂದು ಸಲ ಬರ್ತದೆ. ಅಮ್ಮೋ ಶನಿ ಪ್ರದೋಷದ ಮಹಿಮೆ ಹೆಚ್ಚು. ಮಾಡಿ ಏಕೆ? ಪ್ರದೋಷ ಸಮಯದಲ್ಲಿ ಶನಿವಾರ ಬರುವುದು ಕಷ್ಟ, ತುಂಬ ಅಪರೂಪವಾಗಿ ಅದು ಸ್ಪೆಷಲ್ ಎಂದು ಹೇಳಿಬಿಟ್ರು. ಏಕೆ ಈ ಸ್ಪೆಷಲ್ ಅಪರೂಪ ಮತ್ತೆ ಬರಲ್ಲ, ಮಾಡು. ಈ ನೆಪದಿಂದ ಅವರಿಗೆ ಭಾವನೆ ಗಟ್ಟಿಯಾಗಿ ಎಷ್ಟೋ ಭಕ್ತಿಯ ಭಾವದಿಂದ ಮಾಡಿದರೆ ನಿಜವಾಗಿ ಅವರಿಗೆ 1000 ಪಟ್ಟು ಪುಣ್ಯ ಬಂದೇ ಬರ್ತದೆ. ಏಕೆ? ಭಾವನದಿಂದ ಮಾಡಿದ. ಅದೇ ಭಾವನೆ ಪ್ರತಿ ದಿವಸ ಇದ್ದರೆ ನಿಮಗೆ ಪ್ರತಿ ದಿವಸನೂ ಶನಿ ಪ್ರದೋಷವೇ. ಯಾರಿಗೆ? ಉತ್ಕೃಷ್ಟ ಸಾಧಕನಿಗೆ ಪ್ರತಿ ದಿವಸ ಶನಿ ಪ್ರದೋಷ. ಪ್ರತಿ ದಿವಸ ಉತ್ತಮ ಸಾಧಕನಿಗೆ, ನಿತ್ಯ ಭಕ್ತಿ ಇರುವವನಿಗೆ ಪ್ರತಿ ದಿವಸ ಏಕಾದಶಿ ಅಂದರೆ ಭಕ್ತಿಗೆ ಏಕಾದಶಿ. ನಿಮ್ಮ ಭಾವಶುದ್ಧಿ ಇದ್ದರೆ ಪ್ರತಿ ದಿವಸ ನಿಮಗೆ ಶನಿವಾರವೇ. ಈಗ ಅವರು ಮಟ್ಟ ದಾಟಿ ಹೋಗ್ತಾರೆ, ಅವ್ರು ನೋಡಲ್ಲ, ಯಾವ ವಾರ ಏನು ನೋಡೋಲ್ಲ, ಎಲ್ಲ ವಾರ ನಮಗೊಂದೇ. ಏಕೆ? ನಿತ್ಯ ಪ್ರತಿನಿತ್ಯ ಬೆಳಗ್ಗೆ ಎದ್ದನಿಂದ ಮಲ್ಕೊಂಡವರೆಗೆ ಅದೇ ಚಿಂತನೆ, ಭಗವತ್ ಚಿಂತನೆ, ಇನ್ನೇನು ಮಾಡಬೇಕು? ನಮಗೆಲ್ಲ ದಿವಸ ಒಂದೇ. ನಮ್ಗೆ ಅದೇ ಹೇಳಿಬಿಡ್ತಾರೆ, ನೀವು ಆ ವಾರ ಈ ವಾರ ನೋಡಬೇಡ, ಭಗವಂತನ ಎಂದಿಗೂ ನೋಡಬೇಕು. ಪ್ರತಿ ದಿವಸ ನಿಮಗೆ ಅದೇ ಕೆಲಸ. ಬೆಳಗ್ಗೆ ಎದ್ದ ದಿವಸದಿಂದ ಅದೇ ಮಾಡಬೇಕು, ರಾತ್ರಿ ಮಲಗುವವರೆಗೂ, ಮತ್ತೆ ನಾಳೆ ದಿವಸ ಅದೇ, ಪ್ರತಿ ದಿವಸ ಅದೇ. ಅದು ಬಿಟ್ಟು ಬೇರೆದು ಮಾಡಬಾರದು. ಅದೇ ನಿಮ್ಮ ಮುಖ್ಯ ಧರ್ಮ ನಮಗೆ ಹೇಳ್ತಾರೆ ನೋಡಿ. ಮಿಕ್ಕ ಕೆಲಸಗಳೆಲ್ಲ ಗೌಣ, ಲೌಕಿಕ ಕೆಲಸ, ಆಶ್ರಮ ಕೆಲಸ, ಸಮಾಜ ಕೆಲಸ ಇದೆಲ್ಲ ಆದ ನಂತರ ಸ್ವಲ್ಪ ಟೈಮ್ ಇದ್ದರೆ ಸ್ವಲ್ಪ ಮಾಡು. ಮುಖ್ಯ ನಿಮ್ಮದ ಸಾಧನ, ನಿಮ್ಮ ಭಜನ, ನಿಮ್ಮ ಕೀರ್ತನ, ನಿಮ್ಮ ಪಾರಾಯಣ, ನಿಮ್ಮ ಜಪಧ್ಯಾನ, ಇದೇ ಮುಖ್ಯ. ಇದು ಮುಖ್ಯ. ಇದು ಬಿಟ್ಟರೆ, ಇದು ಮಾಡಿದ್ದರೆ ನೀವು ಸನ್ಯಾಸಿ, ಇದು ಮಾಡದಿದ್ದರೆ ನೀವು ಸನ್ಯಾಸಿನಿಂದ ಜಾರಿ ಬಿಡ್ತೀವಿ. ಇದೇ ನಿಮ್ಮ ಧರ್ಮ. ಅದು ನಮಗೆ ಹೇಳ್ತಾರೆ. ಅಂದರೆ ಒಬ್ಬೊಬ್ಬರಿಗೆ ಅವರವರಿಗೆ ಸಾಧನ. ಅವ್ರಿಗೇನು ಹೇಳ್ತಾರೆ? ನಿಮ್ಮದು ಶನಿವಾರ ಮುಖ್ಯ, ಇದೇ ಮಾಡು. ಶನಿವಾರ ಅವ್ರಿಗೆ ಹೇಳ್ತಾರೆ ಸೋಮವಾರ ಮುಖ್ಯ. ಸೋಮವಾರ ಬಂದರೆ ಉಪವಾಸ. ಶ್ರಾವಣ ಸೋಮವಾರ ಸ್ಪೆಷಲ್ ಅಲ್ಲ. ಇನ್ನೂ ಶ್ರಾವಣ ಸೋಮವಾರ ಅಂದರೆ ಇನ್ನು ಅಲ್ಲಿ ಉತ್ತರದಲ್ಲಿ, ಆಂಧ್ರದಲ್ಲಿ ಏನು ಹೇಳ್ತಾರೆ? ಕಾರ್ತಿಕ ಸೋಮವಾರ. ಕಾರ್ತಿಕ ಎಲ್ಲಿಗೆ? ಆಂಧ್ರ ಜನರಿಗೆ ಕಾರ್ತಿಕ, ತೆಲಂಗಾಣ ಜನರಿಗೆ ಶ್ರಾವಣ ಮಾಸ. ತೆಲಂಗಾಣ ಜನರಿಗೆ ಶ್ರಾವಣ ಮಾಸ ಹೆಚ್ಚು, ಅಲ್ಲಿ ಆಂಧ್ರ ಜನರಿಗೆ ಕಾರ್ತಿಕ ಹೆಚ್ಚು. ಕಾರ್ತಿಕ ಮಾಸ, ಕಾರ್ತಿಕ ಸೋಮವಾರ, ಕಾರ್ತಿಕ ಅಂದರೆ ಕಾರ್ತಿಕ ಬಂದಿದೆ ಎಲ್ಲ ಜಿಲ್ಲೆಗಳೆಲ್ಲ ಈಗ ಅವ್ರು ಎದ್ದು ಬಿಡ್ತಾರೆ. ಅದು ಕಾರ್ತಿಕ ಮಾಸ ಅಂದರೆ ಅವ್ರಿಗೇನೋ ಸ್ಪೆಷಲ್. ಇವರಿಗೆಲ್ಲ ಶ್ರಾವಣ ಮಾಸ ಹೆಚ್ಚು. ಇವರಿಗೆ ಶ್ರಾವಣ ಮಾಸ ಬಂದಿದೆ ಅಂದರೆ ಇವರಿಗೆ ಅಂದ್ಕೊಂಡು ಈ ಶ್ರಾವಣ ಏನು ಕಾರ್ತಿಕವೇನು? ಶ್ರಾವಣ ಮಾಸ ಪುರಾಣದಲ್ಲಿದ್ದಂತೆ. ಯಾವ ಪುರಾಣದಲ್ಲಿ? ಸ್ಕಂದ ಪುರಾಣ ತೆಗೆದು ನೋಡಿದೆ. ಪ್ರತಿ ಮಾಸಕ್ಕೆ ಮಹಿಮೆ ಹೇಳ್ತದೆ ನೋಡಿ. ಚೈತ್ರ ಮಾಸ ಮಹಿಮಾ, ವೈಶಾಖ ಮಾಸ ಮಹಿಮಾ, ಮತ್ತೆ ಎಲ್ಲ ಪ್ರತಿ ಮಾಸಕ್ಕೆ ಮಹಿಮಾ. ಈ ಮಾಸದಲ್ಲಿ ಸ್ಪೆಷಲ್ ಸ್ನಾನ ಮಾಡಿದ್ದರೆ, ಈ ದೇವತಾ ದರ್ಶನ ಮಾಡಿಕೊಂಡ್ರೆ ಸ್ಪೆಷಲ್ ಪುಣ್ಯ. ಇವರಿಗೆ ವೈಕುಂಠವೇ ಬಂದು ಬಿಡ್ತದೆ. ಒಂದು ಸಲ ಮಾಡಿದ್ದರೆ ಸಾಕು. ಇದು ಮಾಡಿದರೆ ಮತ್ತೆ ಇನ್ನೊಂದು ತಿಂಗಳು ನೋಡಿದೆ, ಕೊನೆಗೆ ಅನಿಸಿತು 12 ತಿಂಗಳು ವೈಕುಂಠವೇ, ಏನು ಚಿಂತೆ ಇಲ್ಲ. ಅಂದರೆ ಅವರಿಗೆ ಯಾವುದೇ ಒಂದು ಸ್ಪೆಷಲ್ ಹೇಳಿಬಿಟ್ರೆ ಅವರೊಂದು ಶ್ರಾವಣ ಮಾಸ ಇಟ್ಟು ನಮಗೆ ನಾನು ಚಿಕ್ಕನಾಗಿರುವಾಗ ಅದೇ ಹೇಳುತ್ತಿದ್ದರು. ಆಷಾಢ ಮಾಸ ಮುಗಿದು ಅವರು ಶ್ರಾವಣ ಮಾಸ ಬರುತ್ತಾ ಇದೆ ಅಂದರೆ ಆಷಾಢ ಮಾಸದಿಂದಲೇ ಯೋಚನೆ ಮಾಡ್ತಾರೆ, ಶ್ರಾವಣ ಮಾಸ ಬರ್ತಾ ಇದೆ. ಅವ್ರಿಗೇನೋ ಒಂದು ಸ್ಪೆಷಲ್
ಶ್ರಾವಣ ಮಾಸ ಬಂದಿದೆ, ಈಗ ಪ್ರತಿ ದಿವಸ ಯಾವುದೇ ಒಂದು ವ್ರತ, ಪ್ರತಿ ದಿವಸ ಯಾವುದೋ ಪೂಜೆ, ಯಾವುದೋ ವ್ರತ, ಪ್ರತಿ ದಿವಸ ಅದೇ. ಶ್ರಾವಣ ಮಾಸ ಮುಗಿಯಿತು, ಭಾದ್ರಪದ ಬಂತು ಅಂದರೆ, ಈಗ ಶ್ರಾವಣ ಭಾದ್ರಪದ ಎರಡು ಸೇರಿಸಿ ಮಾಡ್ತಾರೆ. ಭಾದ್ರಪದ ಮುಗಿಯಿತು ಅಂದರೆ ಎಲ್ಲ ಮುಗಿಯಿತು ಹಾಗೆ. ಅಂದರೆ ನಾನು ಅಂದ್ಕೊಂಡೆ ಇದು ಏನಿದು ವಿಶೇಷ? ಅವರವರ ಭಾವನೆ ಗಟ್ಟಿಯಾಗುವುದೇ ಮುಖ್ಯ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಆದರೆ ಅದು ಸ್ಪೆಷಲ್. ಬೃಂದಾವನಕ್ಕೆ ನೋಡಿ, ಕೃಷ್ಣಾಷ್ಟಮಿ ಬರುತ್ತಾ ಇದ್ದರೆ ಈಗ ತಿಂಗಳು 2 ತಿಂಗಳಿನಿಂದ ಇಡೀ ಬೃಂದಾವನ ಪೇಂಟಿಂಗ್ ಆಗಿಬಿಡ್ತದೆ, ಹಣ ಬರುತ್ತದೆ, ಭಕ್ತರು ಬರುತ್ತಾರೆ. ಅಯ್ಯೋ ಬೃಂದಾವನ ಕೃಷ್ಣಾಷ್ಟಮಿ ನೋಡಬೇಕು, ರಾಧಾಷ್ಟಮಿ, ಕೃಷ್ಣಾಷ್ಟಮಿ, ಇನ್ನು ಏನು 2-3 ಹಬ್ಬಗಳಿವೆ. ಅಲ್ಲಿಗೆ ಒಂದು ಚೂರಿಷ್ಟು ಜಾಗ ಸಿಗಲ್ಲ ನಿಮಗೆ, ರೂಮೇ ಸಿಗಲ್ಲ. ಎಷ್ಟು ತುಂಬಿರುತ್ತಾರೆ, ಲಕ್ಷ ಜನರು ಬೃಂದಾವನ ಎಲ್ಲ ತುಂಬಿರುತ್ತೆ. ಅಂದರೆ ಆಯಾ ಕಾಲದ ಭಾವನೆಗಳು ಎಷ್ಟು ಗಟ್ಟಿಯಾಗಿವೆ, ಅದು ಹಾಗೆ. ಅದರಿಂದ ಸಮಯ ನಿಮಿತ್ತದಿಂದ ಭಗವದ್ ಭಾವನೆ ಬರಬೇಕು. ನೋಡಿ, ಇಸ್ಮೆ ಶುಭ ಕರ್ಮ ನಹಿ ಕರ್ನ, ಇದು ನೋಡಿ, ಇದು ಶುಭಕರ್ಮ. ಕೆಲವು ಹೇಳ್ತಾರೆ ಈ ತಿಥಿ ಶುಭವಲ್ಲಪ್ಪ, ಈ ತಿಥಿ ಮಾಡಬಾರದು, ಪುಣ್ಯಕರ್ಮ ಹೇಳ್ತಾರೆ. ಏಕೆ? ಏನಿಲ್ಲ, ಅಲ್ಲಿಯೂ ಭಗವಂತನೇ ಇದ್ದಾನೆ. ಇದು ಬಿಡಿಸಿದ್ದರೆ ಇನ್ನೊಂದು ಬಂದಾಗ ನಿಮಗೆ ಸ್ಪೆಷಲ್ ಭಾವನೆ ಬರುತ್ತದೆ ಅಲ್ಲ. ಎಲ್ಲ ಕಡೆ ಅದೇ ಇದ್ದರೆ ಬೆಲೆ ಇರಲ್ಲ. ಈ ದಿವಸ ವಾರ ದಿವಸ ಬರದೆ, 6 ದಿವಸ ಬರದೆ, 7ನೇ ದಿವಸ ಬಂದರೆ ಅಮ್ಮ ಸ್ಪೆಷಲ್, ಇವತ್ತು ಬರ್ತಾನೆ ಎಂದು ಸ್ಪೆಷಲ್ ಇಟ್ಕೊಳ್ತೀರಿ. ಪ್ರತಿ ದಿವಸ ಬಂದರೆ ಏನು ಬೆಲೆ ಇಲ್ಲ. ಅದಕ್ಕೋಸ್ಕರ ಈ ದಿವಸ ಬೇಡ, ಇದು ಅಪವಿತ್ರ ಕಾಲಪ್ಪ, ಬೇಡ ಹೇಳ್ತಾರೆ. ಇದು ಅಪವಿತ್ರ ಕಾಲ. ಏಕಾದಶಿ ಬಂತ, ಪವಿತ್ರ ಆಯಿತು, ಅಮ್ಮ ಮತ್ತೆ ಏಕಾದಶಿ ಬರಲ್ಲ, ಈಗಲೇ ಬಂತು, ಮತ್ತೆ ಬರ್ತದಾ ಏನು, ಅದರಿಂದ ಇವತ್ತೇ ಸ್ಪೆಷಲ್ ಇಟ್ಕೊಳ್ತಾರೆ. ಒಂದು ಸ್ಪೆಷಲ್ ಎಂದು ಭಾವನೆ ಬರುವುದಕ್ಕೆ ಮಿಕ್ಕ ದಿವಸಗಳ ಆ ಸಾಮಾನ್ಯ ದಿವಸ ಬಿಡು. ಮೈಲಿಗೆ ಮಾಡ್ತಾರೆ ನೋಡಿ, ಯಾರಾದರೂ ಪ್ರಾಣ ಬಿಟ್ಟರೆ 10 ದಿವಸ ಮೈಲಿಗೆ. ಏಕೆ? 10 ದಿವಸ ಮೈಲಿಗೆ ಮುಗಿದ ನಂತರ 11 ದಿವಸ ಬಂದರೆ ಸ್ನಾನ ಮಾಡಿದ್ದೇವೆ, ಈಗ ಪವಿತ್ರವಾಯಿತು ಹಬ್ಬ. ಈಗ ಎಷ್ಟು ಹೆಚ್ಚಿನ ಭಕ್ತಿಯಿಂದ ನಾವೀಗ ಪವಿತ್ರವಾಯಿತು, ಈಗ ಹೆಚ್ಚಿನ ದಿವಸದಿಂದ ಪೂಜೆ ಮಾಡೋಣ ಎಲ್ಲ ಇರುತ್ತೆ. ಅಂದರೆ ಅಯ್ಯೋ ಎಲ್ಲ ದಿವಸ ಪೂಜೆಗೆ ಅವಕಾಶ ಸಿಗ್ತದೇನು, ಇವತ್ತು ಸಿಕ್ಕಿತು, 10 ದಿವಸ ಅವಕಾಶವೇ ಇರಲಿಲ್ಲ, ಇದು ಸ್ಪೆಷಲ್ ದಿವಸ ಬಂತು, ನಿಮಗೆ ಸ್ಪೆಷಲ್ ಭಾವನೆ, ಸ್ಪೆಷಲ್ ಭಕ್ತಿ. ಇಲ್ಲದಿದ್ದರೆ 10 ದಿವಸನೂ ಭಗವದ್ ಭಜನೆ ಮಾಡಿದರೆ ಭಗವಂತ ಬೇಡ ಹೇಳ್ತಾರೇನು? ನೀವು ನಾಮಸ್ಮರಣ ಚಿಂತನ ಭಕ್ತಿ ಮಾಡಿದರೆ ಬೇಡ ಹೇಳ್ತಾರೇನು? ನಾವು 10 ದಿವಸನೂ ಏನೋ ಓದುತ್ತಿದ್ವಿ, ಸುಮ್ಮನೆ ಏನು ಮಾಡಬೇಕು, ಯಾರೋ ಓದನ್ನು ನಾವು ಕೇಳೋದು, ಮಂದಿಗೆ ಏನು ಮಾಡೋಕ್ಕಾಗಲ್ಲ. 10 ದಿವಸ ಕೂತ್ಕೊಂಡು ಏನು ಮಾಡುವುದು? ಯಾರೋ ಒಬ್ಬರಿಂದ ಬೇರೆಯವರಿಂದ ಅಂದರೆ ಮೈಲಿಗೆ ಇಲ್ಲದವರಿಂದ ಓದಿಸಿ ನಾವು ಕೇಳುತ್ತಿದ್ವಿ. 10 ದಿವಸನೂ ಸುಮ್ಮನೆ ಟೈಮ್ ವೇಸ್ಟ್ ಏಕೆ? ಓದುವುದೇ ಕೇಳೋದು, ಅವ್ರು ಹೊರತು ನಾವು ಕೇಳೋದು. ಯಾವುದೇ ನಾವು ನೀರಾಗಿ ಓದಬಾರದು, ಅವ್ರು ಓದುವುದು ನಾವು ಕೇಳೋದು, ಯಾವುದೇ ಒಂದು ಮಾಡೋದು. ಅಂದರೆ ನಿಜವಾದ ಸಾಧಕನಿಗೆ ಎಲ್ಲ ದೇಶ ಕಾಲಗಳು ಭಗವತ್ ಸಾಧನಕ್ಕೆ ಮಾಡುವವರೆಗೆ ಈಗ ಯಾವ ನಿಯಮ ಇಲ್ಲ, ಎಲ್ಲ ಒಂದೇ. ಭಗವದ್ಭಕ್ತಿ ಒಂದೇ ನಿಯಮ. ಲೌಕಿಕರಿಗೆ ಈ ನಿಯಮ, ಈ ದೇಶ, ಈ ಕಾಲ, ಇದು ಪವಿತ್ರ, ಇದು ಅಪವಿತ್ರ, ಹಾಗೆ. इसमें शुभ कर्म नहीं करना, इसमें दिन शुभ करना, ये निश्चय सब शास्त्रों से ही होता है. ಶಾಸ್ತ್ರವೇ ಹೇಳ್ತದೆ. ಏಕಾದಶಿ, ಜನ್ಮಾಷ್ಟಮಿ, ಪೂರ್ಣಿಮಾ, ಇದು ಗುರು ಪೂರ್ಣಿಮಾ, ಇದು ಏಕಾದಶಿ, ಇದು ಆಷಾಢ ಪೂರ್ಣಿಮಾ, ಇದು ಕಾರ್ತಿಕ ಪೂರ್ಣಿಮಾ, ಕೊನೆಯ ಪೂರ್ಣಿಮಾ ಚಾತುರ್ಮಾಸ್ಯದಲ್ಲಿ ಹೇಳ್ತಾರೆ ನೋಡಿ. ಅಯ್ಯೋ ಕೊನೆಯ ಪೂರ್ಣಿಮಾ ಒಂದು ದಿವಸ ಆದರೂ ನಿಮಗೆ ವಿಶೇಷ ಪೂಜೆ ಏನೋ ಮಾಡಿಬಿಟ್ರೆ ಈಗ ಸ್ಪೆಷಲ್ ಪುಣ್ಯ ಎಂದು ಹೇಳಿಬಿಡ್ತಾರೆ. ಮಾಘ ಮಾಸದಲ್ಲಿ ಸ್ನಾನ ಮಾಡ್ತಾರೆ, ಅಲ್ಲಿ ಅವರಿಗೆ ಮಾಘ ಮಾಸ ಅಂದರೆ ಸ್ಪೆಷಲ್. ಗಂಗಾ ನದಿಗೆ ಹೋಗಿ ಎಷ್ಟು ಪಾಪ ಲಕ್ಷ ಜನರು ಬಂದು ಸ್ನಾನ ಮಾಡ್ತಾರೆ, ಭಯಂಕರ ಚಳಿ, ಮಾಘ ಮಾಸ. ಅಯ್ಯೋ ಮತ್ತೆ ಬರುತ್ತದಾ ಏನು? ಆದರೆ ಈ ಕಾಲ ನೆಪದಿಂದ ಕಾಲದಲ್ಲಿ ಭಗವಂತ ಪ್ರವೇಶ ಮಾಡಿ ಕಾಲರೂಪ ಪರಮಾತ್ಮ ಅವತರಣವಾಗಿ ಬರ್ತಾರೆ. ಅದಕ್ಕೋಸ್ಕರ ಆ ದಿವಸ ಮಾಡಬೇಕು. एकादशी जन्माष्टमी यह नहीं कि एकादशी व्रत से प्लेग रोग की निवृत्ति होगी, कि पूर्णिमा व्रत से हैजा रोग की निवृत्ति होगी. दृष्टि फल के लिए अदृष्ट का अनुष्ठान नहीं होता है, दृष्ट फल के लिए अदृष्ट का अनुष्ठान नहीं होता है. अंतःकरण की शुद्धि के लिए जिससे मन में यह भाव हो जा धर्म हुआ भगवान की, ಅಂದರೆ ಪುಣ್ಯ ಬಲ ಹೆಚ್ಚಾಗಬೇಕಂದ್ರೆ, ಭಗವದ್ ಭಕ್ತಿ ಗಟ್ಟಿ ಆಗಬೇಕಂದ್ರೆ, ಮನಸ್ಸು ಶುದ್ಧಿ ಆಗಬೇಕಂದ್ರೆ ಈ ಸಾಧನಗಳೆಲ್ಲ ಹೊಂದುತ್ತವೆ. ಆಯಿತಾ? ಇಂದ್ರಿಯ ನಿಗ್ರಹ ಆಗಬೇಕಂದ್ರೆ ಏಕಾದಶಿ ವ್ರತ ಕಿಯಾ ತೋ ಭಗವಾನ್ ಕಿ ಪ್ರಸನ್ನ ಹುವೆ, ಭಗವಾನ್ ಪ್ರಸನ್ನ ಹುವೆ ತೋ ಹಮ್ ಪ್ರಸನ್ನ ಹುವೆ. ನೋಡಿ, ಭಗವಂತನು ಪ್ರಸನ್ನನಾಗ್ತಾನೆ ಅಂದರೆ ನಮ್ಮ ಮನಸ್ಸು ಪ್ರಸನ್ನವಾಗ್ತದೆ. अपने प्रियतम की प्रसन्नता के लिए जो काम किया जाता है वो कैसे करे, वो जैसे ಶಾಸ್ತ್ರ में लिखा है. ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ದ ಹಾಗೆ ಮಾಡಿದ್ದರೆ ನಿಮಗೆ ಒಂದು ಸಿದ್ಧಿ ಆಗುತ್ತದೆ. ಹಾಗೆ
ತೋ ನಾರಾಯಣ ಯಹ ಮುಹೂರ್ತ ಬಡಾ ಉತ್ತಮ ಹೈ, ಇದು ಮುಹೂರ್ತ ಉತ್ತಮ ಮುಹೂರ್ತ ಹೇಳ್ತಾರೆ. ಕಾಲ್ ಭಿ ಬಡಾ ಉತ್ತಮ ಹೈ, ಯह अधिकारी भी बड़ा उत्तम है, यह वस्तु भी बड़ी उत्तम है, इसका निर्णय शास्त्र ने किया. यज्ञ में मसूर के द्वारा आहुति नहीं दी जाती है. ಯಜ್ಞದಲ್ಲಿ ಒಂದು ಮಸೂರ್ ದಾಲ್ ಅಂದರೆ ಬೇಳೆ ಒಂದು ಬೆಳೆ ಇರ್ತದೆ, ಮಸೂರು ಬೆಳೆ ಎಂದು ಇಲ್ಲಿಲ್ಲ ಉತ್ತರದಲ್ಲಿರುತ್ತೆ, ಅದು ಯಜ್ಞದಲ್ಲಿ ಬಳಸಬಾರದು ಎಂದು ನಿಷೇಧ ಮಾಡಿದ್ದರು. ಅದು ಹೊಂದಲ್ಲ. ಜೌ ಕಾ ಹಿ ಪ್ರಯೋಗ ಹೋತಾ ಹೈ. ಜೌ ಅಂದರೆ ಏನು ಹೇಳ್ತಾರಪ್ಪ, ಯವಧಾನ್ಯ ಎಂದು ಹೇಳ್ತಾರೆ ನೋಡಿ. ಬಾರ್ಲಿ ಇಂಗ್ಲೀಷ್ನಲ್ಲಿ ಬಾರ್ಲಿ ಹೇಳ್ತಾರೆ. ಯವಧಾನ್ಯ ಸಂಸ್ಕೃತದಲ್ಲಿ, ವೇದದಲ್ಲಿ, ಶಾಸ್ತ್ರದಲ್ಲಿ ಹೇಳ್ತಾರೆ. ಯವ ಅತ್ಯಂತ ಪವಿತ್ರ ಹೇಳ್ತಾರೆ, ಸಾತ್ವಿಕ. ಭೈಂಸ್ ಕೆ ದೂದ್ ಕಾ ಕೋಯಿ ಪಿಂಡದಾನ್ ಹೋತಾ ಹೈ, ಏಕ್ ದಿನ ಹೋತಾ ಹೈ. ಅಂದರೆ ಭೈಂಸ್ಗೆ ಏನು ಹೇಳ್ತಾರಪ್ಪ, ಎಮ್ಮೆಯ ಹಾಲಿನಿಂದ ಒಂದೇ ದಿವಸ ಇರುತ್ತದಂತೆ, ಎಲ್ಲ ಕಡೆ ಒಪ್ಪಲ್ಲ. ಹಸುವಿನ ಹಾಲು, ಹಸುವಿನ ಇದರಿಂದಲೇ ನಿಯಮ. ಇದು ಏಕೆ ಅಂದರೆ ಶಾಸ್ತ್ರ ಹೇಳಿದೆ, ನಿಯಮ ಏನಿದೆ ಎಲ್ಲವೂ ಪರಮಾತ್ಮನೇ. ಆದರೂ ಅವರು ಯಾವುದೇ ಹೇಳಿದ್ದು ಅದೇ ಒಪ್ಕೊಳ್ತೀವಿ ಅಷ್ಟೇ. तो जिस दिन ಮಾಂಸವತ್ ಪಿಂಡದಾನ್ ಕರ್ನಾ ಹೋತಾ ಹೈ, ಉಸ್ ದಿನ ಭೈಂಸ್ ಕೆ ದೂದ್ ಸೆ ಪಿಂಡದಾನ್ ಹೋತಾ ಹೈ. ಯಾವುದೇ ಒಂದು ದಿವಸ ಇರುತ್ತದಂತೆ ಶ್ರಾದ್ದದಲ್ಲಿ, ಆ ದಿವಸ ಎಮ್ಮೆಯ ಹಾಲಿನಿಂದಲೇ ಮಾಡಬೇಕಂತೆ ನೋಡಿ. ಗುಣದೋಷವು ವಿಧಿ. ಆದ್ದರಿಂದ ವಸ್ತುವಿನಲ್ಲಿ ಇದು ಗುಣ ಇದು ದೋಷ ಎಂದು ಶಾಸ್ತ್ರನೇ ಅಧ್ಯಾರೋಪ ಮಾಡಿ ನಿಮಗೆ ಹೇಳಿ ಮಾಡಿಸ್ತದೆ. ಏಕೆ? ನಿಮಗೆ ಭಕ್ತಿ ಭಾವ ಉಂಟಾಗುವುದಕ್ಕೆ, ನಿಗ್ರಹ ಉಂಟಾಗುವುದಕ್ಕೆ ಶಾಸ್ತ್ರ ಸ್ಪೆಷಲ್ಲಾಗಿ ಮಾಡಿಸ್ತದೆ. ಗುಣದೋಷವು ವಿಧೀಯತೆ ನಿಯಮಾರ್ಥಂ ಹಿ ಕರ್ಮಗಳ ನಿಯಮಕ್ಕೋಸ್ಕರ. ಇದು ನಿಯಮ ಇಟ್ಟರೆ ನೀವು ಇದು ಕರ್ಮ ಮಾಡ್ತೀರಿ. ಎಲ್ಲ ಒಂದೇ ಅಂದರೆ ಯಾವ ದಿವಸ ಮಾಡಬೇಕು ಗೊತ್ತಾಗಲ್ಲ, ಅದನ್ನು ಯಾವುದೂ ಮಾಡಲ್ಲ, ಬಿಟ್ಟೇ ಬಿಡ್ತಾರೆ. ನೀವು ಕರ್ಮ ಮಾಡಬೇಕಂದ್ರೆ ಪ್ರತ್ಯೇಕವಾಗಿಡಬೇಕು, ಆವಾಗಲೇ ಕರ್ಮ ಆಗುತ್ತದೆ. ಪ್ರತ್ಯೇಕ ದೇಶ, ಪ್ರತ್ಯೇಕ ಕಾಲ, ಪ್ರತ್ಯೇಕ ವಸ್ತು ಅಂದರೆ ಕರ್ಮ ಆಗ್ತದೆ. ಎಲ್ಲ ವಸ್ತುಗಳು ಎಲ್ಲ ಕಾಲ ಎಲ್ಲ ಅಂದರೆ ಪೂಜೆ ಆಗಲ್ಲ ಅಲ್ಲವೇ? ಆ ವಸ್ತುಗಳೇ ತರಬೇಕು ಅಂದರೆ ಪೂಜೆ ಆಗ್ತದೆ, ಯಾವುದೇ ಅಂದರೆ ಪೂಜೆನೇ ನಡೆಯಲ್ಲ. ಹಾಗೆ उसका यह मतलब नहीं कि कर्म शुद्ध अशुद्ध है, यह तो नियम करने के लिए कि इससे हमारा हाथ काबू में रहे. ನಮ್ಮ ಇಂದ್ರಿಯ ಮನಸ್ಸಿಗೆ ನಿಗ್ರಹ ಬರಬೇಕು, ಭಕ್ತಿ ಭಾವ ಬರಬೇಕು. इसका मतलब यह हुआ कि अपने हाथ को इतना काबू में रखो कि बार बार ಇದಲ್ಲ ತಮ್ಮ ಇಂದ್ರಿಯ ಮನಸ್ಸಿಗೆ ನಿಗ್ರಹ. अतः प्रवृत्ति को कम करने के लिए शास्त्र में ये सब नियम बताए हैं. गुणदोष विषय में रहते हैं, इस विषय का निरूपण करके ಈಗ ಇನ್ನೊಂದು ಹೇಳ್ತದೆ ನೋಡಿ. ಅಕೃಷ್ಣ ಸಾರೋ ದೇಶಾನಾಂ ಅಬ್ರಹ್ಮಣ್ಯೋ ಶುಚಿರ್ಭವೇತ್. ಎಲ್ಲಿ ಕೃಷ್ಣ ಸಾರ ಅಂದ್ರೇನು, ಒಂದು ಜಿಂಕೆ, ಎಲ್ಲಿ ಜಿಂಕೆ ಓಡಾಡ್ತದೋ ಅದು ಪವಿತ್ರ ದೇಶ ಎಂದು ಹೇಳಿದ್ದಾರೆ. ಗೊತ್ತಾ? ಇಡೀ ಭಾರತ ದೇಶ ಜಿಂಕೆ ಓಡಾಡ್ತದೆ, ಅದರಿಂದ ಇಡೀ ಭಾರತ ದೇಶ ಯಜ್ಞಭೂಮಿ. ಯಜ್ಞ ಎಲ್ಲಿ ಮಾಡಬೇಕು? ಬ್ರಹ್ಮದೇಶ ಎಂದು ಮೊದಲು ಹೇಳಿದ್ದರು. ಈಗ ಪಾಕಿಸ್ತಾನಕ್ಕೆ ಹೋಯಿತು. ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಆ ಸಿಂಧೂ, ಪಂಜಾಬ್ ಇದೆಲ್ಲ, ಇದನ್ನು ಆ ಕಾಲದಲ್ಲಿ ಬ್ರಹ್ಮದೇಶ ಎಂದು ಹೇಳುತ್ತಿದ್ದರು. ನಾವು ನೋಡಿದ್ದೀವಲ್ಲ, ಸರಸ್ವತಿ ನದಿ ದಡದಲ್ಲೇ, ಆ ಸರಸ್ವತಿ ನದಿ ದಡಕ್ಕೆ ಬ್ರಹ್ಮದೇಶ ಎಂದು ಹೇಳುತ್ತಿದ್ದರು. ಸಿಂಧೂ ನದಿ, ಸರಸ್ವತಿ ನದಿ ಆ ಸಮಯದಲ್ಲಿ ಅದು ಅತ್ಯಂತ ಪವಿತ್ರ ದೇಶ. ಅಲ್ಲಿ ಯಜ್ಞ ಮಾಡಿದ್ದರೆ ಸ್ಪೆಷಲ್ ದೇವತರು ಸ್ವೀಕಾರ ಮಾಡಿ ನಿಮಗೆ ಸ್ಪೆಷಲ್ ಪುಣ್ಯ ಕೊಡ್ತಾರೆ. ನಂತರ ಏನು ಮಾಡಿದ್ದರು? ಗಂಗಾ ಯಮುನಾ ದಡದಲ್ಲಿಯೂ ಮಾಡಬಹುದು ಎಂದು ಹೇಳಿದರು. ಕೊನೆಗೇನು ಹೇಳಿದರು? ಎಲ್ಲೆಲ್ಲಿ ಜಿಂಕ ಓಡಾಡುತ್ತದೋ ಅದು ಎಲ್ಲ ಕನ್ಯಾಕುಮಾರಿವರೆಗೂ ಇಡೀ ಭಾರತ ದೇಶವು ಯಜ್ಞಭೂಮಿ ಮಾಡಬಹುದು. ಈಗ ಹೇಳ್ತಾ ಇದ್ದಾರೆ ಭಾರತ ದೇಶವೇ ಯಜ್ಞಭೂಮಿ. ಕೆಲವರು ಸಾಂಪ್ರದಾಯಿಕರು ಹೇಳ್ತಾರೆ ಸಮುದ್ರ ದಾಟಿ ವಿದೇಶಕ್ಕೆ ಹೋಗಬಾರದು, ಯಜ್ಞಭೂಮಿ ಅಲ್ಲ. ಏಕೆ? ಪ್ರಾಚೀನ ಶಾಸ್ತ್ರದಲ್ಲಿ ಎಲ್ಲಿ ಜಿಂಕೆ ಓಡಾಡ್ತದೋ ಅದೇ ಯಜ್ಞಭೂಮಿ ಎಂದು ಹೇಳಿದ್ದಾರೆ. ವಿದೇಶವೂ ಯಜ್ಞಭೂಮಿ ಅಲ್ಲ, ಅದೆಲ್ಲ ಅಪವಿತ್ರ ಭೂಮಿ. ಅಲ್ಲಿ ನೀವು ಯಜ್ಞ ಮಾಡಿದರೆ, ಪೂಜೆ ಮಾಡಿದರೆ ಪುಣ್ಯ ಬರಲ್ಲ ಹೇಳ್ಬಿಡ್ತಾರೆ. ಅವರು ಹೇಳ್ತಾರೆ ಅವರವರ ನಿಯಮ. ಈಗಿನ ಕಾಲದವರು ಕೆಲವು ವಿದೇಶಕ್ಕೆ ಹೋಗಿಬಿಟ್ಟರು, ಮಂದಿರಗಳು ಕಟ್ಟರು, ಪೂಜೆ ಮಾಡಿದರು, ಮಂತ್ರ ಮಾಡಿದರು, ಎಲ್ಲ ಆಗಿಬಿಟ್ಟಿದೆ. ಈಗ ವಿದೇಶ ನೋಡಿದರೆ ಅಮೆರಿಕ ಭಾರತ ದೇಶ ಹಾಗೆ ಆಗಿಬಿಟ್ಟಿದೆ. ಮಂದಿರಗಳಿವೆ, ನಿತ್ಯ ಅಗ್ನಿಹೋತ್ರಗಳಿವೆ, ಪೂಜೆಗಳು ನಡೆಯುತ್ತಾ ಇವೆ, ಉಪನಯನಗಳು, ಮದುವೆಗಳು, ಮಂತ್ರಪೂರ್ವಕ ನಿತ್ಯಾಭಿಷೇಕಗಳು. ಪ್ರತಿನಿತ್ಯ ಅಭಿಷೇಕ ಮಾಡದೆ ಆಫೀಸ್ಗೆ ಹೋಗೋರೆಲ್ಲ ಅಮೆರಿಕಾದಲ್ಲಿ ಎಷ್ಟೋ ಜನರಿದ್ದಾರೆ. ಪ್ರತಿನಿತ್ಯ ರುದ್ರಾಭಿಷೇಕ ಮಾಡೇ ಹೋಗ್ತಾರೆ. ಅಷ್ಟೇ ಏನೇನು ಆಶ್ರಮಗಳು ಬಂದಿವೆ, ಮೆಚ್ಚ ನಡೆಯುತ್ತಾ ಇವೆ. ಈಗೇನು ಮಾಡಬೇಕು? ಅಮೆರಿಕಾನು ಪವಿತ್ರ ಆಯಿತು ಎಂದು ಹೇಳಬೇಕು. ಈಗಲೂ ಸಾಂಪ್ರದಾಯಿಕರು ಹೇಳ್ತಾರೆ ಅಮೆರಿಕ ಪವಿತ್ರ ಅಲ್ಲ, ನೀವು ಅಲ್ಲಿ ಹೋದರೆ ಅಪವಿತ್ರನೇ ಹೇಳಿಬಿಡ್ತಾರೆ. ಅವರವರ ನಿಯಮ. ಅಂದರೆ ಈಗ ಇನ್ನು ಮೇಲೆ ಹಾಕ್ಬೋದು. ಈಗ ಇನ್ನು ಮೇಲೆ ಅಮೆರಿಕಾದ ಅವರಿಗೆ ಸಂಕಲ್ಪ ಮಾಡುವಾಗ ನಾವು ಹೇಳ್ತೀವಲ್ಲ, ಈ ದೇಶ, ಈ ಕಾಲ ಹೇಳುವಾಗ ಅವರು ಅಮೆರಿಕಕ್ಕೆ ಒಂದು ದೇಶ ಹೇಳಿಬಿಟ್ಟರು. ಈಗ ಈ ದೇಶ ಪೇರು, ಈ ಪರ್ವತ, ಈ ಗಂಗಾ ನದಿಯಿಂದ ಇಲ್ಲಿ ಹೇಳಿದರೆ ಗಂಗಾ ಯಮುನೆಯೋರ್ ಮಧ್ಯೆ ಎಂದು ನಾವು ಇಲ್ಲಿ ಹೇಳ್ತೀವಿ. ಅವರು ಈ ನದಿ, ಅವರು ಏನೋ ಅಲ್ಲಿ ಒಂದು ಏನೋ ನದಿ ಹೆಸರಿದೆ, ಆ ನದಿ ಹೆಸರು ಹಾಕ್ಕೊಳ್ತಾರೆ ಅವರು.
ಅವರು ಈಗ ಮಾಡಿಬಿಟ್ರು, ಶ್ಲೋಕದಲ್ಲಿ ಸೇರಿಸಿಬಿಟ್ರು ಆಧುನಿಕರು. ಸಂಸ್ಕೃತ ಶ್ಲೋಕ ಮಾಡಿಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ಅಂದರೆ ಇದೆಲ್ಲ ಶಾಸ್ತ್ರ ಹೇಳುವುದರಿಂದ ನಮಗೆ ಪವಿತ್ರ ಆಗುತ್ತದೆ. ಎಲ್ಲಿ ಬ್ರಾಹ್ಮಣರಿಲ್ಲವೋ, ಅಂದರೆ ಪೂಜಾರಿ ಇರಬೇಕು, ಎಲ್ಲಿ ಬ್ರಾಹ್ಮಣರಿಲ್ಲವೋ, ಎಲ್ಲಿ ಜಿಂಕೆ ಓಡಾಡಲ್ಲವೋ ಅದು ಯಜ್ಞಕ್ಕೆ ಅಯೋಗ್ಯ. ಎಲ್ಲಿ ಬ್ರಾಹ್ಮಣ ಸಿಗ್ತಾರೋ, ಎಲ್ಲಿ ಜಿಂಕೆಗಳು ಓಡಾಡ್ತವೋ ಆ ಸ್ಥಾನ ಯಜ್ಞಕ್ಕೆ ಪವಿತ್ರ. ಏಕೆ? ಶಾಸ್ತ್ರ ನಿಯಮದಿಂದ ನಿಮಗೆ ಒಂದು ಭಾವ ಗಟ್ಟಿಯಾಗ್ತದೆ. ಮಾಡು ಇದು ನೋಡಿ, ಅಕೃಷ್ಣ ಸಾರೋ ದೇಶಾನಾಂ ಅಬ್ರಹ್ಮಣ್ಯೋ ಅಶುಚಿರ್ಭವೇತ್ ಕೃಷ್ಣ ಸಾರೋಪ್ಯಸೌ ವೀರ ಕೀಕಟಾ ಸಂಸ್ಕೃತೇರಿಣಾಂ. ಕೃಷ್ಣ ಸಾರ, ಕೃಷ್ಣ ಸಾರ ಅಂದರೆ ಕಸ್ತೂರಿ ಮೃಗ ಅಂತ. ಇದು ನೋಡಿ, ಕಸ್ತೂರಿ ಸಾರ್ ಜಿಸ್ಕೋ. ಕೃಷ್ಣ ಸಾರ ಅಂದರೆ ನಾನು ಜಿಂಕೆ ಅಂದ್ಕೊಂಡೆ, ಅಲ್ಲ. ಕೃಷ್ಣ ಸಾರ ಅಂದರೆ ಕಸ್ತೂರಿ ಮೃಗ. ಅದರಿಂದ ಎಲ್ಲಿ ಬ್ರಾಹ್ಮಣರೆಂದರೆ ಏನೋ ಯಜ್ಞ ಪೂಜಾ ಉಪನಯನಾದಿಗಳು ಮಂತ್ರಗಳು ಹೇಳ್ತಾರೆ, ಏನೋ ಪೂಜೆಗಳು ಮಾಡಿಸ್ತಾರೆ, ಅದರಿಂದ ಸ್ಥಾನ ಪವಿತ್ರ. ಅಂದರೆ ಎಲ್ಲಿ ವೇದ ಮಂತ್ರಗಳು ಓದ್ತಾರೋ, ಎಲ್ಲಿ ಬ್ರಾಹ್ಮಣರು ಯಜ್ಞಾದಿಗಳು ಮಾಡ್ತಾರೋ, ಪೂಜೆ ಗೀಜೆ ಮಾಡ್ತಾರೋ, ಎಲ್ಲಿ ತಪಸ್ಸು ಮಹಾತ್ಮರು ಇರುತ್ತಾರೋ ಅದು ಪವಿತ್ರ ಆಯಿತು. ತಪಸ್ವಿಗಳು ಸ್ವಾಮೀಜಿ ಅಂತವ್ರು ಮಹನೀಯರಿದ್ದಾರೆ, ಇದೆಲ್ಲ ಪವಿತ್ರ ಆಗಿಬಿಟ್ಟಿದೆ. ಯಾವುದೋ ಮಂದಿರ ಇದೆ, ಇಲ್ಲಿ ನೋಡಿ ಸ್ವಾಮಿ ನಿತ್ಯ ಪೂಜೆ ನಡೆಯುತ್ತದೆ, ಪವಿತ್ರ ಆಯಿತು. ಹಾಗೆ ಯಾವುದೇ ಒಂದು ಸ್ಥಾನದಲ್ಲಿ ಪುಣ್ಯಕ್ಷೇತ್ರ ಆಗಿಬಿಟ್ಟಿದೆ. ಹೇಳಿದ್ದೀನಲ್ಲ, ಅವರು ಕಾಶಿಯಲ್ಲಿ ಅವರು ಸ್ವಾಮೀಜಿ ಶಿಷ್ಯರೇ, ಅವ್ರ ಮಗ ಅವರು ಶರೀರ ಬಿಟ್ಟ ನಂತರ ಆ ಮೂಲೆಗಳು ಹೋಗಿ ಗಂಗಾದಲ್ಲಿ ಹಾಕಬೇಕು. ಏನು ಮಾಡಬೇಕು? ನಮಗೆ ಸ್ವಾಮೀಜಿದ್ದು ಹೊಳಿ ನರಸೀಪುರವೇ ನಮಗೆ ಕಾಶಿ. ಏನು ಸ್ವಾಮೀಜಿ ಇಲ್ಲಿ ಸ್ನಾನ ಮಾಡಿದ್ದಾರೆ ಹೈಮವತಿಯಲ್ಲಿ, ನಮಗಿದೇ ಗಂಗಾ ಎಂದು ಆ ಮೂಲೆಗಳು ತಗೊಂಡು ಬಂದು ಇಲ್ಲೇ ಹಾಕಿ ಹೋದ. ಇಲ್ಲೇ ಬಂದ, ಇಲ್ಲಿ ಒಳಗೆ ಬರಬಾರದು ಅಂತ ಈಗ ಅಲ್ಲೇ ನಿಂತಿದ್ದ. ಈಗ ಈ ಆಫೀಸ್ಗೆ ಎದುರಾಗಿ ಅಲ್ಲಿ ಜಾಗ ಇದೆ ನೋಡಿ, ಅಲ್ಲೇ ಕೂತ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಮಾತಾಡಿ ಈಗ ಇಲ್ಲೇ ಮಾಡ್ಕೊಂಡು ಅಲ್ಲೇ ಹೋದ ಅಷ್ಟೇ. ಏನೋ ಊಟ ಕೊಟ್ಟರು ಅಲ್ಲೇ ತಿಂದು ಅಲ್ಲೇ ಹೋದ, ಇಲ್ಲಿ ಹೊರಗೆ ಬರಬಾರ್ದು ಅಲ್ಲೇ ಹಾಕಿಬಿಟ್ಟು ಅಲ್ಲಿ ಮಾಡಿ ಮತ್ತೆ ವಾಪಸ್ ಹೋದ. ನಮಗಿದೇ ಕಾಶಿ ಎಂದು ಹೇಳಿಬಿಟ್ಟು. ಹೌದಪ್ಪ, ನಿಮಗೆ ಅಷ್ಟು ಭಕ್ತಿ ಇದ್ದರೆ ಇನ್ನೇನು, ಮಹನೀಯರು ಸ್ವಾಮೀಜಿ ಅಂತವರಿದ್ದರೆ ಸಾಕ್ಷಾತ್ ಶಿವನೇ, ಇನ್ನೇನು. ಬರೀ ಶಿವ ಎಲ್ಲಿರುತ್ತಾನೋ, ಶಿವನ ಎಲ್ಲಿರುತ್ತಾನೋ ಅದೇ ಕಾಶಿ. ಆಯಿತು, ಕಾಶಿ ಆಯಿತು. ಹಾಗೆ ಈಗ ಆಯಿತಾ ನಿಯಮಗಳು. ಈಗ ಸಾಕು ಶ್ಲೋಕಗಳು ಓದಿಬಿಡ್ತೀನಿ, ಏನಿಲ್ಲ. ಕರ್ಮಣ್ಯೋ ಗುಣವಾನ್ ಕಾಲೋ ದ್ರವ್ಯ ತಸ್ವತೆ, ಅಂದರೆ ಒಂದು ಕರ್ಮ ನಿಮಿತ್ತದಿಂದ ಶುದ್ಧವಾಗುತ್ತದೆ, ಕಾಲ ನಿಮಿತ್ತದಿಂದ, ವಸ್ತು ನಿಮಿತ್ತದಿಂದ. ಯಥೋ ನಿವರ್ತತೆ ಕರ್ಮ ಸದೋಷೋ ಅಕರ್ಮಕ ಸ್ಮೃತಃ. ಎಲ್ಲಿ ಇಂಥದ್ದು ಪವಿತ್ರವಾಗಿರುತ್ತವೋ ಆ ಜಾಗವು ಪವಿತ್ರ. ಯಾವುದು ಶಾಸ್ತ್ರ ಬೇಡ ಬೇಡ ಹೇಳ್ತದೆ ಪವಿತ್ರ ಅಷ್ಟೇ. ದ್ರವ್ಯಸ್ಯ ಶುದ್ಧಿ ಚ ದ್ರವ್ಯೇಣ ವಚನೇನ ಚ. ದ್ರವ್ಯವು ಶುದ್ಧಿ, ಇದು ಚೆನ್ನಾಗಿದೆ. ಇದೆಲ್ಲ ಟೈಮ್ ಆಯಿತು, ಇವತ್ತಾಗಲ್ಲ, ನಾಳೆ ಹೇಳ್ತೀನಿ. ಕೆಲವೊಮ್ಮೆ ವಸ್ತುಗಳು ಹೇಳ್ತಾರೆ, ಇದು ವಸ್ತುವು ಶುದ್ಧೋ ಅಶುದ್ಧೋ, ಇದು ನಾವು ಬಳಸಬಹುದಾ? ರೇಷ್ಮೆ ಬಟ್ಟ ಶುದ್ಧ, ಮಡಿಗೆ ಅಲ್ಲವೇ? ಈ ಬಟ್ಟ ಕಾಟನ್ ಬಟ್ಟ, ಕಾಟನ್ಗೆ ಏನು ಹೇಳ್ತಾರೆ? ಅಲ್ಲಪ್ಪ, ಹತ್ತಿ ಬಟ್ಟ ಹೇಳ್ತಾರ? ಹತ್ತಿ ಬಟ್ಟ ಹೇಳಲ್ಲಪ್ಪ ಶಾಸ್ತ್ರದಲ್ಲಿ. ತೆಲುಗಿನಲ್ಲಿ ನೂಲು ಬಟ್ಟ ಹೇಳ್ತೀವಿ. ಹತ್ತಿ ನೂಲು ಬಟ್ಟ, ಹತ್ತಿ ಬಟ್ಟ ಎಂದು ಪ್ರಯೋಗ ಇಲ್ಲ. ಹತ್ತಿ ಬಟ್ಟ ಎಂದು ಯಾರು ಹೇಳಲ್ಲ, ನೂಲು ಬಟ್ಟ ಹೇಳ್ತಾರೆ. ಅಂದರೆ ಹತ್ತಿ ಬಟ್ಟ, ನೂಲು ಬಟ್ಟ, ಬಟ್ಟ ಹೇಳ್ತಾರೆ, ಬಟ್ಟೆ ಹೇಳ್ತಾರೆ. ನೂಲು ಬಟ್ಟೆ ಮಡಿ ಅಲ್ಲ, ಮೈಲಿಗೆ ಆಗುತ್ತದೆ. ಅಂದರೆ ಮಡಿ ಅಂದರೆ ಅದು ಸ್ಪೆಷಲ್ ಸ್ನಾನ ಮಾಡಿ ಒದ್ದೆ ಇರುವಾಗ ಹಾಕಿ ಮತ್ತೆ ಸ್ನಾನ ಮಾಡಿ ತೊಗೊಂಡ್ರೆ ಅದು ಮಡಿ, ಇಲ್ಲದಿದ್ದರೆ ಮೈಲಿಗೆ ಆಗ. ರೇಷ್ಮೆ ಬಟ್ಟ ಯಾವಾಗ? ರೇಷ್ಮೆ ಬಟ್ಟಕ್ಕೆ ಏನು ವ್ಯತ್ಯಾಸ? ಎಲ್ಲ ಸೃಷ್ಟಿ ಒಂದೇ ಅಲ್ಲವೇ? ಹೌದು, ಶಾಸ್ತ್ರ ಹಾಕಿದ್ದರು, ಅದರಿಂದ ಮಡಿ ಶಾಸ್ತ್ರ ಹೇಳಿದೆ ಅಷ್ಟೇ. ಎಲ್ಲ ಶಾಸ್ತ್ರ ನಿಯಮದಲ್ಲೇ ಇರುತ್ತದೆ. ಸೊ ಕೆಲವೊಮ್ಮೆ ದ್ರವ್ಯಗಳು ಇದು ಬಳಸಬಹುದಾ ಕೇಳ್ತಾರೆ. ನಾವು ಹೀಗೆ ಬೆಳೆದಿದ್ದೀವಿ, ಪ್ರತಿಯೊಂದು ಅದು ಮುಟ್ಟಬಾರದು, ಅದು ಇಲ್ಲಬೇಕು, ಇದಿರಬೇಕು, ಎಲ್ಲ ಬೆಳಗಿನಿಂದ ಎಷ್ಟೆಷ್ಟೋ ತಪ್ಪುಗಳು ಮಾಡಿ ಕೆಲವರು ಹೇಳಿ ಹಾಗೆ ಬೆಳೆದಿದ್ದೀವಿ. ಮನೆಯಲ್ಲಿ ಎಲ್ಲ ಅದು ಮುಟ್ಟಬೇಡ, ಇದು ಮುಟ್ಟಬೇಡ, ಏನೋ ಕೇಳ್ತಾರೆ. ಇದು ಬರ್ತದೆ, ಇದು ಮಡಿ ಆಗುತ್ತದೆ, ಅದು ಆಗಲ್ಲ ಎಂದು ಹಾಗೆ ಹೇಳುತ್ತಿದ್ದರು. ಅದರಿಂದ ದ್ರವ್ಯ ಶುದ್ಧಿ, ನೀರು ಶುದ್ಧಿ, ವಸ್ತು ಶುದ್ಧಿ, ಪ್ರತಿಯೊಂದು ಶುದ್ಧಿ, ಪ್ರತಿಯೊಂದಕ್ಕೂ ನಿಯಮ ನೋಡಿ. ದ್ರವ್ಯಸ್ಯ ಶುದ್ಧಿ ಚ ದ್ರವ್ಯೇಣ ವಚನೇನ ಚ. ಒಂದು ವಸ್ತು ಶುದ್ಧಿ ಹೇಗಾಗುತ್ತದೆ? ವಸ್ತುವೇ ಶುದ್ಧಿ. ಬಟ್ಟೆ, ನೂಲು ಬಟ್ಟೆ ಆದರೂ ಮೊದಲು ಯಾವುದು ತರ್ತೀವೋ, ಮೊದಲನೇ ಸಲ ನೀರಿನಲ್ಲಿ ಏನು ಹೇಳ್ತಾರೆ? ಒದ್ದೆ ಮಾಡಿದ ನಂತರ ಈಗ ಅದನ್ನು ಸ್ಪೆಷಲ್ಲಾಗಿ ಸ್ನಾನ ಮಾಡೇ ಹಾಕಬೇಕಾಗ್ತದೆ. ಯಾವುದು ಹೊಸದಾಗಿ ತರ್ತೀವೋ ಅದು ಆಗದಿದ್ದರೂ ಅದು ನೇರಾಗೆ ಮಡಿ. ಅಂಥದ್ದು ನಿಯಮ ಇದೆ. ಏನೇನೋ ಕೆಲವೊಂದು ತುಂಬ ನಿಯಮಗಳಿವೆ ಇದಕ್ಕೆ. ಇದೆಲ್ಲ ನಿಯಮಗಳು ಒಂದು ದಿವಸ ಕಂಠಸ್ಥ ಆಗಲ್ಲ. ನೀವು ಅವರ ಜೊತೆಗೆ ಹುಟ್ಟಿ ಬೆಳೆಯಬೇಕು, ಆವಾಗಲೇ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತೇ ಆಗಲ್ಲ. ಅಲ್ಲೇ ಹುಟ್ಟಿ ಬೆಳೆದರೆ ಈಗ ಅದೆಲ್ಲ ಒಂದು 2-3 ವರ್ಷಕ್ಕೆ ಗೊತ್ತಾಗ್ತದೆ, ಎಲ್ಲ ಗೊತ್ತಾಗ್ತದೆ. ಕೆಲವೊಮ್ಮೆ ಏನಾಗ್ತದೆ, ಶಾಸ್ತ್ರ ಆಜ್ಞೆಯಿಂದ ಇದು ಪವಿತ್ರವಾ ಗೊತ್ತಿಲ್ಲ. ಅವಾಗ ಗುರುಗಳನ್ನು ಕೇಳು. ಗುರುಗಳು ಹೌದು ಹೇಳಿದರೆ ಪವಿತ್ರ ಆಯಿತು.
ಯಾಕಂದರೆ ಗುರುಗಳ ತಪೋಬಲದಿಂದ ಅವ್ರು ಆಶೀರ್ವಾದ ಮಾಡಿದ್ರೆ ಆಯಿತು ಪವಿತ್ರದಿಂದ ಆಗಿಬಿಟ್ರು. ಇದೇನು ಆಯಿತು ಹೇಗೆ ಅಂದರೆ ಆಯ್ತಪ್ಪ ತೊಗೊಂಡು ಬಾಯಿಂದ ಅವ್ರು ಅಕ್ಷತ ಹಾಕ್ತಾರೆ ಪವಿತ್ರ ಹೋಯಿತು ಅಂತ ಅವ್ರು ಹೇಳಿಬಿಟ್ರು ಆಯಿತು. ಕೆಲವೊಮ್ಮೆ ಗುರುಗಳ ಆಜ್ಞೆಯಿಂದ, ಕೆಲವೊಮ್ಮೆ ಶಾಸ್ತ್ರ ಆಜ್ಞೆಯಿಂದ, ಕೆಲವೊಮ್ಮೆ ವಸ್ತುವೇ ತಾನು ಪವಿತ್ರ, ಕೆಲವೊಮ್ಮೆ ವಸ್ತು ತಾನು ಪವಿತ್ರ ಅಲ್ಲ, ಹಾಗೆ ನಿಯಮ ಇರ್ತದೆ. ಸೊ ವಚನೇನ ಚ ಗಂಗಾಜಲ ಮಿಲ್ನೆ ಸೆ ವಸ್ತು ಪವಿತ್ರ ಹೇ. ಕೆಲವೊಮ್ಮೆ ಏನಂತಾರೆ ಗಂಗಾಜಲವೇ ಪವಿತ್ರ, ಗಂಗಾಜಲ ಯಾರು ಮುಟ್ಟಿದರೂ ದೋಷವಿಲ್ಲ. ಚಂಡಾಲ ಮುಟ್ಟಿದ್ದರೂ ಗಂಗಾಜಲ ಪವಿತ್ರ ಆಗಲ್ಲ. ಮಿಕ್ಕ ಜನರು ಯಾರು ಮುಟ್ಟಿದ್ರೆ ಅಪವಿತ್ರ ಆಗ್ತದೆ. ಮಡಿಯಿಂದಲೇ ತರಬೇಕು. ಇನ್ನೊಬ್ಬರು ಮುಟ್ಟಿಬಿಟ್ರೆ ನಾವೇ ಮುಟ್ಟಿಬಿಟ್ರೂ ಮೈಲಿಗಿನಿಂದ ಮಡಿ ಆಗಲ್ಲ. ಗಂಗಾಜಲ ಯಾರೇ ಮುಟ್ಟಲಿ, ಚಂಡಾಲ ಮುಟ್ಟಿದ್ದರೂ ಪವಿತ್ರ. ಇದೇನಪ್ಪ ಅಂದರೆ ಅದು ಶಾಸ್ತ್ರ ಹೇಳ್ತಾ ಆಯಿತು, ಏನಿದೆ ಅಲ್ಲೂ ಭಗವತೆಯಿಂದಾನೇ ಆಗುತ್ತದೆ. ಗಂಗಾಜಲ ಮಿಲ್ನೆ ಸೆ ವಸ್ತು ಪವಿತ್ರ ಹೋ ಜಾತಿ ಹೇ. ಬೇರೆ ನೀರು ಅಷ್ಟು ಪವಿತ್ರವಲ್ಲ. ಮೃಗ ಚರ್ಮಕ ಸಂಬಂಧ ಹೋನೆ ಸೆ ಕಬಿ ಭೂಮಿ ಪವಿತ್ರ ಹೋ ಜಾತ. ಯಾಕೆಂದರೆ ಮೃಗ ಚರ್ಮ ಅಂದರೆ ಏನು, ಜಿಂಕೆ ಚರ್ಮ ಹಾಕಿ ಕೂತಿರ್ತದೆ, ಅದು ಪವಿತ್ರವಾಯಿತು. ಹಾಗೆ शास्त्र की विधि है, उसी के अनुसार अब तुम्हारी जानकारी में कोई वस्तु बहुत शुद्ध है और ब्राह्मण ने कह दिया कि नहीं अशुद्ध है तो उसमें अशुद्ध है. ನಿಮಗೆ ವಸ್ತು ಒಳ್ಳೆಯದು ಅನಿಸಬಹುದು, ಅವರು ಬ್ರಾಹ್ಮಣ ಹೇಳಿದರೆ ಅಲ್ಲಪ್ಪ ಇದು ಸರಿಯಾಗಿಲ್ಲ, ಆಯ್ತದ ಅಪವಿತ್ರ ಪಕ್ಕ ಕೆಡವು, ಅದು ಬೇಡ ಹೇಳಿದ್ದಾರೆ, ಅವ್ರು ಒಪ್ಕೊಂಡ್ರು ಶುದ್ಧವಾಗಿ. ಹೀಗೆ ಕೆಲವೊಮ್ಮೆ ವಸ್ತುವೇ ಶುದ್ಧ ಅಶುದ್ಧಿ ಆಗುತ್ತದೆ, ಕೆಲವೊಮ್ಮೆ ಶಾಸ್ತ್ರ ಹೇಳುವುದರಿಂದ ಆಗುತ್ತದೆ, ಕೆಲವೊಮ್ಮೆ ಅದಕ್ಕೆ ಸಂಸ್ಕಾರ ಮಾಡಿದ ನಂತರ ಆಗುತ್ತದೆ. ಏನೋ ಒಂದು ಮಂತ್ರ ಅದು ಇದು ಶ್ಲೋಕ ನೀರು ಹೇಳಿದ ನಂತರ ಅಂದರೆ ಏನು, ಹೂಗಳು ತರ್ತೀವಿ, ಹೂಗಳು ಶುದ್ಧವೇ ಆಗಿದ್ದರೂ ನೇರಾಗಿ ಆಗಲ್ಲ, ಅದನ್ನು ಗಂಗಾಜಲದಿಂದ ಪ್ರೋಕ್ಷಣ ಮಾಡಿದ್ದರೆ ಶುದ್ಧವಾಗ್ತದೆ. ಪ್ರೋಕ್ಷಣದಿಂದ ಶುದ್ಧಿ ಅಂದರೆ ಸಂಸ್ಕಾರ ಮಾಡಿದ್ದರೆ ಶುದ್ಧಿ. ಇಂಥದ್ದು ತುಂಬ ಇದೆಪ್ಪ, ಟೈಮ್ ಆಯಿತು, ನಾಳೆ ಹೇಳೋಣ. ನಿಯಮಗಳು ಇದೆಲ್ಲ ಒಂದೇ ಅಧ್ಯಾಯ. ಅಂದರೆ ಎಷ್ಟು ಧರ್ಮಶಾಸ್ತ್ರಗಳಿವೆಯೋ 50 100 ಧರ್ಮಶಾಸ್ತ್ರಗಳಿವೆ, ಅದೆಲ್ಲ ಒಂದೇ ಅಧ್ಯಾಯದಲ್ಲಿ ಹೇಳಿಬಿಟ್ಟು ಇದು ಒಂದು ತಿಳ್ಕೊಂಡ್ರೆ ಎಲ್ಲ ಗೊತ್ತಾಗಿಬಿಡ್ತದೆ. ಆಯಿತು. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತು ಯಾರೂ ಕೇಳಲಿಲ್ಲ, ಯಾರಿಗೂ ಇಷ್ಟವಿಲ್ಲ ಇವತ್ತು.